Just let me know in the chat section. Okay, na? So voice clear ಆಗಿ ಕೇಳ್ತಿದ್ಯಾ ಅಂತ ಹೇಳಿ. Thank you, Sidhu ಅವರೇ. Thank you for your response. Thank you, Shri Raksha. So hi guys, ಎಲ್ಲರೂ ಚೆನ್ನಾಗಿದ್ದೀರಾ? First of all, thank you so much. ನಿಮ್ಮ busy schedule ಇಂದ ನಿಮ್ಮ ಟೈಮ್ ಅನ್ನು ತೆಗೆದುಬಿಟ್ಟು ಇಲ್ಲಿ ಬಂದಿದ್ದೀರಾ ಅಂದ್ರೆ ನಮಗೆ ತುಂಬಾನೇ ಖುಷಿ ಆಗ್ತಿದೆ. It shows how much interested you are in learning. So 20 people have already joined. So we are expecting few more people to join. So ಇನ್ನೇನೊಂದು 2 to 3 minutes ನಾವು ನಮ್ಮ ಸೆಷನ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಓಕೆನಾ? Start. Okay guys, just on the 2 minutes wait ಮಾಡಿ. ಏನು 2 minutes ನಮ್ಮ ಸೆಷನ್ ಸ್ಟಾರ್ಟ್ ಮಾಡ್ತೀವಿ. ಓಕೆನಾ? We are expecting some more people to join. So just 2 minutes. 2 minutes ಅಲ್ಲಿ ನಾವು ಈಗ ಸೆಷನ್ ಸ್ಟಾರ್ಟ್ ಮಾಡ್ತೀವಿ. So we'll start with the session, guys. So now session start ಮಾಡಿದ್ರೆ just let us know in the chat section. Chat section, just you can send us a thumbs up or hand raise, you can do anything. Okay, so 60 people have already joined. Thank you for your response, guys. So first of all, ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಪ್ರಜ್ವಲ್ ಕರ್ಕೇರ ಅಂತ. I am the marketing lead at MicroDegree. So ಇವತ್ತಿನ ಸೆಷನ್ ಬಂದ್ಬಿಟ್ಟು ನಿಮ್ಗೆ ಎಲ್ರಿಗೂ ಗೊತ್ತಿದೆ ನಾನ್ ಐಟಿ ಸ್ಪೆಷಲ್ ಅಂತ. ಸೊ ನಾನ್ ಐಟಿ ಇಂದ ಐಟಿಗೆ ಬರುವವರಿಗೆ ಯಾವ ರೀತಿ ಇನ್ಫಾರ್ಮೇಶನ್ ಎಲ್ಲ ಬೇಕು, ಸೊ ಅದನ್ನ ನಿಮ್ಗೆ ಡೀಟೇಲ್ ಆಗಿ ನಿಮ್ಗೆ ನಾವು ಹೇಳ್ಕೊಡ್ತಿದ್ದೇವೆ. ಬಟ್ ಇವಾಗ ನೀವು ಈಗ ನಮ್ ಇಲ್ಲಿ ಕೇಳ್ಬೋದು, ಬಟ್ ಇದಕ್ಕಿಂತ ಮೊದಲು ನಾವು ಹಲವಾರು ಸೆಷನ್ ಮಾಡಿದೇವಲ್ಲ, ಸೊ ಆ ಸೆಷನ್ಗಿಂತ ಈ ಸೆಷನ್ ಯಾವ ರೀತಿ ಡಿಫ್ರೆಂಟ್ ಆಗಿರುತ್ತೆ ಅಂತ. ಸೊ ಒಂದು, ಈ ಸೆಷನ್ ಬರೀ ನಾನ್ ಐಟಿಗೆ ಸ್ಪೆಸಿಫಿಕ್ ಆಗಿರೋದ್ರಿಂದ ನಾವು ಯಾವುದೇ ರೀತಿಯಾದ ಟೆಕ್ನಿಕಲ್ ಟರ್ಮ್ಸ್ ಯೂಸ್ ಮಾಡದೆ ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನು ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಸಿಂಪಲ್ ಆಗಿ ಹೇಳ್ಕೊಡ್ತಿದ್ದೇವೆ. ಓಕೆ, ಸೊ ಒಂದು. ಅಂಡ್ ಎರಡನೇದು ಬಂದ್ಬಿಟ್ಟು ನಮ್ಮ ಇವತ್ತಿನ ಗೆಸ್ಟ್ ಇದಾರಲ್ಲ, ಸೊ ನಮ್ಮ ಕೋ-ಫೌಂಡರ್ ಮಣಿಕಂಠ ನಾಯರ್ ಆಗಿರೋದ್ರಿಂದ ಇವರು ಕೂಡ ನಾನ್ ಐಟಿ ಬ್ಯಾಕ್ ಗ್ರೌಂಡ್ ಇಂದ ಬರೋದ್ರಿಂದ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಸೊ ದಟ್ ಈಸ್ 2 reasons ನಿಮ್ಗೆ ಇದು ಈಸಿಯಾಗಿ ಅರ್ಥ ಆಗುತ್ತೆ ನಮ್ಗೆ ಎಂಟೈರ್ ಸೆಷನ್. ಸೊ ನಾವು ಸೆಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಿಮ್ಗೊಂದು ತಮ್ ರೂಲ್ ಇದೆ. ಏನಂತ ಹೇಳಿದ್ರೆ, ಒಂದು ನಾವು ಸೆಷನ್ ಮಿಡಲ್ ಅಲ್ಲಿ ನಿಮ್ಗೆ ಹಲವಾರು ಕ್ವೆಶನ್ಸ್ ಇರ್ಬೋದು, ನಿಮ್ಗೆ ಕ್ವೆಶನ್ಸ್ ಆರ್ ಡೌಟ್ಸ್ ಇರ್ಬೋದು. ಸೊ ಆ ಪ್ರತಿ ಒಂದು ಕ್ವೆಶನ್ ಕೂಡ ನಾವು ಎಂಡ್ ಅಲ್ಲಿ Q&A ಸೆಷನ್ ಅಂತ ಇರುತ್ತೆ ನಿಮ್ಗೆ. ಸೊ ಆ ಸೆಷನ್ ಅಲ್ಲಿ ನಿಮ್ಗೆ
ಡೀಟೇಲ್ ಆಗಿ ನಾವು ಆನ್ಸರ್ ಮಾಡ್ತೇವೆ. ಸೊ ಯಾವುದೇ ರೀತಿಯಾದ ನಿಮ್ಮ ಕ್ವಶನ್ಸ್ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಸ್ಪ್ಯಾಮ್ ಮಾಡಬೇಡಿ ಪದೇ ಪದೇ. ಸೊ ಎಲ್ಲ ಕ್ವಶನ್ ಅನ್ನು ಡೀಟೇಲ್ ಆಗಿ ಆನ್ಸರ್ ಮಾಡ್ತೇವೆ, ಓಕೆನಾ? ಸೊ ನೋ ವರಿ ಅಬೌಟ್ ಇಟ್. ಅಕಸ್ಮಾತ್ ನಿಮ್ಮ ಕ್ವಶನ್ ನಾವು ಆನ್ಸರ್ ಮಾಡಿಲ್ಲ ಅಂದ್ರೂ ಎಂಡ್ ಅಲ್ಲಿ ನಾವು ಒಂದು ಗೂಗಲ್ ಫಾರ್ಮ್ ಅನ್ನು ಹಾಕ್ಬಿಡ್ತೇವೆ. ಯಾಕಂದ್ರೆ ನಂಬರ್ ಆಫ್ ಕ್ವಶನ್ಸ್ ಜಾಸ್ತಿ ಆದಷ್ಟು ನಮಗೆ ಎಲ್ಲಾನು ಚಾಟ್ ಫಾರ್ಮ್ ಅಲ್ಲಿ ನಮಗೆ ಡೀಟೇಲ್ ಆಗಿ ಆನ್ಸರ್ ಮಾಡಿಕ್ ಆಗಲ್ಲ. ಸೊ ಆ ಟೈಮ್ ಅಲ್ಲಿ ನಾವು ಚಾಟ್ ಅಲ್ಲಿ ಗೂಗಲ್ ಫಾರ್ಮ್ ಅನ್ನು ಹಾಕ್ಬಿಡ್ತೇವೆ. ಸೊ ಆ ಲಿಂಕ್ ಅನ್ನು ಫಿಲ್ ಮಾಡಿದ್ರೆ ನಾಳೆ ನಮ್ಮ ಟೀಮ್ ಅವ್ರು ನಿಮ್ಗೆ ರೀಚ್ ಔಟ್ ಆಗಿ ಫುಲ್ ಇನ್ಫಾರ್ಮೇಶನ್ ಕೊಡ್ತಾರೆ, ಓಕೆನಾ? ಸೊ ವಿದೌಟ್ ಫರ್ದರ್ ಡು ನಮ್ಮ ಇವತ್ತಿನ ಗೆಸ್ಟ್ ಅನ್ನು ನಾವು ವೆಲ್ಕಮ್ ಮಾಡೋಣ. ಸೊ ವೆಲ್ಕಮ್ ಟು ದ ಸೆಷನ್ ಮಣಿ. ಓಕೆ, ಸೊ ನನ್ನ ವಾಯ್ಸ್ ಕೇಳಿಸ್ತಿದೆ ಅಂತ ಭಾವಿಸ್ತಿದ್ದೇನೆ. ಗುಡ್ ಈವ್ನಿಂಗ್ ಎವ್ರಿವನ್. Just give me a quick thumbs up if my voice is audible so that I can continue. Yep. Thank you. Thanks, Arjun. Cool. So before getting into the, I mean, this is not kind of a session or something. I think session ಆ ರೀತಿ ಅಲ್ಲ. We are just trying to understand each other. More of ನಾನು ನಿಮ್ಮನ್ನು ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ, ನೀವು ನನ್ನನ್ನು ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ. ಅಟ್ ದ ಸೇಮ್ ಟೈಮ್ ನೀವು ಮೈಕ್ರೋಡಿಗ್ರಿ ಎಂಬ ಸಂಸ್ಥೆ ಬಗ್ಗೆ ಅಥವಾ ಒಂದು ನಾನ್ ಐ ಟಿ ಬ್ಯಾಕ್ ಗ್ರೌಂಡ್ ಇಂದ ಬರುವವರು ಐ ಟಿ ಬ್ಯಾಕ್ ಗ್ರೌಂಡ್ ಗೆ ಹೇಗೆ ಬರ್ತಿದ್ದಾರೆ ಎಂಬ ಒಂದು ರೀತಿಯಲ್ಲಿ ನೋಡ್ಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ಸೊ just let's try to enjoy ourselves for the next half an hour or 40 minutes or so. We will try to understand more of cloud things and new MicroDegree ಅಲ್ಲಿ ಕ್ಲೌಡ್ ಹೇಗೆ ಕಲಿಯುವುದು ಅಥವಾ ಕ್ಲೌಡ್ ಕಂಪ್ಯೂಟಿಂಗ್ ಅಂದ್ರೆ ಏನು, ಕ್ಲೌಡ್ ಕಂಪ್ಯೂಟಿಂಗ್ ಯಾಕೆ ಬೇಕು ಅಂಡ್ ಯಾಕೆ ನಾವು ಕ್ಲೌಡ್ ಕಂಪ್ಯೂಟಿಂಗ್ ಅನ್ನು ಬಗ್ಗೆ ಮಾತಾಡ್ತೇವೆ. ನೀವು ಆಡ್ಸ್ ಅಲ್ಲಿ ಹಲವಾರು ವಿಡಿಯೋಸ್ಗಳು ನೋಡಿರ್ತೀರಾ. ಸೊ ಇದ್ರ ಬಗ್ಗೆ ಇರುವಂತ ಒಂದು ಚಿಕ್ಕ ಒಂದು ಏನ್ ಹೇಳುದು ಪೆಪ್ ಟಾಕ್ ಅಂತಾನೆ ಹೇಳ್ಬಹುದು. ನಥಿಂಗ್ ಮೋರ್ ಬೇರೆ ಆಗಿ ಏನೂ ಇಲ್ಲ. ಐ ವಿಲ್ ಬಿ ಟ್ರೈಂಗ್ ಟು trying to speak something about whatever I know. That doesn't mean that I know many things. ನನಗೆ ಗೊತ್ತಿರುವಂತ ವಿಷಯವನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಸೊ ದಟ್ ನೀವು ನಿಮ್ಗೆ ಬೇಕಾಗಿರುವಂತ ಪ್ರಶ್ನೆಗಳನ್ನು ನನ್ನ ಹತ್ರ ಕೇಳಬಹುದು. ಅದಕ್ಕೆ ತಕ್ಕದಾಗಿರುವಂತಹ ಉತ್ತರ ಕೊಡ್ಲಿಕ್ಕೆ ನಾನು ನನ್ನ ಕಡೆಯಿಂದ ಪ್ರಯತ್ನ ಪಡ್ತೇನೆ. ಓಕೆ, ಸೊ ಹ್ಯಾವಿಂಗ್ ಸೆಡ್ ದಟ್ ಲೆಟ್ಸ್ ಕ್ವಿಕ್ಲಿ ಗೆಟ್ ಸ್ಟಾರ್ಟೆಡ್. ನನ್ನ ಹೆಸರು ಮಣಿಕಂಠ ನಾಯರ್. ನೀವು ಪ್ರಿಡಾಮಿನೆಂಟ್ ಫೆಮಿಲಿಯರ್ ಫೇಸ್ ಆಗಿರ್ತೇನೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲಿ, ಫೇಸ್ಬುಕ್ ಅಲ್ಲಿ ಆಗ್ಲಿ, ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ಮೈಕ್ರೋಡಿಗ್ರಿ ಕಡೆಯಿಂದ ಹೈಯೆಸ್ಟ್ ಆಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿರ್ತೇನೆ. ಸೊ ಮೋಸ್ಟ್ ಆಫ್ ದ ಪೀಪಲ್ ಹ್ಯಾವ್ ಸೀನ್ ಮಿ. ಸೊ ಫಾರ್ ದ ಪೀಪಲ್ ಹೂ ಹ್ಯಾವ್ ನಾಟ್ ನೋನ್ ಮಿ ಅಂಡ್ ನಾಟ್ ಸೀನ್ ಮಿ, ನನ್ನ ಹೆಸರು ಮಣಿಕಂಠ ನಾಯರ್. ಐ ಆಮ್ ಕೋ-ಫೌಂಡರ್ ಹಿಯರ್ ಎಟ್ ಮೈಕ್ರೋಡಿಗ್ರಿ. ಅಟ್ ದ ಸೇಮ್ ಟೈಮ್ ನಾನು ಸೇಲ್ಸ್ ಪರವಾಗಿರುವಂತ ವಿಷಯಗಳನ್ನು ಮೈಕ್ರೋಡಿಗ್ರಿಯಲ್ಲಿ ಹ್ಯಾಂಡಲ್ ಮಾಡ್ತೇನೆ. ಸೊ ಬಿಫೋರ್ ಗೆಟಿಂಗ್ ಇನ್ ಟು ದ ಮೇನ್ ಥಿಕ್ ಆಫ್ ಥಿಂಗ್ಸ್, ಐ ವಿಲ್ ಜಸ್ಟ್ ಟ್ರೈ ಟು ಟೆಲ್ ವಾಟ್ ಈಸ್ ಮೈಕ್ರೋಡಿಗ್ರಿ ಫಾರ್ ದ ಪೀಪಲ್ ಹೂ ಡಸಂಟ್ know. Okay, so MicroDegree is an online education tech platform, so wherein we teach programming and job ready skills in vernacular language. So when I say vernacular, Kannada ಎಂಬ ಮಾಧ್ಯಮದ ಮುಖಾಂತರ ಅಥವಾ ಲ್ಯಾಂಗ್ವೇಜ್ ಮುಖಾಂತರ ಪ್ರೋಗ್ರಾಮಿಂಗ್ ಹಾಗೂ IT ಜಾಬ್ ರೆಡಿ ಸ್ಕಿಲ್ಸ್ ಅನ್ನು ಸುಲಭವಾಗಿ ಕನ್ನಡದಲ್ಲಿ ಟೈರ್ 2 ಹಾಗೂ ಟೈರ್ 3 ಸಿಟೀಸ್ ಇಂದ ಬರುವಂತ ಸ್ಟೂಡೆಂಟ್ಸ್ ಹಾಗೂ ವರ್ಕಿಂಗ್ ಪ್ರೊಫೆಷನಲ್ಸ್ ಗೆ ಕಲಿಸುವ ಒಂದು ಚಿಕ್ಕ ಪ್ರಯತ್ನ. ಸೊ ನಮ್ಮ ಮಿಷನ್ ಏನಿತ್ತು ಅಂತ ಹೇಳಿದ್ರೆ, ಹಳ್ಳಿ ಹಾಗೂ ತಾಲೂಕಿಂದ ಬರುವಂತ ಸ್ಟೂಡೆಂಟ್ಸ್ ಗಳಿಗೆ ಕನ್ನಡ ಎಂಬ ಮಾಧ್ಯಮದ ಮುಖಾಂತರ ಅವರಿಗೆ ಜಾಬ್ ರೆಡಿ ಕೋರ್ಸ್ ಅಥವಾ ಒಂದು ಕೋರ್ಸ್ ಅನ್ನು ಕಲಿಸಿ, ಅಂದ್ರೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಮುಖಾಂತರ ಅವರಿಗೆ ಬೇಕಾಗಿರುವಂತ ನೆಸೆಸಿಟಿ ಇನ್ಫಾರ್ಮೇಶನ್ ಅನ್ನು ಅವರಿಗೆ ಕಲಿಸಿ ಅವರನ್ನು ಜಾಬಿಗೆ ಉತ್ತೀರ್ಣರು ಮಾಡುವಂತ ಒಂದು ಚಿಕ್ಕ ಪ್ರಯತ್ನ. ಆ ಪ್ರಯತ್ನದಲ್ಲಿ ಸರಿಸುಮಾರು ಈಗ 13,000ಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸ್ ಸಕ್ಸಸ್ಫುಲಿ ಕಲಿತಾ ಇದ್ದಾರೆ. ಅಂಡ್ ವೇರಿಯಸ್ ಕೋರ್ಸಸ್ 20+ ಕೋರ್ಸಸ್ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಈಗ ಲಭ್ಯವಿರುತ್ತೆ. ಸೊ ಈ ಸೆಷನ್ ಆದ ನಂತರ ಯಾರು ನಮ್ಮ ವೆಬ್ಸೈಟ್ ನೋಡಿಲ್ಲ ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಲ್ಲ, ಖಂಡಿತವಾಗಿ ನಾನು ಹೈಲಿ ರೆಕಮೆಂಡ್ ಮಾಡ್ತಿದ್ದೇನೆ ನಿಮ್ಮನ್ನು. ಜಸ್ಟ್ ನಮ್ಮ ವೆಬ್ಸೈಟ್ ಒಂದು just give it a try and try to understand. ಅದರಲ್ಲಿ ತುಂಬಾ ಇನ್ಫಾರ್ಮೇಶನ್ಸ್ ನಿಮ್ಗೆ ಸಿಗುತ್ತೆ. And you can see familiar faces, these and 2 other co-founders, Rakesh and Gaurav, who are pretty handsome than me. So you can just look into that aspects and try to understand what we exactly do. Okay, so this is about MicroDegree in a nutshell. ಇನ್ನು MicroDegree ಬಗ್ಗೆ ಡೀಪ್ ಆಗಿ ಡಿಸ್ಕಸ್ ಮಾಡೋಣ ನಮ್ಮ Q&A ಸೆಕ್ಷನ್ ಬಂದಾಗ. So we will try to understand many things about that. Okay, so ಯಾಕೆ ನೀವು ಇಲ್ಲಿ ಬಂದಿದ್ರಿ? ಪ್ರಾಬಬ್ಲಿ ನೀವೆಲ್ಲರೂ ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಇದ್ದಾಗ ಈಗ ಒಂದು ಹಲವಾರು ಮೆಸೇಜ್ಗಳು ಹೋಗಿರುತ್ತೆ, ಟೆಲಿಗ್ರಾಮ್ ಗ್ರೂಪಿಗೆ ಹಲವಾರು ಮೆಸೇಜ್ಗಳು ಹೋಗಿರುತ್ತೆ. ಅದ್ರ ಬೇಸಿಸ್ ಅಲ್ಲಿ ನೀವು ಇಲ್ಲಿ ಬಂದಿರ್ತೀರಾ, ಟೆಲ್ಲಿಂಗ್ ದಟ್ ಓಕೆ ಏನೋ MicroDegree ಕಡೆಯಿಂದ ಇವತ್ತು ಏನೋ ಇದೆ ಅಂಡ್ ಯು ಹ್ಯಾವ್ ಸೀನ್ ಕೊಲಾಟ್ರಲ್ಸ್ ಹೋಗಿರುತ್ತೆ. ಸೊ ಅದಕ್ಕೆ ನೀವು ಬಂದಿರ್ತೀರಾ. ಸೊ ಅದರಲ್ಲಿ ಒಂದು ಬೇಸಿಕಲಿ ಒಂದು ಇನ್ಫಾರ್ಮೇಶನ್ ನಾವೇನು ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ, ನಾನ್ IT ಇಂದ IT ಗೆ ಬರುವವರಿಗೆ, ನಾನ್ IT ಇಂದ IT ಗೆ ಬರುವವರಿಗೆ ಏನೇನ್ ಮಾಡಬಹುದು ಅಥವಾ ಏನ್ ಕಲಿಬಹುದು, ಅವರಿಗೆ ಕ್ಲೌಡ್ ಕಂಪ್ಯೂಟಿಂಗ್ ಎಂಬ ಕೋರ್ಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಎಂಬ ರೀತಿಯಲ್ಲಿ ನಾವು ಪೋರ್ಟ್ರೇ ಮಾಡಿದ್ವಿ. ಸೊ ನಮ್ಮ ಮೇನ್ ಉದ್ದೇಶ ಇವತ್ತು ಇಲ್ಲಿ ಏನಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ಅದೇ.
ಸೊ ತುಂಬಾ ಸ್ಟೂಡೆಂಟ್ಸ್ ನಮ್ಗೆ ಬರುವಂತ ಹಲವಾರು ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಅವರು ನಾನ್ ಐ ಟಿ ಇಂದ ಐ ಟಿಗೆ ಟ್ರಾನ್ಸಿಷನ್ ಮಾಡುವಂತ ರೀತಿಯಲ್ಲಿ ಇರ್ತಾರೆ. ಸೊ ಯಾಕೆ ಟ್ರಾನ್ಸಿಷನ್ ಮಾಡ್ತಿದ್ದಾರೆ? ದಟ್ ಈಸ್ ಅ ಒನ್ ಇಂಪಾರ್ಟೆಂಟ್ ಕ್ವೆಶನ್ ವಿಚ್ ಮೆನಿ ಆಫ್ ದ ಪೀಪಲ್ ಐ ವಾಂಟ್ ಟು ಆಸ್ಕ್ ಯು ಆರ್ ಯು ವಾಂಟ್ ಟು ಲೆಟ್ ಮೀ ನೋ. ಯಾಕೆ ನೀವು ನಾನ್ ಐ ಟಿ ಇಂದ ಐ ಟಿಗೆ ಟ್ರಾನ್ಸಿಷನ್ ಮಾಡಬೇಕು ಎಂಬುದಾಗಿ ಥಿಂಕ್ ಮಾಡ್ತಾ ಇದ್ದೀರಿ. ಓಕೆ, ರೀಸನ್ಸ್ ಆರ್ ಪ್ಲೆಂಟಿ. ಒಂದು ಮೇನ್ ರೀಸನ್ಸ್ ಏನಂತ ಹೇಳಿದ್ರೆ, ಕೋವಿಡ್ ಎಂಬ ಮಹಾಮಾರಿ ಬಂದ ನಂತರ ನಿಮ್ಗೆ ಗೊತ್ತಿದೆ, ಐ ಥಿಂಕ್ ನಮ್ಮ ಲೈಫ್ ಸ್ಟೈಲ್ಸ್ ಆಗ್ಲಿ ನಿಮ್ಮ ಲೈಫ್ ಸ್ಟೈಲ್ಸ್ ಆಗ್ಲಿ ಚೇಂಜ್ ಆಗಿದೆ. ಅಪ್ಪನಿಗೆ ಮಗನನ್ನೇ ಗೊತ್ತಿಲ್ಲದ ಪರಿಸ್ಥಿತಿಯಲ್ಲಿ ನಾವು ಮಾಸ್ಕ್ ಹಾಕಿಕೊಂಡು ಆ ಕಡೆ ಈ ಕಡೆ ಹೋಗ್ತೇವೆ, ರೈಟ್? ಅಂತ ಒಂದು ಪರಿಸ್ಥಿತಿಯಿಂದ ನಾವೀಗ ಸ್ಲೋಲಿ ರಿಕವರ್ ಆಗಿ ಬರ್ತಾ ಇದ್ದೇವೆ. ಹಲವಾರು ಜನರಿಗೆ ಜಾಬ್ಸ್ ಮಿಸ್ ಆಗಿದೆ, ರೈಟ್? ಸೊ ಈ ರೀತಿಯಾಗಿರುವಂತ ಒಂದು ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ 2 to 3 years ಇಂದ ನಾವು ಬದುಕ್ತಾ ಇದ್ದೇವೆ, ರೈಟ್? ಸೊ ಡಿಫ್ರೆಂಟ್ ಆಗಿರುವಂತ ಆಂಬಿಯನ್ಸ್ ಆಗಿರುತ್ತೆ, ಡಿಫ್ರೆಂಟ್ ಆಗಿರುವಂತ ಅಟ್ಮಾಸ್ಫಿಯರ್ ಅಲ್ಲಿ ಇದ್ದೇವೆ. ಸೊ ಆ ನಿಟ್ಟಿನಲ್ಲಿ ಹಲವಾರು ಜಾಬ್ಸ್ ಗಳು ನಾವು ನಮ್ಮ ಕಡೆಯಿಂದ ಮಿಸ್ ಆಗಿದೆ. ವಿ ಹ್ಯಾವ್ ಲಾಸ್ಟ್ ಮೆನಿ ಜಾಬ್ಸ್ ಫ್ರಮ್ a non-IT background. So this is one of the big and the main reasons why most of the people, ನಾನೊಂದು ನಿಮ್ಗೊಂದು ಒಂದು ವ್ಯಾಲ್ಯೂ ಆಡೆಡ್ ನಂಬರ್ ಕೊಡ್ಬೇಕು ಅಂತಿದ್ರೆ, ಈ ಪರ್ಟಿಕ್ಯುಲರ್ ಜನವರಿಯಿಂದ 2022 ಜನವರಿಯಿಂದ 70% of the people are doing a transition from non-IT to IT. 70%. ನಾನು ಸಿನ್ಸ್ ಸೇಲ್ಸ್ ನ ನೋಡುವ ಕಾರಣ ಹಲವಾರು ಸ್ಟೂಡೆಂಟ್ಸ್ ಗಳು ನನಗೆ ಕಾಲ್ ಮಾಡ್ತಾರೆ. ಕಾಲ್ ಅಂತ ಹೇಳಿದ್ರೆ, I mean tremendous amount of people are calling me and trying to say, ಸರ್, ಐ ವಾಂಟ್ ಟು ಡೂ ಅ ಟ್ರಾನ್ಸಿಷನ್. ನಂಗೆ ನಾನ್ ಐ ಟಿ ಇಂದ ಐ ಟಿಗೆ ಟ್ರಾನ್ಸಿಷನ್ ಮಾಡಬೇಕು. ಐ ಆಮ್ ಆಸ್ಕಿಂಗ್ ವೈ, ಯಾಕೆ, ವಾಟ್ ಈಸ್ ದ ರೀಸನ್? ಸರ್, ಜಾಬ್ ಇಲ್ಲ ಸರ್. ಸೊ ಜಾಬ್ ನಮ್ಗೆ ನಷ್ಟ, ನಮ್ಗೆ ಇರುವಂತ ಜಾಬ್ಸ್ ವಿ ಮಿಸ್ಡ್ ಇಟ್ ಸರ್. ಸೊ ಈ ರೀತಿ ಆಗಿರುವಂತ ಥಾಟ್ಸ್ ಗಳು ತುಂಬಾ ಬರ್ತಿದೆ. ಅಥವಾ ಸೆಕೆಂಡರಿ ಥಾಟ್ಸ್ ಅವ್ರು ಏನ್ ಹೇಳ್ತಿದ್ದಾರೆ, ನಮ್ಗೆ ಹೈಕ್ ಸಿಗ್ತಾ ಇಲ್ಲ ಸರ್, ಅಥವಾ ನಾವೀಗ ಏನು ಫೀಲ್ಡ್ ಅಲ್ಲಿ ಇದ್ದೇವೆ ಆ ಫೀಲ್ಡ್ ಇಂದ ನಮ್ಗೆ ಬೇಕಾಗಿರುವಂತ ಸಬ್ಸಿಕ್ವೆಂಟ್ ಆಗಿರುವಂತ ಗ್ರೋತ್ ಸಿಗ್ತಾ ಇಲ್ಲ ಸರ್. ಸೊ ಈ ಎರಡು ಮುಖ್ಯ ಧಾರೆಯಾಗಿರುವಂತ ರೀಸನ್ಸ್ ಗಳಿಂದಾಗಿ what I felt that these are the two different reasons why people want to do a transitions from non-IT to IT. So ಹಾಗಿದ್ದಲ್ಲಿ ನಿಮ್ಗೆ ಹೇಗ್ ಗೊತ್ತಾಯ್ತು ಐ ಟಿ ಅಲ್ಲಿ ಜಾಬ್ಸ್ ಇದೆ ಅಂತ, ರೈಟ್? ನಿಮ್ಗೆ ನಾನ್ ಐ ಟಿ ಅಲ್ಲಿ ಜಾಬ್ಸ್ ಇಲ್ಲ ಅಂತ ಗೊತ್ತಾದ ನಂತರ ದಟ್ ಮೀನ್ಸ್ ನಿಮ್ಗೆ ಯಾರಾದ್ರೂ ಒಬ್ರು ಹೇಳಿರ್ತಾರಲ್ಲ ಐ ಟಿ ಅಲ್ಲಿ ಜಾಬ್ಸ್ ಇದೆ ಅಂತ. ಸೊ ಹಾಗಿದ್ರೆ ಐ ಟಿ ಅಲ್ಲಿ ಜಾಬ್ಸ್ ಹೋಗಿಲ್ವಾ ಈ ಕೋವಿಡ್ ಇಂದಾಗ್ಲಿ ಅಥವಾ ಬೇರೆ ಡಿಫ್ರೆಂಟ್ ರೀಸನ್ಸ್ ಇಂದಾಗ್ಲಿ ಐ ಟಿ ಅಲ್ಲಿ ಜಾಬ್ಸ್ ಪ್ರಮಾಣ ಕಡಿಮೆ ಆಗ್ಲಿಲ್ವಾ? ಇಸ್ ಅ ನೆಕ್ಸ್ಟ್ ಕ್ವೆಶನ್ ವಿಚ್ ಪೀಪಲ್ ಆಸ್ಕ್. ಸೊ ಒಂದು ಸಿಗ್ನಿಫಿಕೆಂಟ್ ವ್ಯಾಲ್ಯೂ ಅಲ್ಲಿ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಅಂತ ಹೇಳಿದ್ರೆ, ಒಂದು ಲ್ಯಾಪ್ಟಾಪ್, ಒಂದು ಇಂಟರ್ನೆಟ್ ನೀವು ಇದ್ರೆ ಯಾವ ಮೂಲೆಯಿಂದ ಬೇಕು ಅಂತಿದ್ರು ನಿಮ್ಗೆ ಐ ಟಿ ಅಲ್ಲಿ ಕೆಲಸ ಮಾಡಬಹುದು, ಕರೆಕ್ಟ್ ಅಲ್ವಾ? ಒಂದು ಇಂಟರ್ನೆಟ್ ಸ್ಟ್ರಾಂಗ್ ಇರಬೇಕು. 4G, ವಿ ಆರ್ ಆಲ್ ಇನ್ ದ ಲಿವಿಂಗ್ ಇನ್ ದ 5G ಗೆ ನಾವು ಹೋಗ್ತಾ ಇದ್ದೇವೆ. ನಾವು ಹೇಳ್ತೇವೆ 4G, 3G ಇಂದ 4G ಗೆ ಹೋಗಿ 4G ಇಂದ ಈಗ 5G ಗೆ ಅಪ್ಗ್ರೇಡ್ ಆಗ್ತಿದ್ದೇವೆ. ಸೊ ಹೀಗೆ ಹೋಗ್ಬೇಕು ಅಂತಿದ್ರೆ ಡೆಫಿನೆಟ್ಲಿ ನಿಮ್ ಇಂಟರ್ನೆಟ್ ಕನೆಕ್ಷನ್ ಸ್ಟ್ರಾಂಗ್ ಇರಬೇಕು. ಒಂದು ಚಿಕ್ಕ ಲ್ಯಾಪ್ಟಾಪ್, ಒಂದು 30,000 ಇನ್ವೆಸ್ಟ್ 45,000 ಇನ್ವೆಸ್ಟ್ ಮಾಡಿ ಒಂದು ಚಿಕ್ಕ ಲ್ಯಾಪ್ಟಾಪ್ ಪ್ಲಸ್ ನೀವು ಇದ್ರೆ ಯಾವ ಮೂಲೆಯಿಂದ ಕುತ್ಕೊಳ್ಬೇಕು ಅಂತಿದ್ರು ನಿಮ್ಗೆ ಐ ಟಿ ಅಲ್ಲಿ ವರ್ಕ್ ಮಾಡಬಹುದು. ಎಸ್, ದ ಬಿಗ್ ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ವರ್ಕ್ ಫ್ರಮ್ ಹೋಮ್. ವರ್ಕ್ ಫ್ರಮ್ ಹೋಮ್ ಎಂಬ ಒಂದು ಮೇನ್ ಶಾಖೆಯಿಂದಾಗಿ ಅಥವಾ ಒಂದು ಮೇನ್ ಪ್ರಾಸೆಸ್ ಇಂದಾಗಿ ಐ ಥಿಂಕ್ ಐ ಟಿ ಅಲ್ಲಿ ಜಾಬ್ಸ್ ಇನ್ನೂ ಶಾಶ್ವತವಾಗಿ ಉಳಿದಿದೆ ಎಂಬ ಒಂದು ಉತ್ತರ ನನಗೆ ಕೊಡ್ಲಿಕ್ಕೆ ನಾನು ನಿಮ್ಗೆ ಇಷ್ಟಪಡ್ತಿದ್ದೇನೆ. ಓಕೆ, ಸೊ ಹಾಗಿದ್ದಲ್ಲಿ ನಾನ್ ಐ ಟಿ ಇಂದ ಬರುವವರು ಐ ಟಿಗೆ ಬಂದಾಗ ಡಿಫ್ರೆಂಟ್ ಆಗಿ ಹೇಗೆ ಯಾವ ಕೋರ್ಸಸ್ ಮಾಡ್ಬೇಕು ಅಂತ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ. ಸರಿ ಸರ್, ನೀವು ಹೇಳಿದ್ದು ನಾನು ಒಪ್ಪಿದೆ, ತುಂಬಾ ಚೆನ್ನಾಗಿ ಹೇಳಿಕೊಟ್ರಿ. ನಾನ್ ಐ ಟಿ ಇಂದ ಐ ಟಿಗೆ ನನ್ಗೆ ಈಗ ಹೋಗ್ಲೇಬೇಕು, ನಾನು ಐ ಟಿಗೆ ಬರಬೇಕು ಅಂತ 100% ಕನ್ಫರ್ಮ್ ಮಾಡಿದ್ದೇನೆ. ಸೊ 100% ಕನ್ಫರ್ಮ್ ಮಾಡಿದ ನಂತರ ನೆಕ್ಸ್ಟ್ ನಂಗೆ ಗೊತ್ತಾಗಬೇಕಾಗಿರೋದು ನಾನು ಏನ್ ಕಲಿಬೇಕು, ವಾಟ್ ವುಡ್ ಐ ವಾಂಟ್ ಟು ಲರ್ನ್, ನಾನು ಏನ್ ಕಲ್ತು ಏನ್ ಮಾಡ್ಬೇಕು. ಸೊ ಈ ರೀತಿಯಾಗಿ ಪ್ರಶ್ನೆ ಬರುವಾಗ ನಮ್ಗೆ ಸ್ವಲ್ಪ ಎಜುಕೇಟ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ಐ ಟಿ ಇಸ್ ಅ ಹ್ಯೂಜ್ ಓಷನ್. ನೀವು ದೊಡ್ಡ ಒಂದು ಸಾಗರ ಅಥವಾ ಕಡಲಿಗೆ ಹೋದ ಅಂತ ಫೀಲ್ ಬರುತ್ತೆ ನಿಮ್ಗೆ ಐ ಟಿಗೆ ಬಂದಾಗ. ಡಿಫ್ರೆಂಟ್ ಟೈಪ್ಸ್ ಆಫ್ ಮೀನ್ ಇರುತ್ತೆ. ನಿಮ್ಗೆ ಇಷ್ಟ ಇದ್ದ ಮೀನ್ ಇರುತ್ತೆ, ಇಷ್ಟ ಇಲ್ಲದ ಮೀನ್ ಇರುತ್ತೆ, ಅಮ್ಮನಿಗೆ ಇಷ್ಟ ಇರುವಂತ ಮೀನ್ ಇರುತ್ತೆ, ಅಪ್ಪನಿಗೆ ಇಷ್ಟ ಇರುವಂತ ಮೀನ್ ಇರುತ್ತೆ, ನಿಮ್ಮ ಮನೆಯಲ್ಲಿ ಇರುವಂತ ಅಜ್ಜಿಗೆ ಇಷ್ಟ ಇರುವಂತ ಮೀನುಗಳು ಅದ್ರಲ್ಲಿ ಇರುತ್ತೆ, ಬಟ್ ನಿಮ್ಗೆ ಇಷ್ಟ ಇರಲ್ಲ. ಬಟ್ ಏನ್ ಮಾಡುದು, ನಿಮ್ಗೆ ತಿನ್ಲೇಬೇಕಾಗುತ್ತೆ. ಮನೆಯಲ್ಲಿ ಅಮ್ಮ ಏನಾದ್ರು ಅಡಿಗೆ ಮಾಡಿದ್ರೆ ನಿಮ್ಗೆ ತಿನ್ಲೇಬೇಕಾಗುತ್ತೆ. ಅದೇ ಅವಸ್ಥೆ ನಿಮ್ಗೆ ಐ ಟಿಗೆ ಬಂದಾಗ ಇರುತ್ತೆ. 150ರಿಂದ 250 ತನಕ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದೆ ಐ ಟಿ ಅಲ್ಲಿ. ಸೊ ನೀವು ನಿಮ್ಮ ಹೈಸ್ಕೂಲ್ ಫ್ರೆಂಡ್ ಹತ್ರ ಕಾಲ್ ಮಾಡಿ ಕೇಳ್ತೀರಿ, ಹೇ ಮಚ್ಚ ನೀನು ಐ ಟಿ ಅಲ್ಲಿ ಇದೆಯಲ್ಲ, ಯಾವ ಡೆವಲಪರ್ ಆಗಿದ್ದಿ? ಅವ ಹೇಳ್ತಾನೆ, ನಾನು ಪೈಥಾನ್ ಡೆವಲಪರ್ ಆಗಿದ್ದೇನೆ ಮಚ್ಚ. ಪೈಥಾನ್ ಇಸ್ ದ ಬೆಸ್ಟ್ ಕೋರ್ಸ್, ಪೈಥಾನ್ ಇಸ್ ದ ಬೆಸ್ಟ್ ಲ್ಯಾಂಗ್ವೇಜ್ ಇನ್ ದ ವರ್ಲ್ಡ್. ನನ್ಗೆ ಇಷ್ಟು CTC ಸಿಗ್ತಾ ಇದೆ, ನಾನು ಇಷ್ಟು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಿದ್ದೇನೆ, ಪೈಥಾನ್ ಕಲಿ. ಓಕೆ, ನೀವು ಪೈಥಾನ್ ಸ್ಟಾರ್ಟ್ ಮಾಡ್ತೀರಿ, ಸ್ವಲ್ಪ ಕಲಿಯಕ್ಕೆ 1-2 ಪೇಜಸ್ ಕಲಿತೀರಿ. ಕಲಿತ ನಂತರ ಕಷ್ಟ ಆಗುತ್ತೆ. ಈಸಿ ಆಗಿರುವಂತ ವಿಷಯ ನಮ್ಗೆ ಕಲೀಲಿಕ್ಕೆ ತುಂಬಾ ಈಸಿ. ವೆನ್ ದ ಥಿಂಗ್ಸ್ ಗೆಟ್ ಟಫರ್,
we tend to lose interest in that. ನೀವು ಪೈಥಾನ್ ಬುಕ್ ಮುಚ್ತೀರಾ, ನೆಕ್ಸ್ಟ್ ಇನ್ನೊಂದು ಫ್ರೆಂಡಿಗೆ ಕಾಲ್ ಮಾಡ್ತೀನಿ, ಈ ಫ್ರೆಂಡ್ ಸರಿ ಇಲ್ನೋ, ಅವ ಹೈಸ್ಕೂಲ್ ಅಲ್ಲಿ ಇರುವಾಗಲೇ ನನ್ಗೆ ಮೋಸ ಮಾಡ್ತಿದ್ದ, ಈಗಲೂ ನನ್ನ ಲೈಫ್ ಅಲ್ಲಿ ಮೋಸ ಮಾಡ್ಲಿಕ್ಕೆ ಬರ್ತಿದ್ದಾನೆ. ನಾವು ನೆಕ್ಸ್ಟ್ ಸೆಟ್ ಆಫ್ ಫ್ರೆಂಡ್ಸ್ ಕಾಲ್ ಮಾಡ್ತಾರೆ. ಆಗ ಅವ್ರು ಹೇಳ್ತಾರೆ, ಇಲ್ಲ ಮಚ್ಚ, ಯು ಹ್ಯಾವ್ ಟು ಡೂ ಡೇಟಾ ಅನಾಲಿಟಿಕ್ಸ್, ಅಮೇಸಿಂಗ್ ಕೋರ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮ್ಗೆ ತುಂಬಾನೇ ಎಫೆಕ್ಟಿವ್ ಆಗಿರುವಂತ ಅಮೌಂಟ್ ನಿಮ್ಗೆ ಅದ್ರಲ್ಲಿ ಅವೈಲೇಬಲ್ ಆಗಿ ಸಿಗುತ್ತೆ. ಸೊ ಈ ರೀತಿಯಾಗಿರುವಂತ ನೆಕ್ಸ್ಟ್ ಬರುತ್ತೆ, ಅಲ್ಲಿ ನೀವು ಕಲೀಲಿಕ್ಕೆ ಹೋಗ್ತೀರಾ. ಸೊ there will also be a problem in that. So what I am trying to say here is that different ಆಗಿರುವಂತ ಆಪ್ಷನ್ಸ್ ನಿಮ್ಗೆ ಐಟಿ ಅಲ್ಲಿ ಇದೆ. ಸೊ ಡಿಫ್ರೆಂಟ್ ಆಗಿರುವಂತ ಆಪ್ಷನ್ಸ್ ನಿಮ್ಗೆ ಐಟಿ ಅಲ್ಲಿ ಸಿಕ್ಕುವಾಗ ದಟ್ ಈಸ್ ವೇರ್ ದ ಪ್ರಾಬ್ಲಮ್ ಕಮ್ಸ್. ಯಾವ್ದನ್ನು ಚೂಸ್ ಮಾಡಬೇಕು ಅಂತ ಪ್ರಾಪರ್ ಆಗಿ ನಿಮ್ಗೆ ಗೊತ್ತಾಗಲ್ಲ. ಸೊ ನೀವು ನಾನ್ ಐಟಿ ಇಂದ ಐಟಿಗೆ ಬರಬೇಕು ಅಂತಿದ್ರೆ ಸಿಗ್ನಿಫಿಕೆಂಟ್ಲಿ ಟೂ ಪಾರ್ಟ್ಸ್ ಅಥವಾ 2 ways ಅಲ್ಲಿ ನಿಮ್ಗೆ ಬರಬಹುದು. ಒಂದು, ಯಾವ್ದಾದ್ರು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನು ಕಲ್ತು ಅದರಲ್ಲಿ ಉತ್ತೀರ್ಣರಾಗಿ ಬರುವಂತದ್ದು, ವಿಚ್ ಇಸ್ ದ ಬೆಸ್ಟ್ ವೇ. ಬಟ್ ಇದರಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನೀವು ಟೆಕ್ನಿಕಲಿ ಸೌಂಡ್ ಇಲ್ಲದಿದ್ರೆ ಅಥವಾ ನೀವು ಬಂದಂತ ಹಾದಿಯಲ್ಲಿ ನೀವು ಟೆಕ್ನಿಕಲಿ ಇದನ್ನು ನಿಮ್ಗೆ ಗೊತ್ತಿಲ್ಲ ಅಂತಿದ್ರೆ, ಇದನ್ನು ಕಲ್ತು ಇದರಲ್ಲಿ ಪ್ರಾವೀಣ್ಯತೆ ಹೊಂದಲಿಕ್ಕೆ ನಿಮ್ಗೆ ಸಿಕ್ಕಾಬಟ್ಟೆ ಟೈಮ್ ತಗೊಳುತ್ತೆ. ಇಟ್ ವಿಲ್ ಟೇಕ್ ಯು ಅ ಲಾಟ್ ಆಫ್ ಟೈಮ್ in order to succeed in a programming language. If you are able to spend 6 to 8 months, well and good, ನಿಮ್ಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತು ಮಾಡಬಹುದು. ಅದು ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತು ತೊಂದರೆ ಇಲ್ಲ. ಪೈಥಾನ್, ಸಿ, ಜಾವಾಸ್ಕ್ರಿಪ್ಟ್, ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತ್ರು ತೊಂದರೆ ಇಲ್ಲ. ಬಿಕಾಸ್ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತ್ರೆ ನೀವು 70% ಆಫ್ ದಿ ಅದರ್ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತಂಗೆ. ಯಾಕಂದ್ರೆ ನಿಮ್ಗೆ ಊಟ ಆಯ್ತಾ, ನಾನು ನಿಮ್ಮ ಹತ್ರ ಕೇಳಿದ್ರೆ ಡಿಡ್ ಯು ಹ್ಯಾವ್ ಯುವರ್ ಲಂಚ್ ಅಂತ ನಾನು ಇಂಗ್ಲಿಷ್ ಅಲ್ಲಿ ಕೇಳಿದ್ರು, ಎರಡರಲ್ಲೂ ಮೀನ್ ಆಗೋದು ಒಂದೇ, ಆದರೆ ಹೇಳುವಂತ ರೀತಿ ಮಾತ್ರ ಡಿಫರ್ ಆಗುತ್ತೆ. ಅದೇ ರೀತಿ ನೀವು ಪೈಥಾನ್ ಕಲ್ತ್ರೆ ನೀವು 70% ಆಫ್ ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕಲ್ತಾಗೇನೆ. ಬಿಕಾಸ್ ಫಂಕ್ಷನ್ಸ್ ಇನ್ ಸಿ ಆರ್ ಪೈಥಾನ್ ಈಸ್ ಈಕ್ವಿವೆಲೆಂಟ್ ಟು ಫಂಕ್ಷನ್ ಇನ್ PHP. ಬಟ್ ನೀವು ಬರೆಯುವಂತ ರೀತಿ ಏನಿದೆ ಅಥವಾ ಅದನ್ನು ಪ್ರೆಸೆಂಟ್ ಮಾಡುವಂತ ರೀತಿ ಏನಿದೆ ಅದು ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಸೊ ಯಾವ್ದಾದ್ರೂ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲೀಲಿಕ್ಕೆ ಪ್ರಯತ್ನ ಪಡಿ. ಬಟ್ ದ ಪ್ರಾಬ್ಲಮ್ ಹಿಯರ್ ಇಸ್, ನೀವು ತುಂಬಾ ಲಾಜಿಕಲಿ ಸೌಂಡ್ ಅಥವಾ ನೀವು ಪ್ರೋಗ್ರಾಮಿಂಗ್ ಅನ್ನು ಇಷ್ಟಪಡುವವರು, ಅಷ್ಟು ಡೀಪ್ ಆಗಿ ಪ್ಯಾಷನೆಟ್ ಆಗಿ ನಿಮ್ಗೆ ಪ್ರೋಗ್ರಾಮಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಮಾತ್ರ ಪ್ರೋಗ್ರಾಮಿಂಗ್ ಅನ್ನು ತೆಗೋಳಿ. ಇಲ್ಲ ಅಂತಿದ್ರೆ ಖಂಡಿತವಾಗಿಯೂ ಟೈಮ್ ವೇಸ್ಟ್ ಆಗುತ್ತೆ. ನನ್ನ ಹತ್ರ ಬಂದವರ ಹತ್ರ ನಾನು ಈ ಸಜೆಷನ್ಸ್ ಕೊಟ್ಟಿದ್ದೆ, ಸರಿ ಸರ್ ನನಗೆ ಪ್ರೋಗ್ರಾಮಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ನಾನು ಈ ಪ್ರೋಗ್ರಾಮಿಂಗ್ ಅನ್ನು ಮಾಡ್ತೇನೆ ಎಂಬ ರೀತಿಯಲ್ಲಿ ಮುಂದೆ ಹೋಗ್ತಾರೆ. ಬಟ್ ಫಸ್ಟ್ ಪುಟ್ಟಗಳು, ನಾವು ಒಂದು ಪುಸ್ತಕ ಓದೋದು ಅಂತಿದ್ರು ಫಸ್ಟ್ 10-15 ಪೇಜ್ಗಳು ನಮ್ಗೆ ತುಂಬಾ ಈಸಿಯಾಗಿ ಹೋಗ್ತೇವೆ, ಮತ್ತೆ ಹೋಗ್ತಾ ಅದ್ರ ಇಂಟ್ರೆಸ್ಟ್ ಹೋಗುತ್ತೆ. ಅದೇ ರೀತಿ ವೆನ್ ದ ಥಿಂಗ್ಸ್ ಗೆಟ್ ಡಿಫಿಕಲ್ಟ್ ಅಲ್ಲ, ಕಷ್ಟ ಆದಾಗ, ನಮ್ಗೊಂದು ವಿಷಯಗಳು ಕಷ್ಟ ಆದಾಗ ನಾವು ಅದರಲ್ಲಿ ಪದೇ ನಮ್ಮ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಆ ಕಡಿಮೆ ಆಗುವ ನಿಟ್ಟಿನಲ್ಲಿ ಏನಾಗುತ್ತೆ ಪ್ರಾಬ್ಲಮ್ ಅಂತ ಹೇಳಿದ್ರೆ, ನಮ್ಗೆ ಎಕ್ಸಾಕ್ಟ್ಲಿ ಅದರಿಂದ ಇಂಟ್ರೆಸ್ಟ್ ಹೋದಾಗ ಆ ಒಂದು ವೇ ಆಫ್ ಲರ್ನಿಂಗ್ ನಮ್ಗೆ ಕಂಪ್ಲೀಟ್ ಆಗಿ ಲಾಸ್ಟ್ ಆಗುತ್ತೆ. ಸೊ ಅದು ಒಂದು ರೀಸನ್. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್, ಮೇಕ್ ಶೂರ್ ದಟ್ ಯು ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಇನ್ ಬಿಲ್ಡಿಂಗ್ ಅಪ್ಲಿಕೇಶನ್ಸ್, or you have that confidence in learning a programming language, then only go for it. So this is the first way, programming language. So when I say programming language, I include all programming language, including Java. ಯಾರೊಬ್ರು ಕಮೆಂಟ್ ಅಲ್ಲಿ ಅಥವಾ ಚಾಟ್ ಸೆಕ್ಷನ್ ಅಲ್ಲಿ ಜಾವಾ ಅಂತ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ಜಸ್ಟ್ ಹೇಳ್ತಾ ಇದ್ದೇನೆ, ಮೆನ್ಷನ್ ಮಾಡ್ತಿದ್ದೇನೆ. ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ದೇರ್ ಆರ್ ಮಿಲಿಯನ್ಸ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇನ್ನು ಗೋಯಿಂಗ್ ಫಾರ್ವರ್ಡ್ ಮಿಲಿಯನ್ಸ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬರುತ್ತೆ. ಬಟ್ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತ್ರೆ ಇನ್ನೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಲಿಕ್ಕೆ ನಿಮ್ಗೆ 2 ದಿನ ಸಾಕು, ಇಫ್ ಯು ನೋ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಪ್ರಾಪರ್ಲಿ. ಓಕೆ, ಸೊ ದಟ್ ಈಸ್ ಫಸ್ಟ್ ವೇ. ಇಫ್ ಯು ವಾಂಟ್, ಲರ್ನ್ ಇಟ್. ಏನು ತೊಂದರೆ ಇಲ್ಲ, ಟೈಮ್ ಕೊಟ್ಟು ಟೈಮ್ ಸ್ಪೆಂಡ್ ಮಾಡಿ ಕಲಿಯಿರಿ. ಅದ್ರ ಪ್ರಾಬ್ಲಮ್ ಇಲ್ಲಿ ಏನು, ನಮ್ಗೆ ಕ್ವಿಕ್ ಆಗಿ ಜಾಬ್ ಬೇಕು, ನಮ್ಗೆ ಟೈಮೂ ಇಲ್ಲ, ರೈಟ್? ಇಸ್ ಅ ಬಿಗ್ ಪ್ರಾಬ್ಲಮ್. ಸೊ ಇಂಥ ಪ್ರಾಬ್ಲಮ್ಸ್ ಇರುವಾಗ ನೆಕ್ಸ್ಟ್ ಒಂದು ವೇ ಏನಂತ ಹೇಳಿದ್ರೆ, ಯಾವ್ದಾದ್ರು ಟೂಲ್ ಬೇಸ್ಡ್ ಲರ್ನಿಂಗ್ ಕಲಿಯುವಂಥದ್ದು. ಸೊ ಈ ಟೂಲ್ ಬೇಸ್ಡ್ ಲರ್ನಿಂಗ್ ಅಲ್ಲಿ ವಿಲ್ ಟ್ರೈ ಟು ಆನ್ಸರ್ ಆಲ್ಮೋಸ್ಟ್ ಆಲ್ ಕ್ವೆಶನ್ಸ್ ಇನ್ ಚಾಟ್. ಆಯ್ತಾ? ಜಸ್ಟ್ ಗಿವ್ ಮಿ ಅ ಮೊಮೆಂಟ್, ಐ ವಿಲ್ ಟ್ರೈ ಟು ಫಿನಿಶ್ ದಿಸ್. ನಾನು ನಮ್ಮ ಮೇನ್ ಟಾಪಿಕ್ ಒಂದು ಫಿನಿಶ್ ಮಾಡ್ತೀನಿ, ದೆನ್ ವಿಲ್ ಓಪನ್ ಫಾರ್ Q&A. ಯು ಕ್ಯಾನ್ ಆಸ್ಕ್ ಎನಿಥಿಂಗ್ ಅಬ್ಸಲ್ಯೂಟ್ ರಬಿಶ್ ವಿತ್ ಮಿ ಅಂಡ್ ಐ ವಿಲ್ ಟ್ರೈ ಟು ಆನ್ಸರ್ ಆಲ್ಮೋಸ್ಟ್ ಎನಿಥಿಂಗ್ ವಿಚ್ ಐ ಕ್ಯಾನ್ ಅಂಡ್ ವಿಚ್ ಐ ನೋ. ಓಕೆ, ಗೊತ್ತಿಲ್ಲದಿರೋದು ನಾನು ಐ ವುಡ್ ನಾಟ್ like people to discuss in chat. ಸುಮ್ಮನೆ distractions ಆಗುತ್ತೆ. Some people have come here to listen, some people have not. It's up to them. But chat ಅಲ್ಲಿ ತುಂಬಾ ಹಾಕುದು ಬೇಡ. ನಿಮ್ಗೆ ಏನೇ ಪ್ರಶ್ನೆ ಇದ್ರು ಕೇಳಿ, ಅಲ್ಲಿ ಹಾಕಿರಿ. ಬಟ್ ಅದಕ್ಕೆ ಕನ್ವರ್ಸ್ ಆಗಿ ಆನ್ಸರ್ ಕೊಡುವುದು ಅಷ್ಟು, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್, ರೈಟ್? ಸೊ ಎಲ್ಲರಿಗೂ ಸುಸ್ತಾಗಿದೆ ಸರ್, ನಿಮ್ಗೆ ಎಲ್ಲರಿಗೂ ಸುಸ್ತಾಗಿದೆ. ನಾವೆಲ್ಲ ಇವತ್ತು ಕೆಲಸ ಮುಗಿಸಿ ಬಂದಿರುವುದು, ಬಟ್ ದಿಸ್ ಇಸ್ ಜಸ್ಟ್ ಫಾರ್ ಯು. ವಿ ಆರ್ ಜಸ್ಟ್ ಡೆಡಿಕೇಟಿಂಗ್ ಇಟ್ ಫಾರ್ ಯು. ನಿಮ್ಮ ರಿಕ್ವೆಸ್ಟ್ ಪ್ರಕಾರ, ಸೊ ದಟ್ ಐ ಜಸ್ಟ್ ಥಾಟ್ ಆಫ್ ಕಮಿಂಗ್ ಅಂಡ್ ಹ್ಯಾವಿಂಗ್ ಅ ವರ್ಡ್. ಓಕೆ, ತುಂಬಾ ಸುಸ್ತಾಗಿದೆ. ಓಕೆ, ಲೆಟ್ಸ್ ಟೇಕ್ ಇಟ್ ಇನ್ ಅ ಪಾಸಿಟಿವ್ ವೇ.
ಸೊ ಹಾಗಿದ್ರೆ ಆ ವಿಷಯ ಆಯ್ತು. ಸೊ ಎರಡನೇ ವಿಷಯ ಏನಂತ ಹೇಳಿದ್ರೆ, ಹೇಗೆ ಎರಡನೇ ವಿಷಯ ಟೂಲ್ ಬೇಸ್ಡ್ ಲರ್ನಿಂಗ್ ನಾನು ಹೇಳಿದಾಗ. ಸೊ ಆ ಟೂಲ್ ಬೇಸ್ಡ್ ಲರ್ನಿಂಗ್ ಅಲ್ಲಿ ನಾವು ರೆಕಮೆಂಡ್ ಮಾಡೋದು ನಮ್ಮ ಲರ್ನರ್ಸ್ ಗೆ ಈಸ್ AWS and DevOps. So now we are getting into the topic called as AWS and DevOps. So ಇದು ಹೆಂಗೆ ಅಂತ ಹೇಳಿದ್ರೆ, ಒಂದು ಮೂವಿಯಲ್ಲಿ ಸ್ಕ್ರಿಪ್ಟ್ ಬಿಲ್ಡ್ ಮಾಡಿ, ಕ್ಯಾರೆಕ್ಟರ್ ಅನ್ನು ಬಿಲ್ಡ್ ಮಾಡಿ ಮೇನ್ ಪ್ಲಾಟ್ ಗೆ ಬರ್ತೇವಲ್ಲ, ಸೊ ಆ ರೀತಿಯಲ್ಲಿ ನಾನು ತಗೊಂಡು ಬರ್ತಾ ಇದ್ದೆ. ಬಿಕಾಸ್ ಫಸ್ಟ್ ಆಫ್ ಆಲ್ AWS and DevOps ಕಲಿಯುವುದು ಯಾಕೆ ಅಂತ ಗೊತ್ತಾಗಕ್ಕಿಂತ ಮುಂಚೆ ಅದರ ಮೂಲ ಉದ್ದೇಶ ಏನು ಅಂತ ಗೊತ್ತಾಗಬೇಕು. ಸೊ ಅದಕ್ಕೆ ನಾನು ಇಷ್ಟೆಲ್ಲ ನಿಮ್ಮ ಹತ್ರ ಮಾತಾಡಿ ಐ ಜಸ್ಟ್ ಕೇಮ್ ಟು ದ ಟಾಪಿಕ್, ದ ಮೇನ್ ಟಾಪಿಕ್ AWS and DevOps, or something called as, in generic called as, cloud computing. Okay, so this is one main point of discussion today. So ಹಾಗಿದ್ರೆ ಕ್ಲೌಡ್ ಕಂಪ್ಯೂಟಿಂಗ್ ಯಾಕೆ ಬೇಕು, ಅಥವಾ ಕ್ಲೌಡ್ ಕಂಪ್ಯೂಟಿಂಗ್ ಅಂದ್ರೆ ಏನು? So this is the first question which most of the people ask. So ಕ್ಲೌಡ್ ಕಂಪ್ಯೂಟಿಂಗ್ ಅನ್ನು ನಾವು ಯಾಕೆ ನಾನ್ IT ಇಂದ IT ಗೆ ಬರುವವರಿಗೆ ಸಿಗ್ನಿಫಿಕೆಂಟ್ ಆಗಿ ಹೇಳಿಕೊಟ್ಟು ಕಲಿಸ್ತಾ ಇದ್ದೇವೆ. ದಿಸ್ ಇಸ್ ಅ ಮೇನ್ ಪಾಯಿಂಟ್. ಸೊ ಕ್ಲೌಡ್ ಕಂಪ್ಯೂಟಿಂಗ್, ಸೊ ನೀವು ಒಂದು ಸಿಂಪಲ್ ಆಗಿರುವಂತ ಒಂದು ಲೇಮನ್ ಎಕ್ಸಾಂಪಲ್ ಕೊಡಬೇಕು ಅಂತಿದ್ರೆ, ಫ್ಯೂ ಇಯರ್ಸ್ ಮುಂಚೆ ಅಂತ ಹೇಳಿದ್ರೆ, ಒಂದು ಫ್ಯೂ ಇಯರ್ಸ್ ಮುಂಚೆ ನೀವು ಒಂದು ಕಂಪನಿ ನಡೆಸಬೇಕು ಅಂತಿದ್ರೆ, ಫಾರ್ ಎಕ್ಸಾಂಪಲ್ XYZ ಒಂದು ಕಂಪನಿ ಹೆಸರು, ಆ ಕಂಪನಿ ನಡೆಸಬೇಕಾಗುವಂತಿದ್ರೆ ಆ ಕಂಪನಿಗೆ ಅದರದೇ ಆಗಿರುವಂತಹ ಒಂದು ಸರ್ವರ್ ಅನ್ನು ಮೇಂಟೈನ್ ಮಾಡ್ಲಿಕ್ಕೆ ಇರ್ತಾ ಇತ್ತು. ಸರ್ವರ್ ಇನ್ ದ ಸೆನ್ಸ್ ಜಸ್ಟ್ ಅ ಲ್ಯಾಪ್ಟಾಪ್, ಒಂದು ಕಂಪ್ಯೂಟರ್. ಆ ಕಂಪ್ಯೂಟರ್ ಅಲ್ಲಿ ಎಲ್ಲ ಡೇಟಾವು ಸ್ಟೋರ್ ಆಗ್ತಿತ್ತು, ಎಲ್ಲ ಡೇಟಾವು ರಿವರ್ಸ್ ಬರ್ತಿತ್ತು, ಎಲ್ಲ ಡೇಟಾವನ್ನು ನಾವು ಪ್ರೊಸೆಸ್ ಮಾಡ್ತಿದ್ವಿ ಅಂತ ಒಂದು ಕಂಪ್ಯೂಟರ್. ಅದನ್ನು ಮೇಂಟೈನ್ ಮಾಡ್ಲಿಕ್ಕೆ ಒಂದು 3 to 4 ಪೀಪಲ್ ಇದ್ರು. ಆ ಸರ್ವರ್ ಯಾವತ್ತು ಆಫ್ ಆಗಬಾರ್ದು, ಆಫ್ ಆದ್ರೆ ನಿಮ್ಮ ವೆಬ್ಸೈಟ್ ಆಫ್ ಆಗ್ತಿತ್ತು. ಓಕೆ, ಸೊ ಈ ರೀತಿಯಾಗಿರುವಂತ ಒಂದು ಫಿಸಿಕಲ್ ಸರ್ವರ್ ನಿಮ್ಮ ಕಂಪನಿಯಲ್ಲಿ, ನೀವು ನಿಮ್ಮ ಆಫೀಸ್ಗಳಲ್ಲಿ ಹೇಳ್ತಿರ್ಬೋದು, ಸರ್ವರ್ ರೂಮ್ ಅಂತ ಹೇಳಿ ಒಂದು ಸಪರೇಟ್ ಆಗಿರುವಂತ ಒಂದು ರೂಮ್ ಇರ್ತಿತ್ತು. ಕರೆಕ್ಟ್ ಅಲ್ಲ? ಹಲವಾರು ಜನರು ಅವರವರ ಆಫೀಸಲ್ಲಿ ನೋಡಿದ್ದಿರಬಹುದು. ಸೊ ಸಪರೇಟ್ ಆಗಿರುವಂತ ಒಂದು ರೂಮ್ ಇದೆ. ಆ ರೂಮ್ ಅಂತಂದ್ರೆ ಸರ್ವರ್ ರೂಮ್ ಆಗಿರುತ್ತೆ. ಸೊ ಆ ರೂಮ್ ಅಲ್ಲಿ ಒಂದು ದೊಡ್ಡ ಲ್ಯಾಪ್ಟಾಪ್ ಅಥವಾ ದೊಡ್ಡ ಸಿಸ್ಟಮ್ ಇರುತ್ತೆ. ಆ ಸಿಸ್ಟಮ್ ಒಳಗೆ ಎಂಟೈರ್ಲಿ ಕಮ್ಯುನಿಕೇಶನ್ ಎಲ್ಲಾನು ಆ ಸಿಸ್ಟಮ್ ಒಳಗೆ ಆಗ್ತಾ ಇರುತ್ತೆ. ಸೊ ಈ ರೀತಿಯಾಗಿರುವಂತ ಒಂದು ಸರ್ವರ್ ರೂಮ್ ಅನ್ನು ಮೇಂಟೈನ್ ಮಾಡ್ಲಿಕ್ಕೆ ಹಲವಾರು ಜನಗಳು ಇದ್ರು. ಬಟ್ ಪ್ರಾಬ್ಲಮ್ ಇಲ್ಲಿ ಏನಂತ ಹೇಳಿದ್ರೆ, ಥಿಂಕ್ ದಟ್ ನಿಮ್ಮ ಅಪ್ಲಿಕೇಶನ್ ಗೆ ಒಂದು 10,000 ಯೂಸರ್ಸ್ ಬರ್ತಾ ಇದ್ರು ಅಂತ ಥಿಂಕ್ ಮಾಡಿ. ಸೊ ಒಂದು 10,000 ಯೂಸರ್ಸ್ ನಿಮ್ಮ ಅಪ್ಲಿಕೇಶನ್ ಗೆ ಬರೋದು ಅಂತಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ವೆಬ್ಸೈಟ್, ನಿಮ್ದು ಒಂದು ಒಳ್ಳೆ ಡಿಫೈನ್ಡ್ ಆಗಿರುವಂತಹ ವೆಬ್ಸೈಟ್, ಒಂದು 10,000ಕ್ಕಿಂತ ಹೆಚ್ಚು ಜನ ಈ ವೆಬ್ಸೈಟ್ ಗೆ ಬರ್ತಾ ಇದ್ದಾರೆ, ನಿಮ್ಮ ಸರ್ವರ್ ಅದನ್ನು ಹ್ಯಾಂಡಲ್ ಮಾಡುತ್ತೆ. ನಿಮ್ಮ ಸರ್ವರ್ ಅದು ಹ್ಯಾಂಡಲ್ ಮಾಡುತ್ತೆ. ಥಿಂಕ್ ದಟ್ 10,000ದಿಂದ 1 ಮಿಲಿಯನ್ ತನಕ ನಿಮ್ಗೆ ಯೂಸರ್, ಫಾರ್ ಎಕ್ಸಾಂಪಲ್ ನಿಮ್ಮ ಕಂಪನಿಗೆ ಒಂದು ಲಾಟ್ರಿ ಹೊಡೆಯಿತು, ಲಾಟ್ರಿ ಹೊಡೆದ್ರಿಂದ ಯೂಸರ್ ಬೇಸ್ ಇನ್ಕ್ರೀಸ್ ಆದ್ರು, ನಿಮ್ಮ ಬಿಸ್ನೆಸ್ ಇನ್ಕ್ರೀಸ್ ಆಯ್ತು, ರೆಫರೆನ್ಸ್ ಇನ್ಕ್ರೀಸ್ ಆಯ್ತು, ನಿಮ್ಮ ಯೂಸರ್ ಬೇಸ್ ಇನ್ಕ್ರೀಸ್ ಆಯ್ತು. ಸೊ ನಿಮ್ಮ ಯೂಸರ್ ಬೇಸ್ ಇನ್ಕ್ರೀಸ್ ಆದಾಗ 1 ಲಕ್ಷ ಯೂಸರ್ ಅನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಆಗುವಷ್ಟು ಇರುವಂತ ಕೆಪಬಿಲಿಟೀಸ್ ನಿಮ್ಮ ಆ ಪರ್ಟಿಕ್ಯುಲರ್ ಸರ್ವರ್ಗೆ ಇದೆನಾ? ಇಲ್ಲ. ಆ ಪರ್ಟಿಕ್ಯುಲರ್ ಸರ್ವರ್ಗೆ ಇರ್ಬೇಕು ಅಂತಿದ್ರೆ ನೀವು ಅದಕ್ಕೆ ಬೇಕಾಗಿರುವಂತ ರ್ಯಾಮ್ ಅನ್ನು ಇನ್ಕ್ರೀಸ್ ಮಾಡ್ಬೇಕು. ನಿಮ್ಮ ಸಿಸ್ಟಮ್ ಇದು ರ್ಯಾಮ್ ಅನ್ನು ಇನ್ಕ್ರೀಸ್ ಮಾಡ್ಬೇಕು. ಸೊ 1 ಲಕ್ಷ ಯೂಸರ್ಸ್ ಅನ್ನು ಸಪೋರ್ಟ್ ಮಾಡ್ಲಿಕ್ಕೆ ಬೇಕಾಗಿರುವಷ್ಟು ವೇ ಅಲ್ಲಿ ನೀವು ಆ ಪರ್ಟಿಕ್ಯುಲರ್ ಸರ್ವರ್ ಅನ್ನು ರೀಬಿಲ್ಡ್ ಮಾಡ್ಬೇಕಾಗತ್ತೆ. ಸೊ ಇದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಕಂಪನಿಗೆ ಕಾಸ್ಟ್ ಎಫೆಕ್ಟಿವ್ ಆಗುತ್ತೆ. ಕಾಸ್ಟ್ ಅಂತ ಹೇಳಿದ್ರೆ ಸಿಗ್ನಿಫಿಕೆಂಟ್ಲಿ ನಿಮ್ಮ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಕಂಪನಿದು ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ. ಸೊ ಇದು ಒಂದು ಬಿಗ್ ರೀಸನ್. ದಿಸ್ ಇಸ್ ಒನ್ ಆಫ್ ದ ಬಿಗ್ ರೀಸನ್. ಒನ್ ಇಸ್ ಕಾಸ್ಟ್ ಎಫೆಕ್ಟಿವ್ನೆಸ್ ಅಂತ ಕರೀತಾರೆ ಅದಕ್ಕೆ. ಎರಡನೇದು, ಆ ಸಿಸ್ಟಮಿಗೆ ಫಾರ್ ಎಕ್ಸಾಂಪಲ್ ಏನಾದ್ರು ಮಳೆ ಅಥವಾ ಥಂಡರ್ ಅಥವಾ ಲೈಟ್ನಿಂಗ್ ಬಂದಾಗ ಆ ಸಿಸ್ಟಮ್ ಏನಾದ್ರೂ ಆಯ್ತು ಅಂತ ಇದ್ರೆ ಕಂಪ್ಲೀಟ್ಲಿ ಮುಗೀತು. ಮತ್ತೆ ನಿಮ್ಗೆ ಏನು ಮಾಡಕ್ಕಾಗಲ್ಲ. ದ ಎಂಟೈರ್ ಸರ್ವರ್ ಇಸ್ ಲಾಸ್ಟ್, ಎಂಟೈರ್ ಬಿಸ್ನೆಸ್ ವಿಲ್ ಗೋ ಡೌನ್. ಓಕೆ, ಸೊ ಈ ರೀತಿ ಆಗಿರುವಂತಹ ಹಲವಾರು ಪ್ರಾಬ್ಲಮ್ಸ್ ಗಳು ನಿಮ್ಮ ಫಿಸಿಕಲ್ ಸರ್ವರ್ ಅಲ್ಲಿ ಇತ್ತು. ಸೊ ಈ ಫಿಸಿಕಲ್ ಸರ್ವರ್ ಇಂದ ಹೊರಗೆ ಬರ್ಲಿಕ್ಕೋಸ್ಕರ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಕಂಪನೀಸ್ ಗಳಾದಂತಹ ಅಮೆಜಾನ್, ಮೈಕ್ರೋಸಾಫ್ಟ್, ಗೂಗಲ್, ದಿಗ್ಗಜರು ಅಂತಾನೆ ಕರಿಬಹುದಲ್ವಾ? ಐ ಮೀನ್ IT ಇಂಡಸ್ಟ್ರಿಯ ದಿಗ್ಗಜರು ಅಂದ್ರೆ ಇವರು ಮೂವರೇ. I mean, competition among them is like competition like BJP, Congress. I'm not speaking politics over here, but still trying to say range ಅಲ್ಲಿ ಕಾಂಪಿಟೇಷನ್ ಇರುತ್ತೆ. ಐಟಿಯ ದೊಡ್ಡ ಪೊಲಿಟಿಕಲ್ ಪಾರ್ಟೀಸ್ ಅಂತಾನೆ ಕರಿಬಹುದು ಈ ಮೂರು ದಿಗ್ಗಜರನ್ನು. ಸೊ ಈ ಮೂರು ದಿಗ್ಗಜರು ಏನ್ ಮಾಡಿದ್ರು, ಅವರು ಅವರದೇ ಆಗಿರುವಂತ ಪ್ಲೇಸ್ ಅಲ್ಲಿ ನಮ್ಗೋಸ್ಕರ ಇಂತಹ ಸರ್ವರ್ ಅನ್ನು ಸೆಟಪ್ ಮಾಡಿದ್ರು. ಸೊ ನಾವೇನ್ ಮಾಡ್ಬೇಕು, ಅವರಿಗೆ ಪೇ ಮಾಡ್ಬೇಕು, ಅವರೇ ಎಲ್ಲ ನೋಡ್ಕೊಳ್ತಾ ಇದ್ರು. ಸೊ ದಿಸ್ ಈಸ್ ಹೌ ಕ್ಲೌಡ್ ಕಂಪ್ಯೂಟಿಂಗ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ಸೊ ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ನಿಮ್ಮ ಫಿಸಿಕಲ್ ಸರ್ವರ್ ಅಂದ್ರೆ ನಿಮ್ಮ ಸ್ವಂತವಾಗಿರುವಂತ ಮನೆ, ಕಲ್ಲಿಂದ ಹಿಡಿದು
ಪೇಂಟ್ ತನಕ, ಮನೆಯೊಕ್ಕಲು ತನಕ, ಹೌಸ್ ವಾರ್ಮಿಂಗ್ ತನಕ ಎಲ್ಲಾನು ನೀವೇ ಮಾಡ್ಬೇಕು. ಓಕೆ, ಕಲ್ಲು ತಕೊಂಡ್ ಬರ್ಬೇಕು, ಅದನ್ನ ಬಿಲ್ಡ್ ಮಾಡ್ಬೇಕು, ಸಿಮೆಂಟ್ಸ್ ಗಳು ತಕೊಂಡ್ ಬರ್ಬೇಕು, ಬಿಲ್ಡ್ ಮಾಡ್ಬೇಕು, ಅಲ್ಲಿ ಜೀವನ ನಡೆಸ್ಬೇಕು. ಏನಾದ್ರೂ ಪ್ರಾಬ್ಲಮ್ ಆದ್ರೂ ಎಲ್ಲಾನು ನೀವೇ ನೋಡ್ಕೊಳ್ಬೇಕು. ಸೊ ದಿಸ್ ಇಸ್ ಫಿಸಿಕಲ್. ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಯ್ತು, ಮುಗೀತು, ಡನ್. ಬಟ್ ಕ್ಲೌಡ್ ಹೇಗೆ ಅಂತ ಹೇಳಿದ್ರೆ ರೆಂಟೆಡ್ ಮನೆ ಇದ್ದಂಗೆ. ರೆಂಟೆಡ್ ಮನೆ ಅಂತ ಹೇಳಿದ್ರೆ, ಅಥವಾ ನಿಮ್ಮ ಬಾಡಿಗೆ ಮನೆ ಅಂತ ಏನ್ ಕರಿತೀರಿ, ಎಲ್ಲಾನು ಅಪಾರ್ಟ್ಮೆಂಟ್ ಆದ್ರೆ ಅಪಾರ್ಟ್ಮೆಂಟ್, ಎಲ್ಲಾನು ರೆಡಿ ಇರುತ್ತೆ. ನೀವು ಜಸ್ಟ್ ಹೋಗೋದು, ಹಣ ಕೊಡೋದು, ಅಡ್ವಾನ್ಸ್ ಕೊಡೋದು, leave there. Everything will be taken care by that owner of that particular house. So that is cloud computing. So basically ನಿಮ್ಮ ಫೈಲ್ಸ್ ಅನ್ನು ಅಥವಾ ನಿಮ್ಗೆ ಏನಾದ್ರೂ ಕಮ್ಯುನಿಕೇಶನ್ ಡೇಟಾವನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತಿದ್ರೆ ಥ್ರೂ ಇಂಟರ್ನೆಟ್ ಮುಖಾಂತರ ಮಾಡಬೇಕು ಅಂತಿದ್ರೆ ದೆನ್ ಇಟ್ ಶುಡ್ ಬಿ ಕ್ಲೌಡ್ ಕಂಪ್ಯೂಟಿಂಗ್ ಅಥವಾ ಕ್ಲೌಡ್ ಕಂಪ್ಯೂಟಿಂಗ್ ಎಂಬ ಉದ್ದೇಶ. ಸೊ ಎವ್ರಿ ಒನ್ ಹಿಯರ್ ಅಟ್ ಲೀಸ್ಟ್ ನೋ ವಾಟ್ ಈಸ್ ಸ್ಪ್ರೆಡ್ ಶೀಟ್. ಗೂಗಲ್ ಸ್ಪ್ರೆಡ್ ಶೀಟ್ ಅಂತ ಕೇಳಿದ್ದೀರಿ ಅಂತ ಭಾವಿಸ್ತಿದ್ದೇನೆ. ಎವ್ರಿ ಒನ್ ಹರ್ಡ್ ಅಬೌಟ್ ಸ್ಪ್ರೆಡ್ ಶೀಟ್, ರೈಟ್? ಲೆಟ್ಸ್ ಮೇಕ್ ಇಟ್ ಬಿಟ್ ಮೋರ್ ಇಂಟ್ರೆಸ್ಟಿಂಗ್ ನೌ. Everyone heard about a spreadsheet, Google spreadsheet? Give me a quick thumbs up if you can. Spreadsheet, normal ಆಗಿರುವಂತ spreadsheet. ನಾವು I mean Excel sheet ಗೆ ಬದಲಾಗಿ ಈಗ ಯೂಸ್ ಮಾಡ್ತೇವೆ spreadsheet ಅಥವಾ Google Docs or anything for that matter. So ಈ spreadsheet, for example, ನೀವು ಒಂದು spreadsheet ಮಾಡಿದ್ರಿ. ಸ್ಪ್ರೆಡ್ಶೀಟ್ ನೀವು ಒಂದು ಟೀಮ್ ಅಲ್ಲಿ ಈಗ 4 ಜನ, ಈಗ ಫಾರ್ ಎಕ್ಸಾಂಪಲ್ ನಾನು, ಜಗದೀಶ್, ಸಿದ್ದು ಅಂಡ್ ಸಮ್ವನ್ ಎಲ್ಸ್, ನಾವು ಪ್ರಜ್ವಲ್ ಫಾರ್ ದಟ್ ಮ್ಯಾಟರ್, ನಾವು 4 ಜನ ಒಂದು ಟೀಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೇವೆ. 4 ಜನ ಒಂದು ಟೀಮ್ ಅಲ್ಲಿ ವರ್ಕ್ ಮಾಡ್ತಿದ್ದೇವೆ. ಸೊ ಈ 4 ಜನರಿಗೂ ಆ ಸ್ಪ್ರೆಡ್ ಶೀಟ್ ಇದು ಆಕ್ಸೆಸ್ ಇದೆ. ಸ್ಪ್ರೆಡ್ ಶೀಟ್ ಇದು ಆಕ್ಸೆಸ್ ಇದೆ. ಸೊ ಪ್ರಜ್ವಲ್ ಮನೆಯಲ್ಲಿ ಕೂತ್ಕೊಂಡು ರಾತ್ರಿ 11 ಗಂಟೆಗೆ ಒಂದು ಚೇಂಜಸ್ ಮಾಡಿದ್ರು. ಆ ಚೇಂಜಸ್ ಮಾಡಿದ್ರು, ಅದು ಅವರ ಸಿಸ್ಟಮ್ ಅಲ್ಲಿ ಅವರು ಮಾಡಿದ್ದು. ಪ್ರಜ್ವಲ್ ಇದು ಮನೆಯಲ್ಲಿರುವಂತಹ ಲ್ಯಾಪ್ಟಾಪ್ ಅಲ್ಲಿ ಅವರು ಚೇಂಜಸ್ ಮಾಡಿದ್ರು. ಸೊ ಅವರು ಅಲ್ಲಿ ಆ ಚೇಂಜಸ್ ಮಾಡಿದಾಗ ಆ ಚೇಂಜಸ್ ನನ್ಗೂ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅದು ಹೆಂಗೆ ರಿಫ್ಲೆಕ್ಟ್ ಆಗುತ್ತೆ, ದಟ್ ಇಸ್ ದ ಫಸ್ಟ್ ಪಾಯಿಂಟ್. ಸೊ ಆ ಚೇಂಜ್ ಮಾಡಿದಂತ ಅವರಲ್ಲಿ ಚೇಂಜ್ ಮಾಡಿದ್ದು ನನ್ಗೆ ಇಲ್ಲಿ ರಿಫ್ಲೆಕ್ಟ್ ಆಗ್ಬೇಕು ಅಂತಿದ್ರೆ ನಾನು ಅವರ ಜೊತೆಗೆ ಕನೆಕ್ಟ್ ಆಗ್ಬೇಕು. ಅದು ಹೆಂಗೆ ಕನೆಕ್ಟ್ ಆಗೋದು? ಥ್ರೂ ಸಮಥಿಂಗ್ ಕಾಲ್ಡ್ ಆಸ್ ಕ್ಲೌಡ್. ಸೊ ಅವ್ರು ಏನು ಚೇಂಜಸ್ ಮಾಡ್ತಾರೆ, ಆ ಮಾಡಿರುವಂತಹ ಚೇಂಜಸ್ ಏನಾಗುತ್ತೆ, ಡೈರೆಕ್ಟ್ಲಿ ನಿಮ್ಮ ಕ್ಲೌಡ್ ಅಲ್ಲಿ ಅಪ್ಲೋಡ್ ಆಗುತ್ತೆ ಅಥವಾ ಅಲ್ಲಿ ಚೇಂಜ್ ಆಗುತ್ತೆ. ಸೊ ಸಿನ್ಸ್ ನಾನು ಕೂಡ ಅದೇ ಕ್ಲೌಡ್ಗೆ ಕನೆಕ್ಟ್ ಆಗಿರೋ ಕಾರಣ ನನ್ಗೆ ಅಲ್ಲಿ ಚೇಂಜಸ್ ಕಾಣ್ತಾ ಇದೆ. ಓಕೆ, ಇನ್ನೊಂದು ಎಕ್ಸಾಂಪಲ್ ಏನಂತ ಹೇಳಿದ್ರೆ ಮೈಕ್ರೋಸಾಫ್ಟ್ ಆಫೀಸ್ ಅಥವಾ ನಿಮ್ಮ ಮೈಕ್ರೋಸಾಫ್ಟ್ ಪ್ರಾಡಕ್ಟ್ ಏನಿದೆ, ಸೊ ಆ ಪ್ರಾಡಕ್ಟ್ ಬಗ್ಗೆ ನಾನು ಮಾತಾಡೋದು ಅಂತಿದ್ರೆ ಥಿಂಕ್ ದಟ್ ಒಂದು ಒಳ್ಳೆ ಇಂಪಾರ್ಟೆಂಟ್ ಆಗಿರುವಂತ ಒಂದು ಮೀಟಿಂಗ್ ಇದೆ. ಓಕೆ, ಮೈಕ್ರೋಸಾಫ್ಟ್ ಆಫೀಸ್ ಹಳೆ ಮೈಕ್ರೋಸಾಫ್ಟ್ ವರ್ಡ್ ಅಂತ ಕರಿಬಹುದು, ಹಳೆಯ ಒಂದು ಕಾಲದ ವಿ ವರ್ ಯೂಸಿಂಗ್. ನೀವೊಂದು ಇಂಪಾರ್ಟೆಂಟ್ ಆಗಿರುವಂತ ಮೀಟಿಂಗಿಗೆ ಹೋದ್ರಿ, ಬಟ್ ಅನ್ಫಾರ್ಚುನೇಟ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ಹೋಗ್ಲಿಕ್ಕೆ ಮರ್ತೋದ್ರಿ. ನನ್ನಂತ ಮನುಷ್ಯನಾಗಿದ್ರೆ ನಾನು ಕೂಡ ಸುಮಾರು ಸತಿ ಆತರ ಮಾಡಿದ್ದೇನೆ. ಬೇಕಾಗಿರುವಂತ ಎಕ್ಸಾಮಿಗೆ ಹೋದಾಗ ಹಾಲ್ ಟಿಕೆಟ್ ಮರ್ತ್ಕೊಂಡು ಹೋಗೋದು ಅಥವಾ ಡ್ರೈವಿಂಗ್ ಮಾಡುವಾಗ ಲೈಸೆನ್ಸ್ ಮರ್ತ್ಕೊಂಡು ಹೋಗೋದು, ಈ ರೀತಿ ಆಗಿರುವಂತ ಹಲವಾರು ವಿಷಯಗಳು ನನ್ನ ಕಡೆಯಿಂದನೂ ಬಂದಿದೆ. ಸೊ ನೀವು ಲ್ಯಾಪ್ಟಾಪ್ ಅನ್ನು ಮನೇಲಿ ಇಟ್ಟು ತಪ್ಪಿ ಹೋದ್ರಿ, ಏನಾಗುತ್ತೆ ನಿಮ್ ಗತಿ? ಮೀಟಿಂಗ್ ಇಂದ ಅವ್ರು ಹೇಳ್ತಾರೆ ಟಾಟಾ ಬೈ ಬೈ, ಸೀದಾ ಮನೆಗೆ ಹೋಗಿ, ನೀವೇನು ತಂದಿಲ್ಲ, ನನ್ಗೇನು ತೋರಿಸ್ಲಿಕ್ಕೂ ಆಗ್ತಿಲ್ಲ. ಬಿಕಾಸ್ ದಟ್ ಈಸ್ MS ಆಫೀಸ್. ಅದು ಆ ಸಿಸ್ಟಮ್ ಅಲ್ಲಿ ಮಾತ್ರ ಯೂಸ್ ಮಾಡ್ಲಿಕ್ಕೆ ಆಗುವಂತದ್ದು, ಆ ಸಿಸ್ಟಮ್ ಅಲ್ಲಿ ಮಾತ್ರ ಯೂಸ್ ಮಾಡ್ಲಿಕ್ಕೆ ಆಗುವಂತದ್ದು. ಬೇರೆ ಸಿಸ್ಟಮ್ ಅಲ್ಲಿ ಆ ಫೈಲ್ ಅನ್ನು ನಿಮ್ಗೆ ಓಪನ್ ಮಾಡಕ್ ಆಗಲ್ಲ. ಸೊ ವೈ ಇಸ್ ದಟ್? ಬಿಕಾಸ್ ದಟ್ ಫೈಲ್ ಈಸ್ ಸ್ಟೋರ್ಡ್ ಇನ್ ಯುವರ್ ಲೋಕಲ್ ಡ್ರೈವ್. ನಿಮ್ಮ ಲೋಕಲ್ ಡ್ರೈವ್, ನಿಮ್ಮ ಸಿಸ್ಟಮ್ ಒಳಗಿರುವಂತ ಲೋಕಲ್ ಡ್ರೈವ್ ಏನಿದೆ, ನಿಮ್ಮ ಹಾರ್ಡ್ ಡಿಸ್ಕ್ ಆಗ್ಲಿ ಅಥವಾ ನಿಮ್ಮ ಸಿಸ್ಟಮ್ ಒಳಗಿರುವಂತಹ ಡ್ರೈವ್ ಏನಿದೆ, ಅದ್ರೊಳಗೆ ಸ್ಟೋರ್ ಆಗುವಂತಹ ಫೈಲ್ ಅದು. ಬಟ್ ಥಿಂಕ್ ದಟ್ ನೀವೊಂದು ಸ್ಪ್ರೆಡ್ ಶೀಟ್ ಅನ್ನು ತೋರಿಸ್ಲಿಕ್ಕೆ ಹೋಗ್ತಾ ಇದ್ರಿ, ಬಟ್ ಆ ಸ್ಪ್ರೆಡ್ ಶೀಟ್ ನೀವು ಲ್ಯಾಪ್ಟಾಪ್ ತಗೊಂಡು ಹೋಗ್ಲಿಕ್ಕೆ ಮರ್ತೋದ್ರಿ. ಸೊ ಆ ಲ್ಯಾಪ್ಟಾಪ್ ತಗೊಂಡು ಹೋಗ್ಲಿಕ್ಕೆ ಮರ್ತೋದಾಗ ನಿಮ್ಗೆ ಏನು ಪ್ರಾಬ್ಲಮ್ಸ್ ಇಲ್ಲ. ನೀವು ನಿಮ್ಮ ಕ್ಲೌಡಿಗೆ ಹೋಗ್ಬೋದು ಅಥವಾ ನಿಮ್ಮ ಡ್ರೈವಿಗೆ ಹೋಗ್ಬೋದು, ಬೇರೆಯವರ ಸಿಸ್ಟಮ್ ಯೂಸ್ ಮಾಡಿ. ನೀವು ಮೀಟಿಂಗ್ ಕಡೆಯಲ್ಲಿ ಯಾರ್ದಾದ್ರೂ ಸಿಸ್ಟಮ್ ಅನ್ನು ಬಾರೋ ಮಾಡಿದ್ರೆ ಮಾತ್ರ ಸಾಕಾಗುತ್ತೆ. I think someone has opened the video. Okay. So ನಿಮ್ಮ ತುಂಬಾ ಚೆನ್ನಾಗಿತ್ತು, ಅವ್ರು ಮಲಗಿದ್ರು ಪಾಪ, ಸುಸ್ತಾಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಸೊ ಜಸ್ಟ್ ಜೋಕಿಂಗ್ ಗೈಸ್. ಸೊ ನಿಮ್ಮ ಇನ್ನೊಬ್ಬರ ಲ್ಯಾಪ್ಟಾಪ್ ಅನ್ನು ಬೋರೋ ಮಾಡಬಹುದು. ನಿಮ್ಗೆ ಲ್ಯಾಪ್ಟಾಪ್ ಅನ್ನು ಬೋರೋ ಮಾಡಿ ನಿಮ್ಮ ಡ್ರೈವಿಗೆ ಲಾಗಿನ್ ಆಗ್ಬಹುದು. ಆ ಡ್ರೈವ್ ಇಂದ ನಿಮ್ಗೆ ಆ ಸ್ಪ್ರೆಡ್ ಶೀಟ್ ಅನ್ನು ತಗೊಳ್ಬಹುದು. ಸೊ ಫ್ರಮ್ ಎನಿವೇರ್ ಇನ್ ದಿಸ್ ಪರ್ಟಿಕ್ಯುಲರ್ ವರ್ಲ್ಡ್ ಯು ಕ್ಯಾನ್ ಆಕ್ಸೆಸ್ the files. And why you can access the file? Because it is stored in the cloud. Yake? You need internet and it is stored inside the cloud. So hope this is clear. Is this clear? Why do we want cloud computing? At least artha aita yake cloud computing beku anta?
ಅಥವಾ ಯಾಕೆ ಕ್ಲೌಡ್ ಎಂಬ ಕಾನ್ಸೆಪ್ಟ್ ಯಾಕೆ ಬೇಕು ಅಂತ ಅರ್ಥ ಆಯ್ತು ಅಂತ ಭಾವಿಸ್ತಿದ್ದೇನೆ. ಅರ್ಥ ಆಯ್ತು ಅಂತಿದ್ರೆ ಜಸ್ಟ್ ಒಂದು ಥಮ್ಸ್ ಅಪ್ ಕೊಡಿ ಗೈಸ್, ಜಸ್ಟ್ ಟು ಮೇಕ್ ಮೀ ಬಿಟ್ ಆಫ್ ಕಂಫರ್ಟಬಲ್ ದಟ್ ವಾಟ್ ಎವರ್ ಐ ಆಮ್ ಟ್ರೈಂಗ್ ಟು ಸೇ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಗೊತ್ತಾಗುವಂತ ರೀತಿ. ಓಕೆ, ಫೇರ್ ಇನಫ್. We will discuss ಮಾಡುವ. I will open questions for you so that you can ask me questions. ನಮ್ಗೆ ಮಾಡಬಹುದು. ಬಟ್ ದಿಸ್ ಇಸ್ ಅ ಮೇನ್ ರೀಸನ್ಸ್ ವೈ ಡು ಯು ವಾಂಟ್ ಕ್ಲೌಡ್. ಅರ್ಥ ಆಯ್ತಾ? ಸೊ ಎಲ್ಲಿಂದ ಯಾವಾಗ ಬೇಕು ಅಂತಿದ್ರು ಓಪನ್ ಮಾಡುವಂತಹ ಒಂದು ಲಯಬಿಲಿಟೀಸ್ ನಮ್ಗೆ ಇರುವ ಕಾರಣ, ಎಸ್, ಕ್ಲೌಡ್ ಕಂಪ್ಯೂಟಿಂಗ್ ಇಸ್ ದಾಟ್ ಇಂಪಾರ್ಟೆಂಟ್. ಓಕೆ, ಸೊ ದಿಸ್ ಇಸ್ ವೈ ವಿ ಯೂಸ್ ಕ್ಲೌಡ್. ನೆಕ್ಸ್ಟ್, ವಾಟ್ ಈಸ್ ಕ್ಲೌಡ್? ಸರಿ ಅಣ್ಣ, ಗೊತ್ತಾಯ್ತು, ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಒಂದು ಮೆರೂನ್ ಕಲರ್ ಶರ್ಟ್ ಅಲ್ಲಿ ಹಾಕಿ ಬಂದು ಒಳ್ಳೆ ಬ್ಯಾಕ್ ಗ್ರೌಂಡ್ ಎಲ್ಲ ಕೊಟ್ಟು ವೆರಿ ವಂಡರ್ಫುಲ್ ಎಕ್ಸ್ಪ್ಲನೇಷನ್. ವಾಟ್ ಈ ಕ್ಲೌಡ್ ಅಂದ್ರೆ ಎಕ್ಸಾಕ್ಟ್ಲಿ ಏನು? ಆಕಾಶನ? ನನ್ಗೆ ಗೊತ್ತಿರೋ ಪ್ರಕಾರ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲ್ತಿದ್ದು ನಾನು. 8ನೇ ಕ್ಲಾಸ್ ಅಲ್ಲಿ ಟೀಚರ್ ಹೇಳಿದ್ರು ಕ್ಲೌಡ್ ಇಸ್ ಸಮಥಿಂಗ್ ವಿಚ್ ಯು ಹ್ಯಾವ್ ಟು ಲುಕ್ ಆನ್ ಟಾಪ್ ಆಫ್ ಯುವರ್ ರೂಫ್ ಅಂತ. ದಟ್ ಈಸ್ ಕ್ಲೌಡ್. ಎಕ್ಸಾಕ್ಟ್ಲಿ ದಟ್ ಇಟ್ ಸೆಲ್ಫ್ ಇಸ್ ವಾಟ್ ಈಸ್ ಕ್ಲೌಡ್ ಇನ್ IT ಆಲ್ಸೋ. IT ಅಲ್ಲಿ ಕೂಡ ಕ್ಲೌಡ್ ಅಂದ್ರೆ ಸೇಮ್. ಸೊ ಬೇಸಿಕಲಿ ನಾನು ಹೇಳಿದಲ್ಲ ಆಲ್ರೆಡಿ, ಅಮೆಝಾನ್, ನಮ್ಮ ಮೈಕ್ರೋಸಾಫ್ಟ್ ಅಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ದಿ ಅದರ್ ಒನ್ ಗೂಗಲ್. ಸೊ ಇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಡೇಟಾ ಸೆಂಟರ್ಸ್. ಈ 3 ಕಂಪನಿಗೂ ಅದ್ರದೇ ಆಗಿರುವಂತಹ ಡೇಟಾ ಸೆಂಟರ್ಸ್ ಇದೆ. ಆ ಡೇಟಾ ಸೆಂಟರ್ಸ್ ಒಂದೊಂದು ಲೊಕೇಶನ್ ಅಲ್ಲಿ ಇದೆ. ಫಾರ್ ಎಕ್ಸಾಂಪಲ್, ಹಾಸ್ಟನ್ ಟೆಕ್ಸಸ್ ಅಂತ ಕೇಳಿರ್ಬೋದು. ಈ ಪೊಸಿಷನ್ ಅಲ್ಲಿ, ಈ ಲೊಕೇಶನ್ ಅಲ್ಲಿ ನಿಮ್ಗೆ ಅಮೆಝಾನ್ ಇದೆ ಡೇಟಾ ಸೆಂಟರ್ಸ್. ಹ್ಯೂಜ್ ಏಕರ್ಸ್ ಗಿಂತ ಜಾಸ್ತಿ ಇರುವಂತ ಸ್ಪೇಸ್ ತಕೊಂಡು, ಆ ಸ್ಪೇಸ್ ಅಲ್ಲಿ ಅವರು ಐ ಡೋಂಟ್ ನೋ ಟ್ರಿಲಿಯನ್ಸ್ ಆಫ್ ಕಂಪ್ಯೂಟರ್ಸ್ ಅನ್ನು ಸೆಟ್ ಮಾಡಿದ್ದಾರೆ. ಒಂದರ ಮೇಲೆ ಒಂದು. ಐ ವುಡ್ ಲೈಕ್ ಯು ಟು ಜಸ್ಟ್ ಹ್ಯಾವ್ ಅ ವ್ಯೂ ಆಫ್ ಅಮೆಝಾನ್ ಅಥವಾ ಗೂಗಲ್ ಇದು ಡೇಟಾ ಸೆಂಟರ್. ಈ ಸೆಷನ್ ಆದ ನಂತರ ಜಸ್ಟ್ ಟೈಪ್ ಮಾಡಿ ಗೂಗಲ್ ಡೇಟಾ ಸೆಂಟರ್ ಅಂತ, ನಿಮ್ಗೊಂದು ಇಮೇಜ್ ಬರುತ್ತೆ. ಇಟ್ ವಿಲ್ ಬ್ಲೋ ಯುವರ್ ಹೆಡ್. ಅಷ್ಟು ಡೇಟಾ ಸೆಂಟರ್, ಅಷ್ಟು ಒಂದು ದೊಡ್ಡ ಸ್ಪೇಸ್ ಅಲ್ಲಿ ಅಷ್ಟು ಕಂಪ್ಯೂಟರ್ ಇಟ್ಕೊಂಡಿದ್ದಾರೆ. ಅದ್ರಲ್ಲಿ ಒಂದು ಪೀಸ್ ಆಫ್ ಕಂಪ್ಯೂಟರ್ ನಿಮ್ಗೆ ಕೊಡ್ತಾರೆ. ಈಗ ನೀವು ಪೇ ಮಾಡಿದ್ರೆ ನಿಮ್ಗೆ ಕೊಡ್ತಾರೆ. ಸೊ ದಿಸ್ ಇಟ್ ಸೆಲ್ಫ್, ಆ ಡೇಟಾ ಸೆಂಟರ್ ಇಂದ ನಿಮ್ಗೆ ಕಮ್ಯುನಿಕೇಶನ್ ಆಗುವಂತದ್ದು. ಓಕೆ, ಸೊ ವೆನೆವರ್ ಯು ಸೇವ್ ಅ ಫೈಲ್ ಇನ್ ದ ಕ್ಲೌಡ್, ನೀವು ನಿಮ್ಮ ಸಿಸ್ಟಮ್ ಇಂದ ಆ ಪರ್ಟಿಕ್ಯುಲರ್ ಡೇಟಾ ಸೆಂಟರ್ಗೆ ಒಂದು ರಿಕ್ವೆಸ್ಟ್ ಮಾಡ್ತೀರಿ. ಡೇಟಾ ಅಲ್ಲಿ ಹೋಗುತ್ತೆ, ಅಲ್ಲಿ ಸ್ಟೋರ್ ಆಗುತ್ತೆ. ನಿಮ್ಮ ಪರ್ಸನಲ್ ಕಂಪ್ಯೂಟರ್ ಅಲ್ಲಿ ಸ್ಟೋರ್ ಆಗಲ್ಲ. ಡೇಟಾ ವಿಲ್ ಬಿ ಸ್ಟೋರ್ಡ್ ಇನ್ಸೈಡ್ ದಟ್ ಪರ್ಟಿಕ್ಯುಲರ್, ಅಥವಾ ಆ ಪರ್ಟಿಕ್ಯುಲರ್ ಏನ್ ಹೇಳುದು, ಆ ಪರ್ಟಿಕ್ಯುಲರ್ ಕಂಪ್ಯೂಟರ್ ಅಲ್ಲಿ, ಆ ಡೇಟಾ ಸೆಂಟರ್ ಅಲ್ಲಿ ಇರುವಂತ ನಿಮ್ಗೆ ಅಲೋಕೇಟ್ ಆಗಿರುವಂತ ಸ್ಪೇಸ್ ಏನಿದೆ, ಆ ಸ್ಪೇಸ್ ಒಳಗೆ ಹೋಗಿ ಸ್ಟೋರ್ ಆಗುತ್ತೆ. ಇನ್ ಕೇಸ್ ನಿಮ್ಗೆ ಆ ಪರ್ಟಿಕ್ಯುಲರ್ ಫೈಲ್ ಅನ್ನು ತಗೊಳ್ಬೇಕು ಅಂತಿದ್ರೆ, ರಿಟ್ರೀವ್ ಮಾಡ್ಬೇಕು ಅಂತಿದ್ರೆ, ನೀವು ಪುನಃ ರಿಕ್ವೆಸ್ಟ್ ಮಾಡ್ತೀರಿ. ಆ ಪರ್ಟಿಕ್ಯುಲರ್ ಪ್ಲೇಸ್ ಇಂದ ಡೇಟಾ ರಿಟ್ರೀವ್ ಆಗುತ್ತೆ ನಿಮ್ಗೆ. ಓಕೆ, ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ ನಾನೀಗ. ಎವ್ರಿ ಒನ್ ಆರ್ ಆನ್ ಇನ್ಸ್ಟಾಗ್ರಾಮ್ ಹಿಯರ್? ಎವ್ರಿ ಒನ್ ಆರ್ ಆನ್ ಇನ್ಸ್ಟಾಗ್ರಾಮ್? Please raise your hands who are not on Instagram. Sullelbedi, I am checking your profile. Okay, so fair enough. So everyone knows Instagram. Sorry, yeah? Everyone knows Instagram. I can't see myself now. Am I visible? Okay, I can't see myself. So yeah, so everyone knows what is Instagram. So ನೀವು ಒಂದು ಸೆಲ್ಫಿ ತಗೊಳ್ತೀರಿ, ನಿಮ್ಮ ಗರ್ಲ್ ಫ್ರೆಂಡ್ ಜೊತೆ ಆಗ್ಲಿ, ನಿಮ್ಮ ವೈಫ್ ಜೊತೆ ಆಗ್ಲಿ, ನಿಮ್ಮ ಮನೇಲಿರುವಂತ ಪೆಟ್ ಜೊತೆ ಆಗ್ಲಿ, ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಆಗ್ಲಿ, ಅಥವಾ ಎನಿಥಿಂಗ್, ನೀವೊಂದು ಸೆಲ್ಫಿ ತೆಗಿತೀರಿ. ಸೆಲ್ಫಿ ತೆಗೆದು ನೀವು ಫೀಡ್ ಅಂತ ಬರುತ್ತಲ್ಲ, ಆ ಫೀಡ್ ಅಲ್ಲಿ ಪೋಸ್ಟ್ ಮಾಡ್ತೀರಿ ಒಂದು ಫೋಟೋ. ಆ ಫೋಟೋ ಎಲ್ಲಿ ಹೋಗುತ್ತೆ? ಎನಿವನ್ ನೋಸ್? ನೀವೊಂದು ಫೋಟೋ ತೆಗೆದ್ರಿ, ಓಕೆ, ಯು ಟೇಕನ್ ಅ ಫೋಟೋ, ಬ್ಯೂಟಿಫುಲ್ ಫೋಟೋ. ಅದಕ್ಕೊಂದು 10-15 ಫಿಲ್ಟರ್ಸ್ ಹಾಕ್ತೀರಿ, ಕಲರ್ ಎಲ್ಲ ಝೂಮ್ ಮಾಡಿ ಚಂದ ಆಗ್ತೀರಿ, ಒಂದು ಒಳ್ಳೆ ಕ್ಯಾಪ್ಷನ್ ಬರೀತೀರಿ, ಸಮ್ವೇರ್ ಆನ್ ದಿಸ್ ಅರ್ತ್ ಅಂತ, ಅಥವಾ ಏನಾದ್ರೂ ಒಂದು ಒಳ್ಳೆ ಕ್ಯಾಪ್ಷನ್ ಬರೀತೀರಿ. ಅಂಡ್ ಯು ಜಸ್ಟ್ ಪ್ರೆಸ್ ದಟ್ ಎಂಟರ್. ಈ ಫೋಟೋ ಎಲ್ಲಿ ಹೋಗುತ್ತೆ? ಎನಿ ಕ್ವೆಶನ್? ಈ ಪರ್ಟಿಕ್ಯುಲರ್ ಡೇಟ್, ನಿಮ್ಮ ಇಮೇಜ್ ಎಲ್ಲಿ ಹೋಗುತ್ತೆ? Okay, we are getting some answers. We are telling that cloud ಅಂತ. ನಾನು ಕ್ಲೌಡ್ ಮಾತಾಡ್ತಿದ್ದೆ, ಅದಕ್ಕೆ ನೀವು ಧೈರ್ಯದಲ್ಲಿ ಕ್ಲೌಡ್ ಅಂತ ಹಾಕ್ತಾ ಇದ್ರಿ, because this topic itself is cloud ಅಲ್ಲ. So ಅದಕ್ಕೆ you guys are so confident that it is going to the cloud. Yes, exactly. It goes to Instagram server. First ಎಲ್ಲಿಗೆ ಹೋಗುತ್ತೆ? Instagram server ಗೆ. Instagram ಡೇಟಾ ಸೆಂಟರ್ ಗೆ ಅಲ್ಲ, Instagram server ಗೆ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. Instagram server ಗೆ ಹೋಗುತ್ತೆ ಫಸ್ಟ್. ಅದು ನಿಮ್ಮ ಫೋಟೋ ತೆಗ್ದಿರುವಂತ ಫೋಟೋ ಏನಿದೆ, ಅದು ಫಸ್ಟ್ ಆಗಿ ನಿಮ್ಮ ಇನ್ಸ್ಟಾಗ್ರಾಮ್ ಸರ್ವರ್ ಹೋಗುತ್ತೆ. ಸೊ ಇನ್ಸ್ಟಾಗ್ರಾಮ್ ಸರ್ವರ್ ಎಲ್ಲಿರುತ್ತೆ?
ಮಂಗಳೂರಲ್ಲ, ಉಡುಪಿ, ಕುಂದಾಪುರ, ಬೈಂದೂರ್. So this Instagram server will be located somewhere in US. ನಂಗೆ ಎಕ್ಸಾಕ್ಟ್ಲಿ ಬೆಂಗಳೂರಲ್ಲೂ ಇನ್ಸ್ಟಾಗ್ರಾಮ್ ಸರ್ವರ್ ಇರಬಹುದು, ನಂಗೆ ಗೊತ್ತಿಲ್ಲ. ನನ್ಗೆ ಗೊತ್ತಿರೋ ಪ್ರಕಾರ ಸಂವೇರ್ ಇಟ್ ಈಸ್ ಅನಂತ. ಬೆಂಗಳೂರಲ್ಲಿ ಇನ್ಸ್ಟಾಗ್ರಾಮ್ ಆಫೀಸ್ ಇರೋದು ಸರ್ವರ್ ಇರ್ತಾರ ಇಲ್ವ ಅಂತ ಗೊತ್ತಿಲ್ಲ. ಬಟ್ ವಿಲ್ ಜಸ್ಟ್ ಕಿಡಿಂಗ್, ಲೆಟ್ಸ್ ಹ್ಯಾವ್ ಸಮ್ ಫನ್. ಸೊ ಈ ಪರ್ಟಿಕ್ಯುಲರ್ ಇಮೇಜ್ ಎಲ್ಲಿದೆ ಅದು ಡೈರೆಕ್ಟ್ ಆಗಿ ಹೋಗುದು ನಿಮ್ಮ ಇನ್ಸ್ಟಾಗ್ರಾಮ್ ಸರ್ವರ್, ದಟ್ ಈಸ್ ಲೊಕೇಟೆಡ್ ಸಮ್ವೇರ್ ಇನ್ ದ ಹೆಡ್ ಕ್ವಾರ್ಟರ್ಸ್, and that is there with the development team, and that is located somewhere in your US. ಈಗ ಫಾರ್ ಎಕ್ಸಾಂಪಲ್ ಮೈಕ್ರೋ ಸರ್ವಿಸಸ್ ಎಂಬ ಕಾನ್ಸೆಪ್ಟ್ ಬರ್ತಿದ್ದು, ನಾನು ಪುನಃ ಟೆಕ್ನಿಕಲ್ ಹೋಗ್ತಾ ಇಲ್ಲ. ಇಫ್ ಯು ವಾಂಟ್ ಯು ಕ್ಯಾನ್ dive deep into something called as microservices, and there are many things which I don't want to go because we are non-IT guys. ನಾವು ಇವತ್ತು non-IT guys, ನಮ್ಗೆ ಇಷ್ಟೇ ಗೊತ್ತಿರಬೇಕು. ಸೊ ಫೋಟೋ ತೆಗೆದು ನಿಮ್ಮ ಇನ್ಸ್ಟಾಗ್ರಾಮ್ ಸರ್ವರ್ ಗೆ ಹೋಗುತ್ತೆ. ಬಟ್ do you think that ಈ ಫೋಟೋ ಇನ್ಸ್ಟಾಗ್ರಾಮ್ ಸರ್ವರ್ ಅಲ್ಲಿ ಸ್ಟೋರ್ ಆಗುತ್ತೆ ಅಂತ ಏನಾದ್ರು ಐಡಿಯಾ ಇದೆನಾ? How many of you say that okay, it stores in Instagram server? How many of you strongly believe that ಈ ಹೋಗ್ತಿರುವಂತ ಇಮೇಜ್ ಏನಿದೆ ಅದು ಇನ್ಸ್ಟಾಗ್ರಾಮ್ ಸರ್ವರ್ ಅಲ್ಲಿ ಸ್ಟೋರ್ ಆಗುತ್ತೆ ಅಂತ ಎಷ್ಟು ಜನ ನಂಬ್ತಾ ಇದ್ದಾರೆ? We are getting answer. Viresh Patil is telling no. It will. Umesh is telling yes, ಸ್ಟೋರ್ ಆಗುತ್ತೆ ಅಂತ. How many are saying 50-50? ಸರ್ ಕೆಲವು ಸ್ಟೋರ್ ಆಗ್ಬೋದು, ಕೆಲವು ಸ್ಟೋರ್ ಆಗ್ಲಿಕ್ಕಿಲ್ಲ. Come on guys, come on, just throw your answers. So people are telling that okay, Chandan is going for 50-50. Abhilash is telling no sir, ನೀವು ಸುಳ್ಳೆ ಹೇಳ್ತಿರೋದು, ಇನ್ಸ್ಟಾಗ್ರಾಮ್ ಗೆ ಹೋಗ್ತಾನೆ ಇಲ್ಲ. Okay, fair enough. We are getting answers, which is good. That means the session is kind of at least ಸ್ವಲ್ಪ ಆದ್ರೂ ಜನ ಕೇಳ್ತಿದ್ದಾರೆ. Sagar is thinking that okay, Uday Sagar is just thinking what is he speaking. Okay, fair enough, let's stop it. It has to go to Instagram server. ನಾನು ಹೇಳಿದ್ದು ನಿಜ ಗೈಸ್, ನಾನು ಎಷ್ಟೇ ಫನ್ಯಾಗಿ ಹೇಳಿದ್ರೂ ಹೋಗ್ತಾ ಇರೋದು ಇನ್ಸ್ಟಾಗ್ರಾಮ್ ಸರ್ವರ್ಗೆ. ಬಟ್ ಇನ್ಸ್ಟಾಗ್ರಾಮ್ ಸರ್ವರ್ ಅಲ್ಲಿ ಅದು ಸ್ಟೋರ್ ಆಗಲ್ಲ. ದಟ್ ಈಸ್ ಮೈ ಪಾಯಿಂಟ್. ನನ್ನ ಪಾಯಿಂಟ್ ಇಲ್ಲಿ ಏನಂತ ಹೇಳಿದ್ರೆ, ನೀವೇನು ಫೋಟೋ ತೆಗೆದಿದ್ದೀರೋ ಅದು ಇನ್ಸ್ಟಾಗ್ರಾಮ್ ಸರ್ವರ್ ಅಲ್ಲಿ ಸ್ಟೋರ್ ಆಗಲ್ಲ. ಬಟ್ ಅದು ಎಲ್ಲಿ ಸ್ಟೋರ್ ಆಗುತ್ತೆ? ಅಮೆಝಾನ್ ಇದು S3 ಬಕೆಟ್ ಎಂಬ ಒಂದು ಪ್ಲೇಸ್ ಅಲ್ಲಿ ಸ್ಟೋರ್ ಆಗುತ್ತೆ. ಸೊ ಈಗ ಕ್ವಶನ್ ಬರುತ್ತೆ, ಮಣಿಕಂಠ ಅವರೇ ನೀವು ಇನ್ಸ್ಟಾಗ್ರಾಮ್ ಬಗ್ಗೆ ಮಾತಾಡ್ತಿದ್ರಿ, ಇದು ನಡುವಲ್ಲಿ ಯಾಕೆ ಅಮೆಝಾನ್ ಅಂತ ತಗೊಂಡ್ ಬರ್ತಿದ್ದೀರಿ ಅಂತ ಒಂದು ಕ್ವಶನ್ ಬರುತ್ತೆ. ಆ S3 ಎಂಬ ವಿಷಯ ಬಿಟ್ಟು ಬಿಡಿ, ನನ್ಗೆ ಅಮೆಝಾನ್ ಯಾಕೆ ತಗೊಂಡ್ ಬಂದಿದ್ರು ಅಂತಾನೆ ಅರ್ಥ ಆಗ್ತಿಲ್ಲ. ದೆನ್ ಫರ್ಗೆಟ್ ಅಬೌಟ್ S3. ಸೊ ನನ್ನ ಪಾಯಿಂಟ್ ಇಲ್ಲಿ ಏನಂತ ಹೇಳಿದ್ರೆ, ಇನ್ಸ್ಟಾಗ್ರಾಮ್ ಈಸ್ ದ ಕ್ಲೈಂಟ್ ಆಫ್ AWS ಅಥವಾ ಅಮೆಝಾನ್ ವೆಬ್ ಸರ್ವಿಸ್ ಎಂಬ ಸರ್ವಿಸ್ ಇದು ಕ್ಲೈಂಟ್ ಆಗಿರುತ್ತೆ ಇನ್ಸ್ಟಾಗ್ರಾಮ್. ಸೊ ನೀವೇನು ಫೋಟೋ ಇನ್ಸ್ಟಾಗ್ರಾಮಿಗೆ ಹಾಕ್ತಿರೋ ಆ ಪರ್ಟಿಕ್ಯುಲರ್ ಫೋಟೋ ಡೈರೆಕ್ಟ್ ಆಗಿ ಇನ್ಸ್ಟಾಗ್ರಾಮಿಗೆ ಹೋಗಿ, ಅಲ್ಲಿಂದ ಆ ಫೋಟೋ ಹೋಗಿ ಅಮೆಝಾನ್ ವೆಬ್ ಸರ್ವಿಸ್ ಇದು S3 ಎಂಬ ಸರ್ವಿಸ್ ಅಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಸೊ S3 ಅಂದ್ರೆ ಸ್ಟೋರೇಜ್. ಸೊ ನೀವ್ ಏನು ಫೋಟೋ ಇನ್ಸ್ಟಾಗ್ರಾಮಿಗೆ ಹಾಕ್ತಿದ್ರು ಅದು ಡೈರೆಕ್ಟ್ ಆಗಿ ಹೋಗೋದು S3. ಈ S3 ಎಲ್ಲಿ ಸ್ಟೋರ್ ಆಗುತ್ತೆ? ಅಮೆಝಾನ್ ಇದು ಡೇಟಾ ಸೆಂಟರ್ ಅಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಸೊ ಇನ್ಸ್ಟಾಗ್ರಾಮ್ ಕೂಡ ಅಮೆಝಾನ್ ವೆಬ್ ಸರ್ವರ್ ಅಥವಾ AWS ವೆಬ್ ಸರ್ವರ್ ಅಲ್ಲಿ ಸ್ಟೋರ್ ಆಗುವಂತ ಕಾನ್ಸೆಪ್ಟ್. Okay, so whenever you upload a file, it goes to Instagram, and then from Instagram it goes to Amazon. So Amazon is the cloud platform which Instagram uses to store the images it receives from its user. So ಇಲ್ಲಿ 3 users ಇದ್ದಾವೆ. ಒಂದು ನಾರ್ಮಲ್ ಯೂಸರ್, ಇನ್ಸ್ಟಾಗ್ರಾಮ್, ಅಮೆಝಾನ್. ಸೊ ನಾರ್ಮಲ್ ಯೂಸರ್ ಇಮೇಜ್ ಅನ್ನು ಅಪ್ಲೋಡ್ ಮಾಡಿ ಇನ್ಸ್ಟಾಗ್ರಾಮ್ ಗೆ ಹಾಕ್ತೇವೆ. ಇನ್ಸ್ಟಾಗ್ರಾಮ್ ಏನ್ ಮಾಡ್ತದೆ, ಹೇ ಅಮೆಝಾನ್ ನನ್ಗೊಂದು ಫೋಟೋ ಬಂದಿದೆ, ಈಗ ಆ ಫೋಟೋವನ್ನು ನಿನ್ನಲ್ಲಿ ಸ್ಟೋರ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಸ್ಟೋರ್ ಮಾಡ್ತದೆ. ಸೊ ಅಮೆಝಾನ್ ಹ್ಯಾಸ್ ಅ ಸರ್ವಿಸ್. ಅಂಡರ್ಸ್ಟ್ಯಾಂಡ್ ದಿಸ್ ಕೇರ್ಫುಲಿ. ಇದೊಂದು ಅರ್ಥ ಆದ್ರೆ ನಿಮ್ಗೆ ಪೂರ್ತಿ ಅರ್ಥ ಆಗುತ್ತೆ. ಅಮೆಝಾನ್ ಹ್ಯಾಸ್ ಅ ಸರ್ವಿಸ್ ಕಾಲ್ಡ್ ಆಸ್ S3. ಅಮೆಝಾನ್ ಹತ್ರ ಒಂದು ಸರ್ವಿಸ್ ಇದೆ. ಸರ್ವಿಸ್ ಅಂತ ಹೇಳಿದ್ರೆ ಕ್ಲೈಂಟ್ ಗೆ ಕೊಡುವಂತ ಸರ್ವಿಸ್ S3. ಈ S3 ಬಕೆಟ್ ಅಲ್ಲಿ, ಇದಕ್ಕೆ S3 ಬಕೆಟ್ ಅಂತ ಕರೀತಾರೆ. ಡೆಪ್ತ್ ಆಗಿ ಹೇಳಿಕ್ಕೆ ನಾನು ಇಷ್ಟಪಡ್ತಿಲ್ಲ, ಜಸ್ಟ್ ಲೇಮನ್ ಎಕ್ಸಾಂಪಲ್ ಅಥವಾ ಸಾಫ್ಟ್ವೇರ್ ಅಲ್ಲಿ ಹೇಳಿಕ್ಕೆ ಇಷ್ಟಪಡ್ತಿದ್ದೇನೆ. S3 ಬಕೆಟ್ ಅನ್ನೋದು ಒಂದು ಸರ್ವಿಸ್. ಆ ಸರ್ವಿಸ್ಗೆ ಇನ್ಸ್ಟಾಗ್ರಾಮ್ ಇದು ಯೂಸರ್ಸ್ ಇದು ಫೋಟೋ ಹಾಕ್ಲಿಕ್ಕೆ ಯೂಸ್ ಮಾಡ್ತಾರೆ. ಇಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಸೊ S3 bucket is the service which has been provided by Amazon, and S3 is located inside the cloud, is been Amazon, and ಇದಕ್ಕೆ ಇಮೇಜ್ ಬಂದು ಸ್ಟೋರ್ ಆಗುತ್ತೆ. ಸೊ ಯಾಕೆ ಅಮೆಝಾನ್ ಇದು ಯೂಸ್ ಇನ್ಸ್ಟಾಗ್ರಾಮ್ ತಗೊಳ್ತಾ ಇದೆ? ಯಾಕೆ? ಬಿಕಾಸ್ ಆಫ್ ಓನ್ಲಿ ಒನ್ ಪರ್ಟಿಕ್ಯುಲರ್ ರೀಸನ್.
Instagram has how many users? Anyone knows Instagram has how many users? Anyone knows Instagram has how many users? 1 billion users? 1 trillion users? I'm not sure. ನಂಗೆ exactly ಗೊತ್ತಿಲ್ಲ, but ತುಂಬಾ ಜನ ಇದ್ದಾರೆ. 1 billion plus, easily 1 billion plus users ಇರ್ತಾರೆ. So ಈ 1 billion plus users ಇದು ಡೇಟಾವನ್ನು ಸ್ಟೋರ್ ಮಾಡಬೇಕು ಅಂತಿದ್ರೆ it's not easy. But since Amazon has such a big data centers, ಆ ಡೇಟಾ ಸೆಂಟರ್ಸ್ ಅಲ್ಲಿ ಈ ಡೇಟಾವನ್ನು ಸುಲಭವಾಗಿ ಸ್ಟೋರ್ ಮಾಡಬಹುದು. ಸೊ ಇದೇ ರೀತಿ S3 ಎನ್ನುವುದು ಅಮೆಜಾನ್ ಇದು ಒಂದು ಸರ್ವಿಸ್. ಆ ರೀತಿಯಾಗಿ ಅಮೆಜಾನ್ ಇದು 200+ ಸರ್ವಿಸಸ್ ಅವೈಲೇಬಲ್ ಆಗಿರುತ್ತೆ. S3 ಅನ್ನೋದು ಒಂದು ಸರ್ವಿಸ್. ಅದೇ ರೀತಿ ಅಮೆಜಾನ್ ಇದು 200+ ಸರ್ವಿಸಸ್ ಅವೈಲೇಬಲ್ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಆಡಿಯೋ ಸ್ಟ್ರೀಮಿಂಗ್. ಈಗ ನಾನು ಏನು ಒನ್ ಮೋರ್ ಎಕ್ಸಾಂಪಲ್ ಗೈಸ್. ಈಗ ನಾನೇನು ಸ್ಟ್ರೀಮ್ ಮಾಡ್ತಿದ್ದೇವೆ, ದಿಸ್ ಇಸ್ ಗೋಯಿಂಗ್ ಸ್ಟ್ರೀಮಿಂಗ್ ಅಲ್ಲ, ಈಗ ಸ್ಟ್ರೀಮ್ ಆಗ್ತಿದ್ದೇವೆ ನಾವು ಯೂಟ್ಯೂಬ್ ಅಲ್ಲೂ ಲೈವ್ ಹೋಗ್ತಿದ್ದೇವೆ. ಅದೇ ರೀತಿ ನಾವು ಇದ್ರಲ್ಲೂ ಸ್ಟ್ರೀಮ್ ಮಾಡ್ತಿದ್ದೇವೆ, ಝೂಮ್ ಅಲ್ಲೂ ಸ್ಟ್ರೀಮ್ ಹೋಗ್ತಿದ್ದೇವೆ. ಇದೆಲ್ಲಿ ಸ್ಟೋರ್ ಆಗುತ್ತೆ? ಈಗ ನಂಗೆ ನಾಳೆ ಈ ಪರ್ಟಿಕ್ಯುಲರ್ ಡೇಟಾ ನನಗೆ ಬೇಕು ಅಂತಿದ್ರೆ, ಫಾರ್ ಎಕ್ಸಾಂಪಲ್ ಸಿದ್ದೇಶ್ ಅಶೋಕ್ ಅವರು ಕೇಳಿದ್ರು, ನಾಳೆ ಸರ್ ನಂಗೆ ಇದೊಂದು ರೆಕಾರ್ಡಿಂಗ್ ಸಿಗ್ಬೋದಾ? ಎಲ್ಲಿ ಸ್ಟೋರ್ ಆಗುತ್ತೆ ಇದು? ಡೆಫಿನೆಟ್ಲಿ ಅಮೆಜಾನ್ ಸರ್ವರ್ ಅಲ್ಲೇ ಸ್ಟೋರ್ ಆಗುತ್ತೆ. ಅಮೆಜಾನ್ ಇದು ಯಾವ್ದಾದ್ರು ಒಂದು ಸರ್ವಿಸ್ ಅಲ್ಲಿ ಸ್ಟೋರ್ ಆಗುತ್ತೆ. ಅದೇ ರೀತಿ ಇಮೇಲ್ಸ್, ನಾವು ಕಳಿಸುವಂತ ಇಮೇಲ್ಸ್ ಅಲ್ಲಿ ಸ್ಟೋರ್ ಆಗುತ್ತೆ. ಡೆಫಿನೆಟ್ಲಿ ಜಿಮೇಲ್ ವಿಲ್ ಬಿ ಸ್ಟೋರ್ಡ್ ಇನ್ ಗೂಗಲ್. ಅದೇ ರೀತಿ ಬೇರೆ ನೀವು ಔಟ್ಲುಕ್ ಅಂತ ಹೇಳ್ಬಿಟ್ಟು ಒಂದು ಸರ್ವಿಸ್ ಇದೆ, ಔಟ್ಲುಕ್ ವಿಲ್ ಬಿ ಸ್ಟೋರ್ಡ್ ಇನ್ ಮೈಕ್ರೋಸಾಫ್ಟ್. ಅದೇ ರೀತಿ ಅಮೆಜಾನ್ ಅಲ್ಲಿ ಸ್ಟೋರ್ ಮಾಡುವಂತ ಇಮೇಲ್ ಸರ್ವಿಸಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಈ ರೀತಿಯಾಗಿರುವಂತಹ ಹಲವಾರು ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡ್ತಾ ಇರ್ತಾರೆ ನಮ್ಮ ಈ 3 ದಿಗ್ಗಜರು. ಸೊ ನೆಕ್ಸ್ಟ್ ಕ್ವಶನ್ ಕೇಳ್ಬಹುದು, ಹಾಗಿದ್ರೆ ಕ್ಲೌಡ್ ಕಂಪ್ಯೂಟಿಂಗ್ ಕಲಿಯುವಾಗ ಈ 3 ಕಲಿಬೇಕಾ? AWS, ಮೈಕ್ರೋಸಾಫ್ಟ್ ಏಜ್ಯೂರ್, ಗೂಗಲ್ ಕ್ಲೌಡ್ ಪ್ರೋಗ್ರಾಮಿಂಗ್, ಈ 3 ಕಲಿಬೇಕಂತ ನೆಕ್ಸ್ಟ್ ಕ್ವಶನ್ಸ್ ಬರುತ್ತೆ. ಬೇಡ. ಸಿಗ್ನಿಫಿಕೆಂಟ್ ಆಗಿ ಮಾರ್ಕೆಟ್ ಅಲ್ಲಿ ಈಗ ವ್ಯಾಲ್ಯೂ ಇರೋದು AWS ಗೆ. ಈ 3 ಕಂಪೇರ್ ಮಾಡಿದ್ರೆ AWS ಹ್ಯಾಸ್ ಮೋರ್ ಸಿಗ್ನಿಫಿಕೆಂಟ್ ವ್ಯಾಲ್ಯೂ. ಒಂದು ಸರ್ವಿಸ್ ಅನ್ನು ಕಲ್ತ್ರೆ ಅಥವಾ ಒಂದು ಕ್ಲೌಡ್ ಆರ್ಕಿಟೆಕ್ಚರ್ ಅನ್ನು ಕಲ್ತ್ರೆ ನಿಮ್ಗೆ 3 ಕಲ್ತಂಗೆ, ಟೋಟಲಿ 3 ಕಲ್ತಂಗೆ. ಜಸ್ಟ್ ನಾಮನ್ ಕ್ಲೇಚರ್ ಮಾತ್ರ ಡಿಫ್ರೆಂಟ್ ಆಗುತ್ತೆ. ನಾಮನ್ ಕ್ಲೇಚರ್ ಅಂತ ಹೇಳಿದ್ರೆ ಹೆಸರು ಮಾತ್ರ ಡಿಫ್ರೆಂಟ್ ಆಗುತ್ತೆ, ಅಥವಾ ಕರೆಯುವಂತ ರೀತಿ ಮಾತ್ರ ಡಿಫ್ರೆಂಟ್ ಆಗುತ್ತೆ. ರೆಸ್ಟ್ ಆಫ್ ಆಲ್ ದಿ ಕ್ಲೌಡ್ ಆರ್ಕಿಟೆಕ್ಚರ್ ರಿಮೈನ್ಸ್ ದ ಸೇಮ್. ಎಲ್ಲ ಕ್ಲೌಡ್ ಆರ್ಕಿಟೆಕ್ಚರ್ ಸೇಮ್ ಆಗಿ ಇರುತ್ತೆ. ಓನ್ಲಿ ದ ನೋಮನ್ ಕ್ಲೇಚರ್ ರಿಮೈನ್ಸ್ ದ ಸೇಮ್. ಸೊ ಬೇಸಿಕಲಿ ನೀವು ಕ್ಲೌಡ್ ಕಲಿಬೇಕು ಅಂತಿದ್ರೆ ಯು ಹ್ಯಾವ್ ಟು ಲರ್ನ್, ಇಟ್ಸ್ ಇಂಪಾರ್ಟೆಂಟ್ ಟು ಲರ್ನ್ AWS ಬಿಕಾಸ್ ಜಾಬ್ ಆಪರ್ಚುನಿಟೀಸ್ ತುಂಬಾ ಹೈ ಇದೆ. ಓಕೆ, so this is the main reason. What I hope you understood, why do you want cloud computing and what is cloud computing ಅಂತ ಅರ್ಥ ಆಯ್ತು ಅಂತ ನಾನೀಗ ಭಾವಿಸ್ತಾ ಇದ್ದೇನೆ. So if you guys have understood, give me a quick thumbs up guys. Just ಒಂದು ಚಿಕ್ಕ thumbs up ಕೊಡಿ, so that we can just continue to the next section. A quick thumbs up guys. Good. Super. Thank you. Really appreciate. Okay. So ಹಾಗಿದ್ರೆ next question. Okay. Sir, ಅರ್ಥ ಆಯ್ತು ಈಗ ಯಾಕೆ why and what's of AWS ಗೊತ್ತಾಯ್ತು. So next question. Why ನಾನು ಯಾಕೆ ಕಲಿಬೇಕು ಅದನ್ನು? ಅದರಿಂದ ನನಗೆ ಏನು ಉಪಯೋಗ ಇದೆ? ನನ್ನ ಕರಿಯರ್ ಹೇಗೆ ಬಿಲ್ಡ್ ಮಾಡಬಹುದು is the next question. ಅದು ತುಂಬಾ ಜನರಿಗೆ ಇರುವಂತ ಪ್ರಶ್ನೆ. So ಒಂದು ಹೇಳ್ತೇನೆ, 3 main reasons ನಾನು ನೋಡ್ತಾ ಇದ್ದೀನಿ. The 3 main reasons why I feel AWS and DevOps has to be learned, ಅಥವಾ cloud computing has to be learned, is because ಒಂದು high salary ಅಥವಾ high paying capabilities. AWS and DevOps ನೀವು ನಂಬ್ತಿರೋ ಇಲ್ವೋ, ನನ್ನೊಬ್ಬ ಫ್ರೆಂಡ್ ಇದ್ದಾನೆ ಶರಣ್ ಅಂತ ಬೆಂಗಳೂರಲ್ಲಿ. ಅವರು ಕ್ಲೌಡ್ ಆರ್ಕಿಟೆಕ್ಟ್ ಆಗಿ ವರ್ಕ್ ಮಾಡ್ತಿದ್ದಾರೆ. 5 years ಇಂದ ವರ್ಕ್ ಮಾಡ್ತಿದ್ದಾರೆ. ಕ್ಯಾನ್ ಯು ಗೆಸ್ ಹಿಸ್ CTC? ಕ್ಯಾನ್ ಯು ಗೆಸ್ ಹಿಸ್ CTC? ಜಸ್ಟ್ ಅ ಗೆಸ್, ನಾರ್ಮಲ್ ಗೆಸ್, ಒಂದು ಗೆಸ್ ಮಾಡಿ ನೋಡಿ. 5 years ಇಂದ ಬೆಂಗಳೂರಲ್ಲಿ ರೆಪ್ಯೂಟೆಡ್ ಕಂಪನಿಯಲ್ಲಿ ಕ್ಲೌಡ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಹಣದ ವಿಷಯ ಕೇಳಿದಾಗ ಸಿಕ್ಕಾಪಟ್ಟೆ ಎಂತಲೋ ಬರ್ತಾ ಇದೆ. 15 LPA, 20 LPA, 20 lakh minimum. Amazing. 15 LPA, 42 LPA. Wow. Someone who told 42 LPA, I really appreciate that. Exactly, he is receiving 42 lakh per annum. ನಂಬ್ತಿರೋ ಇಲ್ವಾ,
ಅವನು ನನ್ನ ಹತ್ರ ಒಂದು 5 ವರ್ಷ ಮುಂಚೆ ಹೇಳಿದ್ದ ಕ್ಲೌಡ್ ಕಂಪ್ಯೂಟಿಂಗ್ ಕಲಿಮಣಿ, ಒಳ್ಳೆ ಆಪರ್ಚುನಿಟಿ ಇದೆ ಅಂತ. ನಾನು ಕೇಳಲಿಲ್ಲ. ಕೇಳ್ತಿದ್ರೆ ಈಗ ನನ್ಗೂ ಒಂದು 40-42 ಪ್ಯಾಕೇಜ್ ಪಡ್ಕೊಳ್ಬೋದಿತ್ತು. ಕೇಳ್ತಿದ್ದಿದ್ರೆ ನಾನು ಕೇಳಲಿಲ್ಲ. ನಾನು ದೊಡ್ಡ ಜನ ಅಲ್ಲ, ನಾನು ಆಗ್ಲೇ ದೊಡ್ಡ ಜನ, ಈಗ ಅದಕ್ಕಿಂತ ದೊಡ್ಡ ಜನ. ಕೇಳಲ್ಲ ಯಾರು ಹೇಳಿದ್ದು, ನಂದೇ ಐ ಹ್ಯಾವ್ ಟು ಗೋ ಆನ್ ಮೈ ಓನ್ ವೇ. ಹಲವಾರು ಥಾಟ್ಸ್ ಇತ್ತು ನಂಗೆ. ಸೊ ಈಗ ಮೊನ್ನೆ ಅವನ ಮದುವೆ ಹೇಳ್ಲಿಕ್ಕೆ ಕಾಲ್ ಮಾಡಿದ್ರು ನಂಗೆ, ಮಚ ನಂದು ಮದುವೆ ಫಿಕ್ಸ್ ಆಗಿದೆ. ನಂಗೆ ಇಲ್ಲಿ 40 ಲ್ಯಾಕ್ ಪ್ಯಾಕೇಜು ಆಗಿಲ್ಲ, ಮದ್ವೆನೂ ಆಗಿಲ್ಲ. ಆ ಒಂದು 40 ಲ್ಯಾಕ್ ಪ್ಯಾಕೇಜ್ ಸಿಕ್ಕಿದೆ, ಆ ಒಂದು ಮದುವೆನೂ ಸೆಟ್ ಆಗಿದೆ. ಸೊ ಜಸ್ಟ್ ಟ್ರೈಂಗ್ ಟು ಟೆಲ್ ಇಟ್ ಇನ್ ಅ ಫನ್ನಿ ವೇ, ಬಟ್ ಅಮೇಸಿಂಗ್ ಪೇಯಿಂಗ್ ಕೆಪಬಿಲಿಟೀಸ್ ಇದೆ ಕ್ಲೌಡ್ ಕಂಪ್ಯೂಟಿಂಗ್ ಪೀಪಲ್ಗೆ. ಅಂಡ್ ಇಫ್ ಯು ಆರ್ ಎಕ್ಸ್ಪೀರಿಯನ್ಸ್, ಐ ಕಾಂಟ್ ಇವನ್ ಟೆಲ್ ಯು, ಅಮೇಸಿಂಗ್ ಪೇಯಿಂಗ್ ಕೆಪಬಿಲಿಟೀಸ್ ಇದೆ. ಫ್ರೆಶರ್ಸ್ ಗೆ 4 to 8 lakhs ಪ್ಯಾಕೇಜ್ ಇಂದ ಸ್ಟಾರ್ಟ್ ಮಾಡ್ತಾರೆ, ಅಂಡ್ ಎಕ್ಸ್ಪೀರಿಯನ್ಸ್ ಪೀಪಲ್ ಗೆ 10 to 12 to 18 lakhs ಪ್ಯಾಕೇಜ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಹೈಕ್ ಬಂದ್ಬಿಟ್ಟು ಅಥವಾ ಗ್ರೋತ್ ಬಂದ್ಬಿಟ್ಟು ಕ್ಲೌಡ್ ಕಂಪ್ಯೂಟಿಂಗ್ ಅಲ್ಲಿ ಇಟ್ಸ್ ಜಸ್ಟ್ ಅ ಟ್ರಿಮೆಂಡಸ್ ಗ್ರೋತ್. ಐ ಕಾಂಟ್ ಇವನ್ ಟೆಲ್ ಯು. ಡೆವಲಪರ್ಸ್ ಗೆ ಕೂಡ ಅಷ್ಟು ಬೇಗ ಆಗಿ ಅಷ್ಟು ಗ್ರೋತ್ ಬರಲ್ಲ, ಬಟ್ 5 years ಎಕ್ಸ್ಪೀರಿಯನ್ಸ್ ಗೆ 40 lakhs ಪ್ಯಾಕೇಜ್ ಇಂದ ಎಷ್ಟು, ಸ್ವಲ್ಪ ಗಣಿತದಲ್ಲಿ ಹುಷಾರಿದ್ದವರು ಜಸ್ಟ್ ಅದನ್ನು ಡಿವೈಡ್ ಮಾಡಿ ನೋಡಿ ಎಷ್ಟು ಬರುತ್ತೆ ಅಂತ. 40 divided by 12, 24, 36, 3.5, almost 3.5 lakhs per month is what he's earning. So what I'm trying to say ಇಲ್ಲಿ ಅಂತ ಹೇಳಿದ್ರೆ, let's not look into money part. ಹಣ ಇಂಪಾರ್ಟೆಂಟ್ ಬೇಕು, ಬಟ್ the most important thing here is the growth. ಫಸ್ಟ್ ಇಯರ್ ಅಲ್ಲಿ ಅವನಿಗೆ ಎಷ್ಟು ಸಿಗ್ತಾ ಇತ್ತು, ಅದಾದ ನಂತರ ಥರ್ಡ್ ಇಯರ್ ಗೆ ಬಂದಾಗ ಅವನಿಗೆ ಎಷ್ಟು ಹೈಕ್ ಸಿಗ್ತಾ ಇದೆ. ಸೊ ದಿಸ್ ಈಸ್ ವಾಟ್ ಐ ವಾಂಟ್ ಯು ಟು ಥಿಂಕ್. ನೀವು ಬಂದಾಗ ಕೇಳ್ತೀರಿ ಸರ್ ಎಷ್ಟು ಪ್ಯಾಕೇಜ್ ಸಿಗ್ತದೆ, ಎಷ್ಟು ಪ್ಯಾಕೇಜ್ ಇನಿಷಿಯಲಿ ಸಿಗುದು ಅಲ್ಲ ಇಂಪಾರ್ಟೆಂಟ್. ನೀವು ನೆಕ್ಸ್ಟ್ 2 years ಆದ ನಂತರ ನೀವು ಎಲ್ಲಿರ್ತೀರಿ, ಅದೇ ಕೆಲಸ ನೀವು ನಾನ್ ಐ ಟಿ ಅಲ್ಲಿ ಮಾಡಿದ್ರೆ ನಿಮ್ಗೆ ಎಷ್ಟು ಗ್ರೋತ್ ಆಗುತ್ತೆ. This is what I want you guys to think. I want all the 100 people here, including my team members, 3 of them, let them also learn cloud computing. So what I'm trying to say here is make sure that you are thinking about the growth and not thinking about the initial salary. ತುಂಬಾ ಜನ ನನ್ನ ಹತ್ರ ಕೇಳ್ತಾರೆ, ಸರ್ 4 to 8 lakhs ಪ್ಯಾಕೇಜ್ ಸಿಗುತ್ತಾ? 4 to 8 lakhs ಪ್ಯಾಕೇಜ್ ಬಗ್ಗೆ ಥಿಂಕ್ ಮಾಡಬೇಡಿ. ಆ 4 to 8 lakh ಪ್ಯಾಕೇಜ್ ಸಿಕ್ಕಿದ ಅಥವಾ 4 lakh ಪ್ಯಾಕೇಜ್ ಸಿಕ್ಕಿದ ನಂತರ ನೆಕ್ಸ್ಟ್ 2 years ಅಲ್ಲಿ ಹೇಗೆ ಅದನ್ನು 10 to 12 lakh ಪ್ಯಾಕೇಜ್ ಮಾಡಬಹುದು ಎಂಬುದಾಗಿ ಥಿಂಕ್ ಮಾಡಿ, ವಿಚ್ ಯು ವಿಲ್ ನಾಟ್ ಗೆಟ್ ಇನ್ ಎನಿ ಅದರ್ ಫೀಲ್ಡ್. ಹೊರಗಿನ ಫೀಲ್ಡ್ ಇದು ಹೈಕ್ ಅಥವಾ ಗ್ರೋತ್ ಹೇಗಿದೆ ಅಂತ ನಿಮ್ಗೆ ಗೊತ್ತಿದೆ. 4 lakh ಪ್ಯಾಕೇಜ್ ಇದ್ರೆ ನೆಕ್ಸ್ಟ್ ನಿಮ್ಗೆ 5.5 ಆಗುತ್ತೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನೂ ಆಗಲ್ಲ. ಸೊ ನೀವು 3 years ನಾನ್ ಐ ಟಿ ಅಲ್ಲಿ ವರ್ಕ್ ಮಾಡಿದ್ದನ್ನು ನೀವು ಜಸ್ಟ್ 1 year ಅಲ್ಲಿ ಕ್ಲೌಡ್ ಅಥವಾ ಐ ಟಿ ಅಲ್ಲಿ ವರ್ಕ್ ಮಾಡಿ ಪಡ್ಕೊಳ್ಬಹುದು. ದಟ್ ಈಸ್ ದ ಗ್ರೋತ್ ವಾಟ್ ಯು ಹ್ಯಾವ್ ಇನ್ ಟರ್ಮ್ಸ್ ಆಫ್ ಲರ್ನಿಂಗ್ ಟೆಕ್ನಾಲಜಿ ಕಾಲ್ಡ್ ಆಸ್ ಅಮೆಜಾನ್ ವೆಬ್ ಸರ್ವಿಸ್ ಅಂಡ್ ಡೆವಾಪ್ಸ್. ಈ ಟೆಕ್ನಾಲಜಿಯನ್ನು ನೀವು ಇಷ್ಟು ಚೆನ್ನಾಗಿ ಕಲ್ತ್ರೆ, ವೆಲ್ ವರ್ಸ್ಟ್ ಆಗಿ ಕಲ್ತ್ರೆ, ಅಂಡ್ ಇಫ್ ಯು ಗೆಟ್ ಅ ಜಾಬ್ ಇನ್ ಐ ಟಿ, ಟ್ರಸ್ಟ್ ಮೀ, ನಿಮ್ಮ ಲೈಫ್ ಸೆಟ್ಲ್ ಆಗುತ್ತೆ. ಟ್ರಸ್ಟ್ ಮೀ, ಇದು ನನ್ಗೆ ಅನುಭವ ಇರುವಂತ ಮಾತಿಂದಲೇ ನಾನು ಹೇಳ್ತಿದ್ದೇನೆ. ನನ್ಗೆ ಅನುಭವ ಇರುವಂತ ನನ್ನ ಫ್ರೆಂಡ್ ಅನ್ನು ನಾನು ನೋಡ್ತಿದ್ದೇನೆ, ಅವನ ಗ್ರೋತ್ ಅನ್ನು ನೋಡಿಕೊಂಡು ತುಂಬಾ ಖುಷಿ ಪಡ್ತಿದ್ದೆ. ನಾನು ಸುಮ್ಮನೆ ಹೇಳಿದ್ರು ಆಗ ಒಂದು ಐ ಮೀನ್ ಈಸ್ ಅರ್ನಿಂಗ್ ಸೋ ಮಚ್ ಅಂಡ್ ಐ ಆಮ್ ಫೀಲಿಂಗ್ ಬಿಟ್ ಶೈ ಅಂತ, ಬಟ್ ಐ ಆಮ್ ವೆರಿ ವೆರಿ ಹ್ಯಾಪಿ ಫಾರ್ ಹಿಮ್. ಅಂಡ್ ಅದು ಒಬ್ಬರೇ ಅಲ್ಲ, ಹಲವಾರು ಜನ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಕಲ್ತವರೆ ಹಲವಾರು ಜನ ಈಗ ಪ್ಲೇಸ್ ಆಗಿ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ. ಸೊ ನಾನು ನಿಮ್ಗೆ ಏನ್ ಹೇಳಿಕ್ ಇಷ್ಟಪಡ್ತಿದ್ದೇನೆ, ಒಮ್ಮೆ ಕ್ಲೌಡ್ ಕಂಪ್ಯೂಟಿಂಗ್ ಹಿಡ್ಕೊಂಡು ನೀವು ಐ ಟಿಗೆ ಬಂದು ಸೆಟ್ಲ್ ಆದ್ರಿ, ಲೈಫ್ ಇಸ್ ಸೆಟ್. ಹಿಂದೆ ನೋಡ್ಬೇಕಾದ ಅವಶ್ಯಕತೆ ಇಲ್ಲ. ಆದಷ್ಟು ಬೇಗ ಮದುವೆ ಆಗಿ ಮಕ್ಕಳು ಮರಿಗಳು ಮಾಡಿಕೊಂಡು ಮುಂದೆ ಹೋಗ್ಬೋದು, ನಿಮ್ಗೆ ಏನು ಪ್ರಾಬ್ಲಮ್ ಅದ್ರಲ್ಲಿ ಬರುವುದಿಲ್ಲ. ಇಟ್ಸ್ ಅ ಸೆಟಲ್ಡ್ ಥಿಂಗ್. ಸೊ ದಟ್ ಈಸ್ ಅ ಒನ್ ಬಿಗ್ ರೀಸನ್. ಏನಂತ ಹೇಳಿದ್ರೆ ದ ಹೈ ಪೇಯಿಂಗ್ ಕೆಪಬಿಲಿಟೀಸ್. ಎರಡನೇ ದೊಡ್ಡ ರೀಸನ್ ಏನಂತ ಹೇಳಿದ್ರೆ, ಕ್ಲೌಡ್ ಕಂಪ್ಯೂಟಿಂಗ್ ನೆಕ್ಸ್ಟ್ 15-20 ವರ್ಷ ತನಕ ಅಲ್ಗಾಡಲ್ಲ. ಇಟ್ ಈಸ್ ಹಿಯರ್ ಟು ಸ್ಟೇ. ಅದು ಬಂದಿರೋದು ಇಂಡಸ್ಟ್ರಿಯಲ್ಲಿ ಸ್ಟೇ ಆಗ್ಲಿಕ್ಕೆ. ನೀವು ಇದನ್ನು 2016ರಲ್ಲಿ ನನ್ನ ಹತ್ರ ಕೇಳಿದ್ರೆ ನಾನೇ ಕೇಳ್ತಿದ್ದೆ ಕ್ಲೌಡ್ ಕಂಪ್ಯೂಟಿಂಗ್ ಮಾಡಬೇಡಿ ಅಂತ, ಬಿಕಾಸ್ ಅದಷ್ಟು ಫೇಮಿಗೆ ಬಂದಿರಲಿಲ್ಲ. ಬಟ್ ಇಫ್ ಯು ಸಿ ಟುಡೇ ಗೈಸ್, ಐ ವಿಲ್ ಬಿ ಟೆಲ್ಲಿಂಗ್ ಯು ಎಷ್ಟು ಯಾವ ರೇಂಜ್ಗೆ ಆ ಟೆಕ್ನಾಲಜಿ ಬೆಳೆದಿದೆ ಅಂತ ಹೇಳಿದ್ರೆ, ಐ ಆಮ್ ಎಕ್ಸ್ಟ್ರೀಮ್ಲಿ, ಐ ಮೀನ್ ಐ ಆಮ್ ಫೋರ್ಸಿಂಗ್ ಯು, ನಾನು ಬೇಕು ಅಂತಾನೆ ಹೇಳ್ತಾ ಇದ್ದೇನೆ ನಿಮ್ಗೆ, ನಾನು ಫೋರ್ಸ್ ಮಾಡ್ತಿದ್ದೇನೆ ಅಂತಾನೆ ಕನ್ಸಿಡರ್ ಮಾಡಿ. ಬಿಕಾಸ್ ಅದ್ರ ಇಂಪಾರ್ಟೆನ್ಸ್, ಬೀಯಿಂಗ್ ಅನ್ ಐ ಟಿ ಪರ್ಸನ್ ನನಗೆ ಗೊತ್ತಿದೆ. ನಾನು ಬೀಯಿಂಗ್ ಅ ಕೋಫೌಂಡರ್ ಆಫ್ MicroDegree, ನನಗೆ ಅದಕ್ಕೆ ಬರುವಂತ ರಿಕ್ವೈರ್ಮೆಂಟ್ಸ್ ಎಷ್ಟು ಅಂತ ಗೊತ್ತಿದೆ. It is going to stay here for next 15 to 20 years easily. Cloud ಎಂಬ ಆರ್ಕಿಟೆಕ್ಚರ್ ಆ ರೀತಿಯಾಗಿ ಹೋಗ್ತಾ ಇದೆ. So these are the two main reasons why I want you guys to learn cloud computing. One, high paying capabilities. Second one, the longevity of the career growth you have in terms of AWS ಅಥವಾ cloud computing. Okay, so this is what I just wanted you guys to
understand about that. So it's already time is what I believe. ಸೊ ಸ್ವಲ್ಪ Q&A ತಗೊಳ್ವಾ. ಸೊ ಅದಕ್ಕಿಂತಲೂ ಮುಂಚಿತವಾಗಿ ಮೈಕ್ರೋ ಡಿಗ್ರಿಯಲ್ಲಿ ನಾವು AWS ಅಂಡ್ ಡೆವಾಪ್ಸ್ ಅನ್ನು ಯಾಕೆ ಕಲಿಸ್ತಾ ಇದ್ದೇವೆ, ಅಥವಾ ಅದ್ರ ಬಗ್ಗೆ ಖಂಡಿತ ಭರತ್ ವಿಲ್ ಡಿಸ್ಕಸ್ ಆನ್ ದಟ್. ನೆಕ್ಸ್ಟ್ ಪಾಯಿಂಟ್ ಅದೇ ನೆಕ್ಸ್ಟ್. ಸೊ ನಾವು ಇಲ್ಲಿವರೆಗೂ ನಾವು ಜನರಿಕ್ ಆಗಿ ಮೈಕ್ರೋ ಡಿಗ್ರಿ ಬಗ್ಗೆ ಮಾತಾಡ್ಲಿಲ್ಲ. ಜಸ್ಟ್ ನಾವು ನಮ್ಮ AWS ಅಂಡ್ ಡೆವಾಪ್ಸ್ ಕ್ಲೌಡ್ ಬಗ್ಗೆ ಮಾತಾಡ್ತಿದ್ವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮೈಕ್ರೋ ಡಿಗ್ರಿಯಲ್ಲಿ ನಾವು ಏನ್ ಮಾಡ್ತಿದ್ದೇವೆ ಎಂಬುದಾಗಿ ಒಂದು ಚಿಕ್ಕ ವಿವರಣೆ. ಸೊ ಮೈಕ್ರೋ ಡಿಗ್ರಿಯಲ್ಲಿ ನಾವು AWS ಅಂಡ್ ಡೆವಾಪ್ಸ್ ಕೋರ್ಸ್ ಬಂದ್ಬಿಟ್ಟು ಲೈವ್ ಸೆಷನ್ಸ್ ನಡೆಸ್ತಾ ಇದ್ದೇವೆ. ಲೈವ್ ಸೆಷನ್ಸ್ ನಡೆಯುತ್ತೆ ಮೈಕ್ರೋ ಡಿಗ್ರಿಯಲ್ಲಿ. ಸೊ ಫಸ್ಟ್ ಮಂತ್ ಇಟ್ಸ್ ಅ 2.5 months ಪ್ರೋಗ್ರಾಮ್, 2.5 ತಿಂಗಳು ಪ್ರೋಗ್ರಾಮ್ ಇದು. ಸೊ ಫಸ್ಟ್ ಮಂತ್ ಅಲ್ಲಿ ನಾವು AWS ಅಥವಾ ಅಮೆಜಾನ್ ವೆಬ್ ಸರ್ವಿಸ್ ಅನ್ನು ಕಲಿಸ್ತಾ ಇದ್ದೇವೆ. ಎರಡನೇ ಮಂತ್ ಅಲ್ಲಿ ನಾವು ಡೆವಾಪ್ಸ್ ಅನ್ನು ಕಲಿಸ್ತಾ ಇದ್ದೇವೆ. ಓಕೆ, ಎರಡನೇ ಮಂತ್ ಅಲ್ಲಿ ಡೆವಾಪ್ಸ್ ಅನ್ನು ಕಲಿಸ್ತಾ ಇದ್ದೇವೆ. ಸೊ ನಮ್ಮ ಮೇನ್ ಉದ್ದೇಶ ಇಲ್ಲಿ ಏನಂತ ಹೇಳಿದ್ರೆ, ನಿಮ್ಮನ್ನು AWS ಹಾಗೂ ಡೆವಾಪ್ಸ್ ಅನ್ನು ಕಲಿಸಿದ ನಂತರ ನಿಮ್ಮನ್ನು ಜಾಬಿಗೆ ರೆಡಿ ಮಾಡುವಂತ ಒಂದು ಪ್ರಯತ್ನ. ಓಕೆ, ಸೊ ನಮ್ಮ ಕೋರ್ಸಸ್ ಅಥವಾ ನಮ್ಮ ಈ ಪರ್ಟಿಕ್ಯುಲರ್ ಸೆಷನ್ಸ್ ಅನ್ನು ತೆಗಿತಾ ಇರೋದು ಯಾರು ಅಂತ ಹೇಳಿದ್ರೆ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ತೆಗಿತಾರೆ. ಸೊ ದೀಸ್ ಗೈಸ್ ಆರ್ ನಾಟ್ ವರ್ಕಿಂಗ್ ಪ್ರೊಫೆಷನಲ್ಸ್, ಅಥವಾ ದೀಸ್ ಗೈಸ್ ಆರ್ ನಾಟ್ ಟ್ರೈನರ್ಸ್, ದೀಸ್ ಗೈಸ್ ಆರ್ ವರ್ಕಿಂಗ್ ಪ್ರೊಫೆಷನಲ್ಸ್ and who are working in one of the reputed companies in India ಅಂತ ಹೇಳಿದ್ರೆ ಇಂಡಿಯಾ ಆಗ್ಲಿ ಅಬ್ರಾಡ್ ಆಗ್ಲಿ, ಹರ್ಮನ್, ಏರ್ಬಸ್, ಫ್ಲಿಪ್ಕಾರ್ಟ್ ಈ ಕಂಪನೀಸ್ ಅಲ್ಲಿ ವರ್ಕ್ ಮಾಡುವಂತ ಟೀಮ್ ಲೀಡ್ಸ್. ದೀಸ್ ಗೈಸ್ ಆರ್ ಟೀಮ್ ಲೀಡ್ಸ್. ಸೊ ಅವರಿಗೆ ಆಗಿರುವಂತ ಟೀಮ್ಸ್ ಇದೆ, ಅವರಿಗೆ ಆಗಿರುವಂತ ಟೀಮ್ಸ್ ಅನ್ನು ಹ್ಯಾಂಡಲ್ ಮಾಡ್ತಾರೆ ಅವರವರ ಕಂಪನೀಸ್ ಅಲ್ಲಿ. ಸೊ ಅವರ ಕಡೆಯಿಂದ ನೀವು ಇನ್ಫಾರ್ಮೇಶನ್ ಅನ್ನು ಪಡ್ಕೊಳ್ತಾ ಇರ್ತೀರಿ. ಸೊ ದಿಸ್ ಈಸ್ ಒನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೊ ನಮ್ಮ ಟ್ರೈನರ್ಸ್ ಬಂದ್ಬಿಟ್ಟು ದೇ ಆರ್ ಇಂಡಸ್ಟ್ರಿ ಪ್ರೊಫೆಷನಲ್ ಅಥವಾ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಅಂಡ್ ದೇ ಆರ್ ನಾಟ್ ಟ್ರೈನರ್ಸ್. ಸೊ ಅವರಿಗೆ ಸಿಗ್ನಿಫಿಕೆಂಟ್ ಆಗಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಕೆಪಬಿಲಿಟೀಸ್ ಇದ್ದೇ ಇರುತ್ತೆ. ಸೊ ಆದ ನಂತರ ನಿಮ್ಗೆ ಸಪರೇಟ್ ಆಗಿರುವಂತ ಪ್ರಾಜೆಕ್ಟ್ ಬಿಲ್ಡಿಂಗ್ ಸೆಷನ್ಸ್ ಇರುತ್ತೆ. ಅಂಡ್ ಅದಾದ ನಂತರ ಈ ಪ್ರಾಜೆಕ್ಟ್ ಅನ್ನು ವೆರಿ ಇಂಪಾರ್ಟೆಂಟ್ ಥಿಂಗ್ ಗೈಸ್, ಲಿಸನ್ ಟು ದಿಸ್. ನೀವು ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡ್ತೀರಿ, ಬಟ್ ಆ ಬಿಲ್ಡ್ ಮಾಡಿರುವಂತಹ ಪ್ರಾಜೆಕ್ಟ್ಸ್ ಅನ್ನು ರೆಸ್ಯೂಮೆಯಲ್ಲಿ ಹಾಕ್ಬೇಕು ಅಂತ ಇದ್ರೆ ನಿಮ್ಗೆ ಸಪರೇಟ್ ಆಗಿರುವಂತಹ ರೆಸ್ಯೂಮೆ ಬಿಲ್ಡಿಂಗ್ ಸೆಷನ್ಸ್ ಬೇಕಾಗುತ್ತೆ. ಸೊ ಅದಕ್ಕೆ ನಾವು ನಮ್ಮ ಕಡೆಯಿಂದ ರೆಸ್ಯೂಮೆ ಬಿಲ್ಡಿಂಗ್ ಸೆಷನ್ಸ್ ಕೂಡ ಪ್ರೊವೈಡ್ ಮಾಡ್ತೇವೆ. ಅದ್ರ ಜೊತೆಗೆ ಜಾಬ್ ಅಸಿಸ್ಟೆನ್ಸ್ ಇನ್ ದ ಸೆನ್ಸ್ ನಾವು ಅದರಲ್ಲಿ ಡೆಪ್ತ್ ಆಗಿ ಡಿಸ್ಕಸ್ ಮಾಡ್ಬೋದು. ಸೊ ಅದನ್ನು ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ. ಸೊ ಇದನ್ನೆಲ್ಲವನ್ನು ನಾವು ಒಂದು ಪ್ಯಾಕೇಜ್ ಎಂಬ ರೀತಿಯಲ್ಲಿ ನಿಮ್ಗೆ ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ ಮೈಕ್ರೋ ಡಿಗ್ರಿಯಲ್ಲಿ. ಸರಿಸುಮಾರು ಹಲವಾರು ಸ್ಟೂಡೆಂಟ್ಸ್ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಕಲಿತೇವೆ. ಎವ್ರಿ ಮಂತ್ ನಮ್ದು 4 to 5 ಬ್ಯಾಚಸ್ ನಡೀತಾ ಇರುತ್ತೆ ಇನ್ ಟರ್ಮ್ಸ್ ಆಫ್ AWS ಅಂಡ್ ಡೆವಾಪ್ಸ್. ಸೊ ದಿಸ್ ಇಸ್ ವಾಟ್ ವಿ ಡೂ ಇನ್ ಮೈಕ್ರೋ ಡಿಗ್ರಿ. ಬಟ್ ಅದಲ್ಲದೆ AWS ಇದು ಇಂಪಾರ್ಟೆನ್ಸ್ ಅನ್ನು ನಾನು ನಿಮ್ಗೆ ಹೇಳಿಕೊಟ್ಟಿದ್ದೇನೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸೊ ಸ್ವಲ್ಪ ಜಾಬ್ಸ್ ಬಗ್ಗೆ ಹೇಳಿಕ್ಕೆ ಇಷ್ಟಪಡ್ತಿದ್ದೇನೆ. ನಾನು ಜಸ್ಟ್ ಮೊನ್ನೆ ಒಂದು ಆರ್ಟಿಕಲ್ ಓದ್ತಾ ಇದ್ದೆ. ಸೊ ಆರ್ಟಿಕಲ್ ಓದ್ಬೇಕು ಅಂತಿದ್ರೆ 2 million jobs is what cloud computing is providing. 2 million jobs by next year, end of 2023 EOD ಒಳಗೆ, end of the year EOY ಒಳಗೆ 2 million jobs ಪ್ರೊವೈಡ್ ಮಾಡ್ತಾ ಇದ್ದಾರೆ ಇಂಡಿಯಾದಲ್ಲಿ. ಐ ಆಮ್ ಓನ್ಲಿ ಟೆಲಿಂಗ್ ಇನ್ ಇಂಡಿಯಾ. ನಾನು ಹೊರಗಿನ ಕಂಪನೀಸ್ ಬಗ್ಗೆ ಮಾತಾಡ್ತೇನೆ ಇಲ್ಲ, ಬರೀ ಇಂಡಿಯಾದಲ್ಲಿ 2 million jobs ಪ್ರೊವೈಡ್ ಮಾಡುವಂತ ಸಾಧ್ಯತೆಗಳು ಕಾಣ್ತಾ ಇದೆ. ಸೊ ಲುಕ್ ಎಟ್ ದ ಗ್ರೋತ್ ಇನ್ ವಿಚ್ AWS ಅಂಡ್ ಡೆವಾಪ್ಸ್ ಅಥವಾ ಕ್ಲೌಡ್ ಕಂಪ್ಯೂಟಿಂಗ್ ಈಸ್ ಗ್ರೋಯಿಂಗ್. ಸೊ ಇಷ್ಟು ಆಪರ್ಚುನಿಟೀಸ್ ನಿಮ್ಗೆ ಲಭ್ಯವಾಗಿ ಸಿಗುತ್ತೆ ಅಂತ ಹೇಳ್ತಾ, ಐ ವುಡ್ ಲೈಕ್ ಪ್ರಜ್ವಲ್ ಟು ಜಸ್ಟ್ ಲುಕ್ ಇನ್ ಟು ಫ್ಯೂ Q&A. ನಾವು ಜಸ್ಟ್ Q&A ಬಗ್ಗೆ ಡಿಸ್ಕಸ್ ಮಾಡೋಣ. ಅಂಡ್ ಇವತ್ತು ನಮಗೆ ಟೈಮ್ ಇದು ಅಭಾವ ಇದ್ದ ಕಾರಣ ತುಂಬಾ ಕ್ವೆಶನ್ಸ್ ಆನ್ಸರ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಚಾಟ್ ಅಲ್ಲಿ ನನ್ನ ಫೋನ್ ನಂಬರ್ ಅನ್ನು ಒಂದು ಹಾಕಿರ್ತೇನೆ. ಓಕೆ, ಫೋನ್ ನಂಬರ್ ಅನ್ನು ಒಂದನ್ನು ಹಾಕಿರ್ತೇನೆ. ಸೊ ನನ್ನ ಹತ್ರ ಡೀಟೇಲ್ಡ್ ಆಗಿ ಮಾತಾಡಬೇಕು ಅಂತ ಇರುವವರು, ಅಥವಾ ಕೋರ್ಸ್ ಬಗ್ಗೆ ಆಗ್ಲಿ, ಅಥವಾ AWS ಬಗ್ಗೆ ಆಗ್ಲಿ, ಅಥವಾ ಮೈಕ್ರೋ ಡಿಗ್ರಿ ಬಗ್ಗೆ ಆಗ್ಲಿ, ಅಥವಾ ಗ್ರೋತ್ ಬಗ್ಗೆ ಆಗ್ಲಿ, ಅಥವಾ ಅಥವಾ ನನ್ನ ಪರ್ಸನಲ್ ವಿಷಯ ಕೇಳಬೇಕು ಅಂತ ಇರುವವರು ಆಗ್ಲಿ, ನಿಮ್ಗೆ ಏನ್ ಬೇಕು ಅಂತ ಕೇಳಬಹುದು. ನಾನು ನನ್ನ ಚಾಟ್ ಸೆಕ್ಷನ್ ಅಲ್ಲಿ ನನ್ನ ನಂಬರ್ ಒಂದನ್ನು ಹಾಕಿರ್ತೇನೆ. ಯು ಕ್ಯಾನ್ ಕಾಲ್ ಮೀ ಎನಿ ಟೈಮ್ ಟು ದಟ್ ನಂಬರ್ ಟುಮಾರೋ, ನಾಟ್ ಟುಡೇ. ಇವತ್ತು ಆಲ್ರೆಡಿ ರಾತ್ರಿ ಆಯ್ತು, ನಾನು ಮಲಗಿ ಹೋಗಿ ಊಟ ಮಾಡಿ ಚೆನ್ನಾಗಿ ಮಲಗ್ತೇನೆ. ಇವತ್ತು ಕಾಲ್ ಮಾಡ್ಲಿಕ್ಕೆ ಹೋಗ್ಬೇಡಿ, ನಾಳೆ ಎನಿ ಟೈಮ್ ಕಾಲ್ ಮಾಡಿ. ಅಂಡ್ ಅದಲ್ಲದೆ ನಮ್ಮ ಟೀಮ್ ನವರು ಒಂದು ಕ್ವೆರೀಸ್ ಏನಾದ್ರು ಇದ್ರೆ ಅಂತ ಹೇಳ್ಬಿಟ್ಟು ಒಂದು ಲಿಂಕ್ ಅನ್ನು ಚಾಟ್ ಸೆಕ್ಷನ್ ಅಲ್ಲಿ ಹಾಕಿದ್ದಾರೆ. ಸೊ ವಾಟ್ ಐ ವಾಂಟ್ ಯು ಗೈಸ್ ಟು ಫಿಲ್ ಇಟ್ ಸೊ ದಟ್ ವಿ ಕ್ಯಾನ್ ಗೆಟ್ ಯುವರ್ ಡೀಟೇಲ್ಸ್. ನಿಮ್ಗೆ ಆದಷ್ಟು ನಾನೇ ನಾಳೆ ಕಾಲ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ನಾನು ನಾಳೆ ಪ್ರಯತ್ನ ಪಡ್ತೇನೆ. ವಿ ಕ್ಯಾನ್ ಹ್ಯಾವ್ ಅ ಡಿಸ್ಕಷನ್ ಇನ್ ಡೆಪ್ತ್. ಉಮೇಶ್ ಸರ್, ನಾನು ನಂಬರ್ ಹಾಕ್ತೇನೆ, ದಯಮಾಡಿ ಸ್ವಲ್ಪ ತಾಳ್ಮೆಯಲ್ಲಿ. I'll be posting my number here. You can call me anytime tomorrow. Okay, 3108.
Okay, so meanwhile I ask Prajwal to just take a few questions ಇವತ್ತು ಆನ್ಸರ್ ಮಾಡುವ, ಏನು ತೊಂದರೆ ಇಲ್ಲ. ಬಟ್ ಡೆಪ್ತ್ ಆಗಿ ನಿಮ್ಗೆ ನನ್ನ ಹತ್ರ ಮಾತಾಡ್ಬೇಕು ಅಂತಿದ್ರೆ ನಾನು ಖಂಡಿತವಾಗಿಯೂ ನಾಳೆ ಅವೈಲೇಬಲ್ ಇರ್ತೇನೆ, ಓನ್ಲಿ ಫಾರ್ ಯು ಗೈಸ್. ಓಕೆ, ವಿಷ್ಣು, ಐ ವಾಂಟ್ ಯು ಟು ಕಾಲ್ ಮೀ ಟುಮಾರೋ. ನಾನು ನಂಬರ್ ನಿಮ್ಗೆ already group ಅಲ್ಲಿ I mean chat section ಅಲ್ಲಿ ಹಾಕಿದ್ದೇನೆ. Guys, I have put my number, contact number in the chat section. It's 8310882795. My name is Manikanta and universally I'm known as Mani. So if people call me Mani, so you can take up that particular number and you can save it up. ಅದಲ್ಲ ನಿಮ್ಗೆ ಕ್ವೆರೀಸ್ ಮಾತ್ರ ಬೇಕು ಅಂತ ಇದ್ರೆ ಕ್ವೆರೀಸ್ ಸೆಕ್ಷನ್ ಅಲ್ಲಿ ಕ್ವೆರೀಸ್ ಕೂಡ ನಿಮ್ಗೆ ಹಾಕ್ಬಹುದು. ಆದಷ್ಟು ನಾನೇ ನಾಳೆ ಕಾಲ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಸೊ ಓವರ್ ಟು ಯು Prajwal, you can take few questions and I will try to answer them. First of all, thank you so much, Mani. Almost 45 to 50 minutes ಇಂದ ನಮಗೆ ಈ ಒಂದು ಕಾಂಪ್ಲಿಕೇಟೆಡ್ ಆಗಿರೋ ಟಾಪಿಕ್ ಅನ್ನು ಸಿಂಪಲ್ ಲ್ಯಾಂಗ್ವೇಜ್ ಆಗಿ ಹೇಳ್ಕೊಟ್ಟು ಎಲ್ಲರಿಗೂ ಒಂದು ವ್ಯಾಲ್ಯೂ ಕೊಟ್ಟಿದ್ರೆ ತುಂಬಾನೇ ಖುಷಿ ಆಯ್ತು. ಸೊ ಇಲ್ಲಿರುವ ಆಲ್ಮೋಸ್ಟ್ 100 ಪೀಪಲ್ ಕೂಡ ಇದರಿಂದ ವ್ಯಾಲ್ಯೂ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಸೊ ಅಕಸ್ಮಾತ್ ನಿಮ್ಗೆ ಇದರಿಂದ ವ್ಯಾಲ್ಯೂ ಸಿಕ್ಕಿದೆ ಫೀಲ್ ಆಗಿದ್ರೆ ಜಸ್ಟ್ ಚಾಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ತೋರಿಸಿ. ಇಟ್ ಕುಡ್ ಬಿ ಟು ಸ್ಮೈಲ್ಸ್, ಥಮ್ಸ್ ಅಪ್ ಆಗಿರ್ಬೋದು, ಸ್ಮೈಲಿ ಆಗಿರ್ಬೋದು, ಯಾವ್ದು ಕೂಡ ಆಗಿರ್ಬೋದು. ಸ್ಮೈಲೀಸ್ ಕೊಡಿ. ಐ ಆಮ್ ಸೋ ಟೈರ್ಡ್ ದಟ್ ನಿಮ್ಮ ಸ್ಮೈಲೀಸ್ ವಿಲ್ ಮೇಕ್ ಮಿ ಸ್ಮೈಲ್. ಸೊ ಸ್ಮೈಲೀಸ್ ಕೊಡಿ ಆದಷ್ಟು. ಅಂಡ್ ಡೋಂಟ್ ವರಿ ಗೈಸ್, ದಿಸ್ ಇಸ್ ನಾಟ್ ದಿ ಇವತ್ತು ಮಾತ್ರ ಅಲ್ಲ ನಾನು ಮಾತಾಡೋದು, ಐ ವಿಲ್ ಬಿ ಸ್ಪೀಕಿಂಗ್ ವಿತ್ ಯು ಟುಮಾರೋ ಆಲ್ಸೋ. ಸೊ ಅದಕ್ಕೆ ನನ್ನ ನಂಬರೇ ಕಳಿಸಿದ್ದು ನಾನು ಯಾಕೆ ಅಂತ ಹೇಳಿದ್ರೆ, ಐ ವಾಂಟ್ ಯು ಗೈಸ್ ಟು ರಿಯಲಿ ಗೆಟ್ ದ ಬೆನಿಫಿಟ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಸೆಷನ್. ಟೈಮ್ ಇದು ತುಂಬಾ ಅಭಾವ ಇದೆ ನಮಗೆ, ಬಿಕಾಸ್ ವಿ ಕೆನಾಟ್ ಸ್ಪೀಕ್ ಫಾರ್ 2 hours ಅಂಡ್ ಆಲ್. ನನ್ಗೂ ಇದು ಥ್ಯಾಂಕ್ ಯು ಫಾರ್ ದ ಲವ್ ಯಾರ್, ಥ್ಯಾಂಕ್ ಯು. ಹೂ ಇಸ್ ದಟ್? ಐ ಆಮ್ ವೆರಿ ವೆರಿ ಹಂಬಲ್ಡ್ ವಿತ್ ದಟ್. ಓಕೆ, ಸೊ ನಂಬರ್ ಅದಕ್ಕೆ ಕಳಿಸಿದ್ದು. ನಾಳೆ ಕಾಲ್ ಮಾಡಿ ಅಂಡ್ ಅಟ್ ದ ಸೇಮ್ ಟೈಮ್ ಪಿಂಗ್ ಮಾಡಿ. ವಾಟ್ಸ್ಆಪ್ ಅಲ್ಲಿ ಅವೈಲೇಬಲ್ ಆಗಿ ಇದ್ದೇನೆ. ಓಕೆ 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 ಓಕೆ, ಥ್ಯಾಂಕ್ ಯು. ಓಕೆ, ಸೊ ಮನಿ ವಿಲ್ ಡೂ ಒನ್ ಥಿಂಗ್. ನಾವೇನ್ ಮಾಡುವ, ಇಲ್ಲಿ ಚಾಟ್ ಸೆಕ್ಷನ್ ಅಲ್ಲಿ ಫ್ಯೂ ಕ್ವೆಶ್ಚನ್ಸ್ ಅನ್ನು ಹಾಕಬಹುದು. ನಿಮ್ಮ ಆಡಿಯನ್ಸ್ ನಿಮಗೆ ನಿಮ್ಮ ತಲೆಯಲ್ಲಿ ಏನೇ ಕ್ವೆಶ್ಚನ್ಸ್ ಆರ್ ಡೌಟ್ಸ್ ಇದ್ರು ಚಾಟ್ ಸೆಕ್ಷನ್ ಅಲ್ಲಿ ಹಾಕಿ ನಾವು ಫ್ಯೂ ಕ್ವೆಶ್ಚನ್ಸ್ ಅನ್ನ ಪಿಕ್ ಮಾಡಿ ಆ ಕ್ವೆಶ್ಚನ್ಸ್ ಗೆ ನಮ್ಮ ಮನಿ ಸರ್ ಆನ್ಸರ್ ಮಾಡ್ತಾರೆ. ಓಕೆ, ಯಾವುದೇ ರೀತಿಯಾದ ಕ್ವೆಶ್ಚನ್ ಇದ್ರು ಜಸ್ಟ್ ಚಾಟ್ ಸೆಕ್ಷನ್ ಅಲ್ಲಿ ಹಾಕಿ. There was a question I saw last time. I mean, few like around 30 minutes back. I don't know who has given it. There was a question telling what is that, which is better, SQL or MongoDB. I think that was kind of a different kind of a question, but technically answer ಮಾಡೋದು ಅಂತಿದ್ರೆ ಬೆಟರ್ ಅಂತ ಹೇಳ್ಬಿಟ್ಟು ಯಾವುದೇ ಡೇಟಾಬೇಸ್ ಇಲ್ಲ. SQL ಅದೇ ರೀತಿ MongoDB ಒಂದೇ ತರ, ಬಟ್ ಎರಡಿದು ಡಿಫ್ರೆಂಟ್ ರೀತಿಯಲ್ಲಿ ನಿಮ್ಗೆ ಹೋಗುತ್ತೆ. ಸೊ ನಿಮ್ಗೆ ಸೀಕ್ವಲ್ ವೇ ಅಲ್ಲಿ ಅಥವಾ ರಿಲೇಷನಲ್ ಡೇಟಾಬೇಸ್ ಯೂಸ್ ಮಾಡ್ಬೇಕು ಅಂತಿದ್ರೆ ಯು ಕ್ಯಾನ್ ಗೋ ಫಾರ್ SQL. ನಿಮ್ಗೆ ನಾನ್ ರಿಲೇಷನಲ್ ಡೇಟಾಬೇಸ್ ಬೇಕು ಅಂತಿದ್ರೆ ಯು ಕ್ಯಾನ್ ಗೋ ಫಾರ್ I would believe MongoDB. So that is one way of telling that. ನಿಮ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕು ಅಂತಿದ್ರೆ ಖಂಡಿತ ನಾಳೆ ಕಾಲ್ ಮಾಡ್ಬೋದು. ನಾಳೆ ಜಾತ್ರೆ ಅಂತ ಅನಿಸುತ್ತೆ ನಿಮ್ಗೆ, ಟೆಲಿಫೋನ್ ಕೆಳಗೆ ಇಡ್ಲಿಕ್ಕೆ ಟೈಮ್ ಇರ್ಲಿಕ್ಕಿಲ್ಲ, ಬಟ್ ಸ್ಟಿಲ್ I would like to speak on that. So the main difference between AWS and DevOps, this is one question which I want in general to people to know. AWS is a cloud architecture. ನಾನು ಈಗ ಇಷ್ಟೆಲ್ಲ ನಾನು ಮಾತಾಡಿದ್ನಲ್ಲ ಅದು AWS ಬಗ್ಗೆ ಮಾತ್ರ. ಅದು ನಾನು AWS ಬಗ್ಗೆ ಮಾತ್ರ. DevOps ಬಂದ್ಬಿಟ್ಟು ಇಟ್ಸ್ ಅ ಪ್ರಾಸೆಸ್, ಇಟ್ಸ್ ಅ ಸ್ಮಾಲ್ ಪ್ರಾಸೆಸ್. ಸೊ ಈ ಡೆವಾಪ್ಸ್ ಬಂದ್ಬಿಟ್ಟು ತುಂಬಾ ಜನರಿಗೆ ಇರುವಂತ ಕನ್ಫ್ಯೂಷನ್ ಏನಂತ ಹೇಳಿದ್ರೆ, ನನ್ನ ಹತ್ರ ತುಂಬಾ ಜನ ಕೇಳ್ತಾರೆ, ಸರ್ ಡೆವಾಪ್ಸ್ ಇಸ್ ಅ ಟೆಕ್ನಾಲಜಿ? ನೋ. ಡೆವಾಪ್ಸ್ ಇಸ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ನೋ. ಡೆವಾಪ್ಸ್ ಇಸ್ ಅ ಪ್ರಾಸೆಸ್. ಅದು ಬಂದ್ಬಿಟ್ಟು ಯಾವುದೇ ಕಂಪನಿಗೆ ಸೀಮಿತ ಪಟ್ಟದ್ದಲ್ಲ. ಇಟ್ಸ್ ಅ ಪ್ರಾಸೆಸ್. ಸೊ ಆಟೋಮೇಶನ್ ಹಾಗೂ ಸ್ಕೇಲಿಂಗ್ ಪರ್ಪಸ್ಗೋಸ್ಕರ, ಕರೆಕ್ಟ್ ಆಗಿ ಕೇಳ್ಕೊಳ್ಳಿ, ಆಟೋಮೇಶನ್ ಹಾಗೂ ಸ್ಕೇಲಿಂಗ್ ಪರ್ಪಸ್ಗೋಸ್ಕರ ನಾವು ಏನ್ ಮಾಡ್ತೇವೆ, ಡೆವಾಪ್ಸ್ ಅನ್ನು ಯೂಸ್ ಮಾಡ್ತೇವೆ. ಸೊ ಇದಕ್ಕೆ ಏನಿತ್ತು ಮಾಹಿತಿ ಬೇಕು ಅಂತಿದ್ರೆ ಖಂಡಿತವಾಗಿ ನಿಮ್ಗೆ ನಮ್ಮ ಕೋರ್ಸಸ್ಗೆ ಜಾಯ್ನ್ ಆಗ್ಬೋದು. ಯು ವಿಲ್ ಬಿ ಗೆಟಿಂಗ್ ದ ಡೀಟೇಲ್ಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವಾಟ್ ಈಸ್ AWS ಅಂಡ್ ಡೆವಾಪ್ಸ್. ಸೊ ಗೈಸ್, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಈ ಕೋರ್ಸ್ ಫೀಸ್ ಅಥವಾ ಕೋರ್ಸ್ ಬಗ್ಗೆ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ, ಈಗ ನಾನು ಮಾತಾಡ್ತಿರೋದು ಕೋರ್ಸ್ ಬಗ್ಗೆ, MicroDegree ಕೋರ್ಸ್ ಬಗ್ಗೆ. ತುಂಬಾ ಜನ ಪ್ಯಾಕೇಜ್ ಇದು ಪ್ರೈಸ್ ಕೇಳ್ತಿದ್ದಾರೆ, ಎಷ್ಟು ಕೋರ್ಸ್ ಫೀಸ್ ಅಂತ ಕೇಳ್ತಿದ್ದಾರೆ. ಅವರು ಜಸ್ಟ್ ಆ ಶೀಟ್ ಅನ್ನು ಒಂದು ಫಿಲ್ ಮಾಡಿ, ಒಂದು ಚಾಟ್ ಅಲ್ಲಿ ಹಾಕಿರುವಂತ ಶೀಟ್ ಅನ್ನು ಫಿಲ್ ಮಾಡಿ ನಾವು ನಾಳೆ ಡೀಟೇಲ್ಡ್ ಆಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡುವ. ಓಕೆ, ಡಿಫ್ರೆಂಟ್ ಕೋರ್ಸ್ಗೆ ಡಿಫ್ರೆಂಟ್ ಫೀಸ್ ಇದೆ. ಸೊ ಅದಕ್ಕೆ ನಂಗೆ ಇಲ್ಲಿ ಎಲ್ಲ ಕೋರ್ಸ್ ಫೀಸ್ ಹೇಳಕ್ ಆಗಲ್ಲ. ಸೊ AWS ಅಂಡ್ DevOps ಬಗ್ಗೆ ಎಲ್ಲ ಡಿಸ್ಕಷನ್, ಕೋರ್ಸ್ ಬಗ್ಗೆ ಇರುವಂತ ಡಿಸ್ಕಷನ್ ಜಸ್ಟ್ ಆ ಶೀಟ್ ಫಿಲ್ ಮಾಡಿ ನಾಳೆ ನಮ್ಮ ಟೀಮ್ ನವರೇ ನಿಮ್ಗೆ ರೀಚ್ ಔಟ್ ಆಗ್ತಾರೆ. ಐ ವಾಂಟ್ everyone to just fill that sheet. It will only take you 5 to 10 seconds. 5 ಇಂದ 10 seconds ಮಾತ್ರ ಅದು ಟೈಮ್ ತಗೊಳ್ಳೋದು. ಜಸ್ಟ್ ಒಂದು ಆ ಶೀಟ್ ಫಿಲ್ ಮಾಡಿ and we will be getting back to you. So tell me about the age limit. So basically AWS and DevOps ಈಗ ಸದ್ಯಕ್ಕೆ ಯಾವುದೇ ಆಗಿರುವಂತ ಏಜ್ ಲಿಮಿಟ್ ಇಲ್ಲ. ನಿಮ್ಗೆ ಸ್ಕಿಲ್ಸ್ ಇದೆಯಾ, ನಿಮ್ಗೆ ಸ್ಕಿಲ್ಸ್ ಇದ್ದು ನಿಮ್ಗೆ ಅದನ್ನು ಅಕಾಂಪ್ಲಿಷ್ ಮಾಡ್ಲಿಕ್ಕೆ ಆಗುತ್ತಾ, ನಿಮ್ಗೆ ಆಪರ್ಚುನಿಟೀಸ್ ಇದೆ,
100% ಆಪರ್ಚುನಿಟೀಸ್ ಇದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. 2013 ಅಲ್ಲಿ ಪಾಸ್ ಔಟ್ ಆಗಿರುವಂತ ಒಂದು ಲೆಕ್ಚರ್ ಗೆ ಕೂಡ ನಮ್ಮ ಕಡೆಯಿಂದ AWS DevOps ಕಲ್ತು ಅವರಿಗೆ ಜಾಬ್ ಸಿಕ್ಕಿದೆ. ಸ್ವಲ್ಪ ಸ್ಮಾರ್ಟ್ ಆಗಿ ಇಂಟರ್ವ್ಯೂ ಅಲ್ಲಿ ಆನ್ಸರ್ ಮಾಡ್ಲಿಕ್ಕೆ ಕಲಿಬೇಕು ನೀವು ಅಷ್ಟೇ. ಸ್ವಲ್ಪ ಸ್ಮಾರ್ಟ್ ಆಗಿ ಇಂಟರ್ವ್ಯೂ ಅಲ್ಲಿ ಆನ್ಸರ್ ಮಾಡ್ಲಿಕ್ಕೆ ಕಲಿಬೇಕು. ಆ ಆನ್ಸರ್ ಮಾಡಿರುವ ರೀತಿ ಮೇಲೆ ಪ್ಲಸ್ ನಿಮ್ಮ ನಾಲೆಜ್ ಮೇಲೆ ಇದು ಇಂಪ್ಯಾಕ್ಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಥಿಂಗ್ ನಾನು ಏನ್ ಹೇಳಿಕ್ಕೆ ಇಷ್ಟಪಡ್ತಿದ್ದೇನೆ ಅಂತ ಹೇಳಿದ್ರೆ, ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅವಶ್ಯಕತೆ ಬರೋದಿಲ್ಲ AWS ಅಂಡ್ DevOps ಕಲಿಲಿಕ್ಕೆ. ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ನೀವು ಜಾವಾ ಗೊತ್ತಿರಬೇಕು, ಪೈಥಾನ್ ಗೊತ್ತಿರಬೇಕು, ಜಾವಾ ಸ್ಕ್ರಿಪ್ಟ್ ಗೊತ್ತಿರಬೇಕು, ನಥಿಂಗ್ ಲೈಕ್ ದಟ್. ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೊತ್ತಿಲ್ಲದಿದ್ರೂ ನಿಮ್ಗೆ AWS ಕಲಿಬಹುದು. ಬಟ್ DevOps ಗೊತ್ತಿರಬೇಕು ಅಂತಂದ್ರೆ ಸ್ವಲ್ಪ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ನಿಮ್ಗೆ ಗೊತ್ತಿರಬೇಕು, ಸ್ವಲ್ಪ ಸ್ಕ್ರಿಪ್ಟಿಂಗ್ ನಾಲೆಜ್ ನಿಮ್ಗೆ ಗೊತ್ತಿರಬೇಕು. ಆ ಸ್ಕ್ರಿಪ್ಟಿಂಗ್ ನಾಲೆಜ್ ಮುಖಾಂತರ ನಿಮ್ಗೆ ಕಲಿತು ಇದನ್ನು ಮುಂದೆ ತಕೊಂಡು ಹೋಗ್ಬಹುದು. ಓಕೆ, ಯಾವುದೇ ಲ್ಯಾಂಗ್ವೇಜ್, ಯಾವುದೇ ಸಿಗ್ನಿಫಿಕೆಂಟ್ ಆಗಿರುವಂತ ಒಂದು ಲ್ಯಾಂಗ್ವೇಜ್ ಗೊತ್ತಿರಬೇಕಾದ ಅವಶ್ಯಕತೆ ಏನೂ ಇಲ್ಲ ವೆನ್ ಇಟ್ ಕಮ್ಸ್ ಟು AWS ಅಂಡ್ DevOps. ಓಕೆ, ಸೊ ಇಯರ್ ಗ್ಯಾಪ್ ಅನ್ನು ನೀವು ಕರೆಕ್ಟ್ ಆಗಿರುವಂತ ರೀತಿಯಲ್ಲಿ ಅದನ್ನು. ಓಕೆ, someone is asking for Google Sheet. Can someone quickly ping that up? Someone is doing that. Malhari or someone is asking that. So yes, again I'm trying to say year gap annu. Okay, anyone who wants to discuss about the year gap can call me tomorrow. I'll explain that in depth again. So nimge year gap idre, one important thing is that I want everyone to listen this again. I'm telling this on behalf of many people who have the same question. ಇಯರ್ ಗ್ಯಾಪ್ ಇರುವವರು ಏನ್ ಮಾಡ್ಬೇಕು? ಅಸೀಮ್, ಫೀಸ್ ಬಗ್ಗೆ ನಾವು ನಾಳೆ ಡಿಸ್ಕಸ್ ಮಾಡುವ. ಯು ಕ್ಯಾನ್ ಕಾಲ್ ಮಿ ಡೈರೆಕ್ಟ್ಲಿ, ನಾನು ನಿಮ್ಗೆ ಹೇಳ್ತೇನೆ. ಓಕೆ, ಸೊ ಇಯರ್ ಗ್ಯಾಪ್ ಇರುವವರು ಅಮೆಜಾನ್ ಕಡೆಯಿಂದ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಗ್ಲೋಬಲ್ ಸರ್ಟಿಫಿಕೇಶನ್. ಓಕೆ, ಅಮೆಜಾನ್ ಕಡೆಯಿಂದ there is something called as global certification. So what I want you guys to do is, if you have a year gap, you have to go to the AWS portal. ನಮ್ಮ ಕಡೆಯಿಂದ ಕಂಪ್ಲೀಷನ್ ಸರ್ಟಿಫಿಕೇಶನ್ ಮಾತ್ರ ಸಿಗುತ್ತೆ ನಿಮ್ಗೆ. ಫಾರ್ ಎಕ್ಸಾಂಪಲ್, ವಿಷ್ಣು ಅವರು AWS ಅಂಡ್ DevOps ಅನ್ನು MicroDegree ಕಡೆಯಿಂದ ಕಂಪ್ಲೀಟ್ ಮಾಡಿದ್ದೀರಿ ಎಂಬ ರೀತಿಯಲ್ಲಿ ಮಾತ್ರ ಇರುವಂತ ಸರ್ಟಿಫಿಕೇಟ್ ಸಿಗುತ್ತೆ. ನಿಮ್ಗೆ ಇಯರ್ ಗ್ಯಾಪ್ ಇದ್ರೆ ನೀವು AWS ಕಡೆಯಿಂದ ಹೋಗಿ ಅಲ್ಲಿಂದ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಗ್ಲೋಬಲ್ ಸರ್ಟಿಫಿಕೇಶನ್. ಗ್ಲೋಬಲ್ ಸರ್ಟಿಫಿಕೇಶನ್ ಅನ್ನೋ ಒಂದು ಸರ್ಟಿಫಿಕೇಶನ್ ಸಿಗುತ್ತೆ. ಆ ಸರ್ಟಿಫಿಕೇಶನ್ ನೀವು ಅಲ್ಲಿಂದ ಕ್ರ್ಯಾಕ್ ಮಾಡ್ಬೇಕಾಗತ್ತೆ. ಸೊ ಆ ಕ್ರ್ಯಾಕ್ ಮಾಡಿ ಅಲ್ಲಿಂದ ನಿಮ್ಗೆ ಗ್ಲೋಬಲ್ ಸರ್ಟಿಫಿಕೇಶನ್ ಸಿಕ್ಕಿದ್ರೆ ಇಂಟರ್ವ್ಯೂ ಅಲ್ಲಿ ಆ ಗ್ಲೋಬಲ್ ಸರ್ಟಿಫಿಕೇಶನ್ ವಿಲ್ ಓನ್ಲಿ ಸ್ಪೀಕ್ ಆನ್ ಬಿಹಾಫ್ ಆಫ್ ಯು. ಆ ಸರ್ಟಿಫಿಕೇಶನ್ ನಿಮ್ಮ ಪರವಾಗಿ ಮಾತಾಡುತ್ತೆ ಇಂಟರ್ವ್ಯೂ ಅಲ್ಲಿ. ಆ ಸರ್ಟಿಫಿಕೇಶನ್ ಅಷ್ಟು ಈಸಿ ಇಲ್ಲ ತಗೊಳ್ಳಿಕ್ಕೆ. MCQ ಟೈಪ್ಸ್ ಕ್ವೆಶನ್ಸ್ ಇರುತ್ತೆ ಅಥವಾ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ. ಆ ಕ್ವಶನ್ಸ್ ಅಲ್ಲಿ ನೀವು ಹೇಗೆ ಆನ್ಸರ್ ಮಾಡ್ತಿರೋ ಆ ಮಾಡಿರುವಂತ ರೀತಿಯಲ್ಲಿ ನಿಮ್ಗೆ ಸರ್ಟಿಫಿಕೇಟ್ ಸಿಕ್ಕಿದ ನಂತರ ಅದನ್ನು ನೀವು ನಿಮ್ಮ ರೆಸ್ಯೂಮ್ ಅಲ್ಲಿ ಅಟ್ಯಾಚ್ ಮಾಡಬೇಕು. ನೀವು ತುಂಬಾ ಕಡೆ ನೋಡಿರ್ಬೋದು, ವಿ ಆರ್ ಲುಕಿಂಗ್ ಫಾರ್ ಸರ್ಟಿಫೈಡ್ AWS ಸೊಲ್ಯೂಷನ್ ಆರ್ಕಿಟೆಕ್ಟ್ ಅಸೋಸಿಯೇಟ್ ಅಂತ ಕೇಳ್ತಾರೆ. ಸೊ ಆಗ ಈ ಸರ್ಟಿಫಿಕೇಶನ್ ನಿಮ್ಮ ಪರವಾಗಿ ನಿಮ್ಗೆ ಎಷ್ಟೇ ಗ್ಯಾಪ್ ಇದ್ರು ಅದು ಮಾತಾಡುತ್ತೆ. ನಿಮ್ಗೆ ನಾಲೆಜ್ ಇಲ್ಲದಿದ್ರೆ ಸರ್ಟಿಫಿಕೇಶನ್ ಕ್ರ್ಯಾಕ್ ಮಾಡಕ್ಕಾಗಲ್ಲ. ನಿಮ್ಗೆ ಕಾನ್ಸೆಪ್ಚುಯಲ್ ನಾಲೆಜ್ ಇಲ್ಲದಿದ್ರು ಸರ್ಟಿಫಿಕೇಶನ್ ಕ್ರ್ಯಾಕ್ ಮಾಡಕ್ಕಾಗಲ್ಲ. ಸರ್ಟಿಫಿಕೇಶನ್ ಕ್ರ್ಯಾಕ್ ಮಾಡ್ಬೇಕು ಅಂತಿದ್ರೆ ನೀವು ಓದಿರ್ಬೇಕು ಅಂತಿದ್ರೆ ನೀವು ಕೋರ್ಸ್ ಮಾಡಿರ್ಬೇಕು. ಸೊ ಎವ್ರಿಥಿಂಗ್ ಆಡ್ಸ್ ಆನ್. ಸೊ ಗ್ಲೋಬಲ್ ಸರ್ಟಿಫಿಕೇಶನ್ ಇಯರ್ ಗ್ಯಾಪ್ಸ್ ನವರಿಗೆ ಮಾಡುದು ಮ್ಯಾಂಡೇಟ್ರಿ ಆಗುತ್ತೆ. ಅದು AWS ಪೋರ್ಟಲ್ ಇಂದ ಮಾಡಬೇಕು. ಅದಕ್ಕೆ ಸಪರೇಟ್ ಆಗಿರುವಂತ ಯಾವುದೇ ತರದ ಕೋರ್ಸ್ ಮಾಡಬೇಕು ಅಂತ ಇಲ್ಲ. ನಮ್ಮಲ್ಲಿ ನೀವು ಏನು ಕಲಿತೀರಿ, ನಮ್ಮಲ್ಲಿ ನಮ್ಮ ಎಲ್ಲ ಟ್ರೈನರ್ಸ್ ಸರ್ಟಿಫೈಡ್ ಇಂಜಿನಿಯರ್ಸ್. ಸೊ ಅವರಿಗೆ ಗೊತ್ತಿರುತ್ತೆ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂತ. ಸೊ ನೀವೇನ್ ಮಾಡ್ಬೇಕು, ಆ ಬಂದಂತ ಕ್ವಶನ್ಸ್ ಅನ್ನು ಅವ್ರು ಹೇಳಿದ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಮಾರ್ಕ್ ಮಾಡಿ ಆ ಸರ್ಟಿಫಿಕೇಶನ್ ಅನ್ನು ನೀವು ಕ್ರ್ಯಾಕ್ ಮಾಡ್ಬೇಕು ಅಂತ ನಾವು ಕೇಳಲಿಕ್ಕೆ ಇಷ್ಟಪಡ್ತಿದ್ದೇವೆ. ಸೊ ದಟ್ ಈಸ್ ಒನ್ ಬಿಗ್ ಆನ್ಸರ್. ಇನ್ನೊಂದು ಪ್ರಶ್ನೆ ಜನರಿಕ್ ಆಗಿ ನಾನು ಹೇಳ್ತಿದ್ದೇನೆ. ಐ ಡೋಂಟ್ ವಾಂಟ್ ಪ್ರಜ್ವಲ್ ಟು ಅಗೇನ್ ರೀಡ್ ಇಟ್ ಔಟ್. ಜನರಿಕ್ ಆಗಿರುವಂತ ಪ್ರಶ್ನೆ ಆಗಿದ್ದ ಕಾರಣ ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ವಾಟ್ ಈಸ್ ಅ ಮಿನಿಮಮ್ ಕ್ವಾಲಿಫಿಕೇಶನ್ ಅಂತ ಕೇಳ್ತಾರೆ. ಮಿನಿಮಮ್ ಕ್ವಾಲಿಫಿಕೇಶನ್ ಏನ್ ಆಗ್ಬೇಕು ಇನ್ ಆರ್ಡರ್ ಟು ಡೂ AWS and DevOps? Give me a moment guys. Okay. So minimum qualification ಏನು ಅಂತ ಕೇಳ್ತಾರೆ. ಸೊ ಮಿನಿಮಮ್ ಕ್ವಾಲಿಫಿಕೇಶನ್ ಏನು ಅಂತ ಕೇಳಿದಾಗ ಒಂದು ಆನ್ಸರ್ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಅಂತ ಇದ್ರೆ, ಡಿಗ್ರಿ ಆಗಿರುವುದು ಮ್ಯಾಂಡೇಟ್ರಿ ಆಗುತ್ತೆ ಕೆಲವೊಮ್ಮೆ. ಎಲ್ಲ ಕಂಪನೀಸಿಗೂ ಅಲ್ಲ, ಬಟ್ ಮೋಸ್ಟ್ ಆಫ್ ದ ಕಂಪನೀಸ್ ಡಿಗ್ರಿ ಕೇಳ್ತಾರೆ. ಸೊ ನೀವು ಡಿಗ್ರಿ ಕೇಳಿದಾಗ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ನೋ ಎನಿ ಡಿಗ್ರಿ, BA ಆಗ್ಲಿ, BCom ಆಗ್ಲಿ, MBA ಆಗ್ಲಿ, ಎನಿ ಡಿಗ್ರಿ ಮಾಡಿದವರು, ಬಟ್ ಡಿಗ್ರಿ ಒಂದು ಸರ್ಟಿಫಿಕೇಟ್ ಇದ್ರೆ ತುಂಬಾ ವ್ಯಾಲ್ಯೂ ಆಡ್ ಆಗುತ್ತೆ. ಡಿಪ್ಲೊಮಾದವರಿಗೆ ಕೆಲವು ಕಂಪನೀಸ್ ಅಲೌ ಮಾಡುತ್ತೆ ಅಭಿಷೇಕ್, ಬಟ್ ಕೆಲವು ಕಂಪನೀಸ್ ಅಲೌ ಮಾಡಲ್ಲ. ಐ ಹ್ಯಾವ್ ಟು ಬಿ ವೆರಿ ಸ್ಟ್ರೈಟ್ ಹಿಯರ್. ಈಗ ನಮ್ಗೋಸ್ಕರ ನಿಮ್ಮನ್ನು ನಮ್ಮ ಕೋರ್ಸಿಗೋಸ್ಕರ ನಮ್ಮ ಕೋರ್ಸಿಗೆ ಹೈಯರ್ ಮಾಡ್ಲಿಕ್ಕೋಸ್ಕರ ನಮ್ಗೆ ಬೇಕು ಅಂತಿದ್ರೆ ಇಲ್ಲಿ ಹೇಳ್ಬೋದು ಎನಿ ಡಿಗ್ರಿ ಹೋಲ್ಡರ್ಸ್ ಅಂತ. ಬಟ್ ಡಿಪ್ಲೊಮಾ ಸೆಟ್ ಆಫ್ ಪೀಪಲ್ ಗೆ ಸ್ವಲ್ಪ ಕಷ್ಟ ಆಗುತ್ತೆ ಜಾಬ್ಸ್ ಪರವಾಗಿ. ಬಿಕಾಸ್ ಇಂಡಿಯನ್ ಅಥವಾ ಕರ್ನಾಟಕ ಎಜುಕೇಶನ್ ಆಕ್ಟ್ ಪ್ರಕಾರ ಈಗ ಡಿಪ್ಲೊಮಾವನ್ನು ಸೆಕೆಂಡ್ PUC ಪಾಸ್ ಎಂಬ ರೀತಿಯಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದಾರೆ.
ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ರೇನು ಅದು ಸೆಕೆಂಡ್ PUC ಪಾಸ್ ಎಂಬ ರೀತಿಯಲ್ಲಿ ಕನ್ಸಿಡರ್ ಮಾಡ್ತಿದ್ದಾರೆ. ಸೊ ಇನ್ ದ್ಯಾಟ್ ವೇ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಬಿಟ್ರೆ ಎನಿ ಡಿಗ್ರಿ ಯು ಕ್ಯಾನ್ ಗೋ. ಓಕೆ, ಎಸ್. ಮಣಿ, ಯೂಟ್ಯೂಬ್ ಅಲ್ಲಿ ಕೂಡ ಕೆಲವು ಕ್ವೆಶನ್ಸ್ ಬರ್ತದೆ. ಸೊ ಐ ಪಿಕ್ ಅಪ್ ಸಮ್ ಫ್ಯೂ ಕ್ವೆಶನ್ಸ್ ಫ್ರಮ್ ಯೂಟ್ಯೂಬ್ ಆಲ್ಸೋ. ಶೂರ್. ಓಕೆ, ಸೊ ಇಲ್ಲಿ ಅಮಿತ್ ವೆಂಕಟೇಶ್ ಅವರು ಕೇಳ್ತಿದ್ದಾರೆ, ಐ ಆಮ್ ಆಲ್ರೆಡಿ ಇನ್ IT with experience of 4 years. I have a package of 11 lakhs, but in different domain. I am looking at a package of 15 lakhs. Can this be achieved by this course? 100%. Okay, just one word ಅಲ್ಲಿ straight short ಆಗಿ ಆನ್ಸರ್ ಮಾಡಿದ್ದಾರೆ. ಅಮಿತ್, I hope you got your answer. It's see, I'll tell you, ನೀವು ಏನೇ ಫೀಲ್ಡ್ ಅಲ್ಲಿ ಈಗ ಇದ್ರು, it's important to say that you are switching your career to your cloud computing, and you can show that why do you want to switch your career. So it's very much possible that you can get more package than what you are currently having. Okay. So ಇನ್ನೊಂದು ಸಂತೋರ್ ಕ್ವೆಶ್ಚನ್ ಕೇಳಿದ್ದಾರೆ, ಸರ್, ಆಫ್ಟರ್ ಕಂಪ್ಲೀಟಿಂಗ್ AWS ಕೋರ್ಸ್ ಅಂಡ್ ಇಂಟರ್ವ್ಯೂ, how much salary we getting in the minimum? So minimum salary package that's what I answered. Freshers ಗೆ 4 to 8 lakhs packages ಸಿಗುತ್ತೆ. 4 to 8 lakhs ಪ್ಯಾಕೇಜ್ ಸಿಗುತ್ತೆ. ಎಕ್ಸ್ಪೀರಿಯನ್ಸ್ಡ್ ಆಗಿ ನೀವು ಹೋಗೋದು ಅಂತಿದ್ರೆ ನಿಮ್ಗೆ ಖಂಡಿತವಾಗಿಯೂ ನಿಮ್ಗೆ 8 to 12 lakhs ಪ್ಯಾಕೇಜ್. ಡಿಪೆಂಡ್ಸ್ ಆನ್ ಕಂಪನಿ ಮೇಲೆ ಡಿಪೆಂಡ್ ಆಗುತ್ತೆ, ಅವರ ಪೊಸಿಷನ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮನ್ನು ಇಂಟರ್ನ್ ಆಗಿ ತೆಗೆದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ, ಬಟ್ ಮೋರ್ ಥಿಂಗ್ ನೀವು ಸ್ವಲ್ಪ ಇಂಪ್ರೊವೈಸ್ಡ್ ವರ್ಷನ್ ಅಲ್ಲಿ ಹೋಗೋದು ಅಂತಿದ್ರೆ ನಿಮ್ಗೆ 8 to 12 lakhs ಪ್ಯಾಕೇಜ್ ಸಿಗುವಂತ ಎಲ್ಲ ಚಾನ್ಸಸ್ ಇದೆ. ಬಟ್ ನಾನು ಇನ್ನೂ ಹೇಳ್ತೇನೆ, ಸ್ಟಾರ್ಟಿಂಗ್ ಪ್ಯಾಕೇಜ್ ನೋಡಬೇಡಿ. ನೀವು ಒಂದು 1 year ಹೈಕ್ ಆದ ನಂತರ ಮತ್ತೆ ಬರುವಂತ ಪ್ಯಾಕೇಜ್ ಇದು ಡೀಟೇಲ್ಸ್ ನೋಡಿ. I think that will help you a lot. Okay, it's all about growth. It's not, don't think about money. Yes, ಆ ಮೊಮೆಂಟಿಗೆ ಎಷ್ಟು ಸಿಗ್ತದೆ ಅಷ್ಟನ್ನು ಪಡ್ಕೊಳ್ಳಿ, ಅದರಲ್ಲಿ ಏನು ತೊಂದರೆ ಇಲ್ಲ. ಬಟ್ ನೀವು ಹೇಗೆ ಕರಿಯರ್ ಅನ್ನು ಸ್ಕೇಲ್ ಮಾಡ್ತೀರಿ ಅದ್ರ ಮೇಲೆ ಐ ವಾಂಟ್ ಯು ಟು ವರ್ಕ್. ಓಕೆ, ಸೊ ಆ ಸ್ಕೇಲಬಿಲಿಟಿ ಅಥವಾ ಹೈಕ್ ಆಸ್ಪೆಕ್ಟ್ ಅಥವಾ ಗ್ರೋತ್ ಆಸ್ಪೆಕ್ಟ್ ಅಲ್ಲಿ ವರ್ಕ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ನಂದೊಂದು ಅಭಿಪ್ರಾಯ. ಸೊ ಮಣಿ, ಇಲ್ಲೊಂದು ಕ್ವೆಶನ್ ಇದೆ. ಅಗೇನ್ ಇಟ್ಸ್ ಲೈಕ್ ಅ ಸಿಮಿಲರ್ ಕ್ವೆಶನ್. ಕುಮಾರಸ್ವಾಮಿ ಅವರು ಕೇಳ್ತಿದ್ದಾರೆ, ಐ ಆಮ್ ಫ್ರಮ್ ಅ ಮೆಕ್ಯಾನಿಕಲ್ ಬ್ಯಾಕ್ ಗ್ರೌಂಡ್ ವಿತ್ ಝೀರೋ ನಾಲೆಜ್, ಕ್ಯಾನ್ ಐ ಲರ್ನ್ ದಿಸ್ ಅಂತ. ಪ್ಲಸ್ ಇಲ್ಲಿ ಪ್ರವೀಣ್ ಅವರು ಕೂಡ ಕೇಳಿದ್ದಾರೆ, ವಾಟ್ ವಿಲ್ ಬಿ ದ ಜಾಬ್ ರೋಲ್? ನಾವು AWS ಕಲ್ತ ನಂತರ ನಮಗೆ ಯಾವ ರೀತಿಯಾದ ಜಾಬ್ ರೋಲ್ ಸಿಗುತ್ತೆ ಅಂತ ಕೇಳ್ತಾರೆ. ಸೊ ಆನ್ಸರಿಂಗ್ ದ ಫಸ್ಟ್ ಕ್ವೆಶನ್, ಖಂಡಿತವಾಗಿ ಎನಿ ಬ್ಯಾಕ್ ಗ್ರೌಂಡ್ ಇಂದವರೆಗೆ ಕಲಿಬಹುದು. ಇದು ಯಾಕೆ ಕಲಿಬಹುದು ಅಂತ ಹೇಳಿದ್ರೆ, ಪ್ರೋಗ್ರಾಮಿಂಗ್ ಯಾವ್ದು ಅವಶ್ಯಕತೆ ಬರೋದಿಲ್ಲ. ನಮ್ಗೆ ಕಷ್ಟ ಆಗುದು ಯಾವಾಗ? ಪ್ರೋಗ್ರಾಮಿಂಗ್ ಇದ್ದಾಗ ಮಾತ್ರ. ಇದ್ರಲ್ಲಿ ಯಾವುದೇ ಪ್ರೋಗ್ರಾಮಿಂಗ್ ಬರದಿರುವ ಕಾರಣ ನಿಮ್ಗೆ 100% ಆಗಿ ನಿಮ್ಗೆ ಕಲಿಬಹುದು, ಏನು ತೊಂದರೆ ಇಲ್ಲ. ಯಾವ್ದಾವ್ದೋ ಫೀಲ್ಡ್ ಇಂದ ಬಂದು ಕಲಿತಾ ಇದ್ದಾರೆ ಅಂಡ್ 100% ಆಗಿ ಸ್ಮೂತ್ ಆಗಿ ಅದನ್ನು ಮಾಡ್ತಾನೂ ಇದ್ದಾರೆ. ಬಟ್ ನೆಕ್ಸ್ಟ್ ಪ್ರಶ್ನೆಗೆ ಆನ್ಸರ್ ಮಾಡೋದಂತಿದ್ರೆ ನಿಮ್ಗೆ ಕ್ಲೌಡ್ ಆರ್ಕಿಟೆಕ್ಟ್ ರೋಲ್ ಸಿಗ್ತದೆ, ಕ್ಲೌಡ್ ಅಡ್ಮಿನಿಸ್ಟ್ರೇಟರ್ ರೋಲ್ ಸಿಗ್ತದೆ, ಕ್ಲೌಡ್ ಸೆಕ್ಯೂರಿಟಿ ಇಂಜಿನಿಯರ್ ಎಂಬ ರೋಲ್ ಸಿಗುತ್ತೆ, ಸಾಫ್ಟ್ವೇರ್ ಇಂಜಿನಿಯರ್ ಎಂಬ ರೋಲ್ ಸಿಗುತ್ತೆ, ಡೆವಾಪ್ಸ್ ಇಂಜಿನಿಯರ್ ಎಂಬ ರೋಲ್ ಸಿಗುತ್ತೆ. ಸೊ ಈ ರೀತಿ ಹಲವಾರು ರೀತಿಯಲ್ಲಿ ನಿಮ್ಗೆ ಜಾಬ್ ಅಪರ್ಚುನಿಟೀಸ್ ಅಥವಾ ಜಾಬ್ ರೋಲ್ಸ್ ಸಿಗುತ್ತೆ, ಡಿಪೆಂಡಿಂಗ್ ಆನ್ ದ ಕಂಪನೀಸ್ ಫಾರ್ಮುಲಾ. ಕಂಪನಿ ಪ್ಯಾರಾಮೀಟರ್ ಮೇಲೆ ಡಿಪೆಂಡ್ ಆಗುತ್ತೆ ಅದು, ಅಂಡ್ ಬೇಸ್ಡ್ ಆನ್ ದಟ್ ಇಟ್ ಗೋಸ್. ಓಕೆ, ಸೊ ಆ ರೀತಿ. ಓಕೆ, ಸೊ ಗೈಸ್, ನಮ್ದು ಜೂಮ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಆಲ್ಮೋಸ್ಟ್ ಚಾಟ್ ಸೆಕ್ಷನ್ ಫ್ಲಡ್ ಆಗ್ತಿದೆ. ಸೊ ಎಲ್ಲರೂ ಪ್ರತಿಯೊಬ್ಬರು ಕ್ವೆಶನ್ ಕೇಳ್ತಿದ್ದೀರಾ. ಸೊ ಈ ಟೈಮಿನ ಪ್ರಭಾವ ಇರುವುದರಿಂದಾಗಿ ನಮಗೆ ಆಲ್ಮೋಸ್ಟ್ ಎಲ್ಲ ಕ್ವೆಶನ್ ಆನ್ಸರ್ ಮಾಡ್ಲಿಕ್ಕೆ ಆಗದೇ ಇರ್ಬೋದು. ಸೊ ಅಂತ ಇದರಲ್ಲಿ ನಮ್ಮ ಟೀಮ್ ಇಂದ ಒಂದು ಚಾಟ್ ಸೆಕ್ಷನ್ ಲಿಂಕ್ ಹಾಕಿಟ್ಟಿದ್ದಾರೆ, ಆ ಲಿಂಕ್ ಅನ್ನು ಫಿಲ್ ಮಾಡಬೇಡಿ. ಸೊ ನಿಮ್ಗೆ ನಾಳೆ ನಮ್ಮ ಟೀಮ್ ಅವರು ರೀಚ್ ಔಟ್ ಆಗ್ಬಿಟ್ಟು ಎಲ್ಲ ಕ್ವೆಶನ್ ಅನ್ನು ಡೀಟೇಲ್ ಆಗಿ ಒಂದೊಂದು ಆನ್ಸರ್ ಮಾಡ್ತಾರೆ. ಓಕೆನಾ? ಸೊ ನಾವು ಫ್ಯೂ ಕ್ವೆಶನ್ಸ್ ಅನ್ನು ಮಾತ್ರ ಇಲ್ಲಿ ಪಿಕ್ ಮಾಡ್ತೇವೆ. ಎಸ್, ಐ ಜಸ್ಟ್ ವಾಂಟ್ ಟು ರಿಪೀಟ್ ವಾಟ್ ನಮ್ಮ ಪ್ರಜ್ವಲ್ ಹೇಳಿದ್ದು. ಸೊ ಗೈಸ್, ಕೆಲವರಿಗೆ ಪಬ್ಲಿಕ್ ಅಲ್ಲಿ ಕೆಲವು ಕ್ವಶನ್ಸ್ ಕೇಳಕ್ಕಾಗಲ್ಲ, ಪಬ್ಲಿಕ್ ಅಲ್ಲಿ ನಂಗೆ ಆನ್ಸರ್ ಹೇಳಕ್ಕೂ ಆಗಲ್ಲ, ಸ್ಪೆಸಿಫಿಕಲಿ ನಾನು ಹೇಳೋದಂತಿದೆ. ಸೊ ಅದಕ್ಕೆ ನಾನು ಏನು ಹೇಳ್ತಿದ್ದೇನೆ, ಇಲ್ಲಿ ಎಷ್ಟು ಜನ ಇದ್ದಾರೆ, ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಫಿಲ್ ದ ಫಾರ್ಮ್, ಬಟ್ ಎಷ್ಟು ಜನ ಇದ್ದಾರೆ ಅವರು ಎಲ್ಲರೂ ಆ ಶೀಟ್ ಒಂದು ಫಿಲ್ ಮಾಡಿ. ಎಲ್ಲರಿಗೂ ಪ್ರಶ್ನೆ ಇದೆ ಅಂತ ಗೊತ್ತು, ಎಲ್ಲರಿಗೂ ಪ್ರಶ್ನೆ ಇದೆ. ಎವ್ರಿ ಒನ್ ವಿಲ್ ಹ್ಯಾವ್ ಕ್ವೆಶನ್ಸ್ ಟು ಆಸ್ಕ್. ಸೊ ನಾನೇನು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಐ ಆಮ್ ರೆಡಿ ಟು ಆನ್ಸರ್ ಇಟ್ ಮೈ ಸೆಲ್ಫ್ ಟುಮಾರೋ. ನಾನೇ ಆನ್ಸರ್ ಮಾಡ್ತೇನೆ, ನಾನೇ ನಿಮ್ಗೆ ಕಾಲ್ ಮಾಡ್ತೇನೆ. ನೀವು ಆ ಶೀಟ್ ಅನ್ನು ಜಸ್ಟ್ ಒಂದು ಫಿಲ್ ಮಾಡಿದ್ರೆ ಸಾಕು, 10 ಸೆಕೆಂಡ್ ಅಲ್ಲಿ ಅಷ್ಟೇ ಕೆಲಸ. ನೀವು 10 ಸೆಕೆಂಡ್ ನಿಮ್ಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಹೇಳ್ತೇನೆ ನಾನು, ಐ ವಾಂಟ್ ಎವ್ರಿ ಒನ್ ಟು ಜಸ್ಟ್ ಫಿಲ್ ದ ಶೀಟ್ ಸೋ ದಟ್ ಯು ವಿಲ್ ಬಿ ಗೆಟಿಂಗ್ ಯುವರ್ ಕಾಂಟ್ಯಾಕ್ಟ್. ನಿಮ್ಗೆ ಇರುವಂತ ಎಲ್ಲಾ ಪ್ರಶ್ನೆಗಳನ್ನು ನಾನೇ ಆನ್ಸರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಐ ವಿಲ್ ಓನ್ಲಿ ಕಾಲ್ ಯು ಅಂಡ್ ಯು ಕ್ಯಾನ್ ಸ್ಪೀಕ್ ಎನಿ ನಂಬರ್ ಆಫ್ ಟೈಮ್ ಯು ವಾಂಟ್ ವಿತ್ ಮೀ ಟುಮಾರೋ. ಓಕೆ, ಖಂಡಿತವಾಗಿಯೂ ವಿ ವಿಲ್ ಬಿ ಡೂಯಿಂಗ್ ದಟ್ ಫೆಸಿಲಿಟಿ ಫಾರ್ ಯು. ಓಕೆ, ಸೊ ಮಣಿ ಅವರ ಇಲ್ಲಿ ಇನ್ನೊಂದು ಕ್ವೆಶನ್ ಬರ್ತಿದೆ ಯೂಟ್ಯೂಬ್ ಅಲ್ಲಿ. ಓಕೆ, ಹೌ ಟು ಶೋಕೇಸ್ ಅವರ್ ಎಕ್ಸ್ಪೀರಿಯನ್ಸ್ ಇಫ್ ಯು ಆರ್ ಸ್ವಿಚಿಂಗ್ ಫ್ರಮ್ ಅನದರ್ ಡೊಮೇನ್ ಅಂತ. ನಾವು ಯಾವ ರೀತಿ ನಮ್ಮ ಎಕ್ಸ್ಪೀರಿಯನ್ಸ್ ತೋರಿಸಬಹುದು? ಖಂಡಿತವಾಗಿ ನಮ್ಮ ಪ್ರಾಜೆಕ್ಟ್, ದಟ್ ಈಸ್ ವೇರ್ ಅವರ್ ಪ್ರಾಜೆಕ್ಟ್ ಕಮ್ಸ್ ಅ ವೆರಿ 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 ಇಂಪಾರ್ಟೆಂಟ್ ರೋಲ್. ನಮ್ಮ ಪ್ರಾಜೆಕ್ಟ್ ಸೆಕ್ಷನ್ ಬರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವೇನ್ ಪ್ರಾಜೆಕ್ಟ್ ಮಾಡಿದ್ದೇವೆ ಅದನ್ನ ನಿಮ್ಗೆ 1 year ಎಕ್ಸ್ಪೀರಿಯನ್ಸ್ ಎಂಬ ರೀತಿಯಲ್ಲಿ ತೋರಿಸ್ಕೊಳ್ಬಹುದು.
ಬಿಕಾಸ್ ಅಷ್ಟು ಡೆಪ್ತ್ ಆಗಿ ನಾವು ಆ ಪ್ರಾಜೆಕ್ಟ್ ಅನ್ನು ಬಿಲ್ಡ್ ಮಾಡ್ತೇವೆ. ಆ ಪ್ರಾಜೆಕ್ಟ್ ಅನ್ನು ನೀವು ರೆಸ್ಯೂಮೆ ಅಲ್ಲಿ ಶೋಕೇಸ್ ಮಾಡಬೇಕು ದಟ್ ಯು ಹ್ಯಾವ್ ವರ್ಕ್ ಇನ್ ದೀಸ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಸ್ ಬಿಫೋರ್ ಇನ್ ಹ್ಯಾಂಡ್ ಅಂತ. ಸಿ ಕಂಪನೀಸ್ ಆರ್ ಲುಕಿಂಗ್ ಫಾರ್ ಸ್ಕಿಲ್ಡ್ ಕ್ಯಾಂಡಿಡೇಟ್ಸ್. ಅವರು ನಿಮ್ಮಲ್ಲಿ ಎಷ್ಟು ಸ್ಕಿಲ್ಸ್ ಇದೆ ಅಂತ ಚೆಕ್ ಮಾಡ್ತಾರೆ. ಸೊ ನಿಮ್ಗೆ ಆ ಪರ್ಟಿಕ್ಯುಲರ್ಲಿ ಅಷ್ಟು ಸ್ಕಿಲ್ಸ್ ಇದೆ ಅಂತ ಫೀಲ್ ಆದ್ರೆ ಖಂಡಿತವಾಗಿ ಅವ್ರು ನಿಮ್ಗೆ ತಗೊಳ್ತಾರೆ. ಸೊ ನೀವು ಬರೀ ಕಲಿಯುವುದು ಮಾತ್ರ ಅಲ್ಲ, ಕೋರ್ಸ್ ಮಾಡೋದು ಮಾತ್ರ ಅಲ್ಲ, ಸರ್ಟಿಫಿಕೇಟ್ ಪಡ್ಕೊಳ್ಳೋದು ಮಾತ್ರ ಅಲ್ಲ, ಅಥವಾ ಗ್ಲೋಬಲ್ ಸರ್ಟಿಫಿಕೇಶನ್ ಪಡ್ಕೊಳ್ಳೋದು ಮಾತ್ರ ಅಲ್ಲ, ಪ್ರಾಜೆಕ್ಟ್ಸ್ ಅನ್ನು ಬಿಲ್ಡ್ ಮಾಡಿ ಅದ್ರ ಬಗ್ಗೆ ಹೇಳಲಿಕ್ಕೆ ನೀವು ಸ್ಮಾರ್ಟ್ ಆಗಿದ್ರೆ 100% ನಿಮಗೆ ಜಾಬ್ ಸಿಗುತ್ತೆ. 100% ನಾನು ಇದು ಹೇಳ್ತೇನೆ ಯಾಕೆ ಅಂತ ಹೇಳಿದ್ರೆ ಇದು ನಮ್ಮಲ್ಲಿ ಆಲ್ರೆಡಿ ನಮ್ಮ ಲರ್ನರ್ಸ್ ಗೆ ಯೂಸ್ ಆಗಿದೆ, ಅವರಿಗೆ ಜಾಬ್ ಸಿಕ್ಕಿದೆ. ಪ್ರಾಜೆಕ್ಟ್ಸ್ ಅನ್ನು ಕರೆಕ್ಟ್ ಆಗಿ ಪೋರ್ಟ್ರೇ ಮಾಡ್ಲಿಕ್ಕೆ ನಿಮ್ಗೆ ಗೊತ್ತಿರಬೇಕು, ಆ ಪ್ರಾಜೆಕ್ಟ್ಸ್ ಅಲ್ಲಿ ಡೆಪ್ತ್ ನಾಲೆಜ್ ಇರಬೇಕು. ಅದಕ್ಕೆ ನೀವು ಪೂರ್ತಿ ಸೆಷನ್ಸ್ ಅನ್ನು ಕೂಡ ಅಟೆಂಡ್ ಆಗ್ಬೇಕು, ನಮ್ಮ ಎಲ್ಲಾ ಸೆಷನ್ಸ್ ಅನ್ನು ಕೂಡ ಅಟೆಂಡ್ ಆಗ್ಬೇಕು. ಸೊ ಅದು ಮಾಡುದು ಅಂತಿದ್ರೆ ನಿಮ್ಗೆ 100% ಯೂಸ್ ಕೇಸ್ ಬರುತ್ತೆ. ಓಕೆ, ಸೊ ಮಣಿ ಇಲ್ಲಿ ಇನ್ನೊಂದು 2 ಕ್ವೆಶ್ಚನ್ ಇದೆ, ಆ 2 ಕ್ವೆಶ್ಚನ್ ಒಟ್ಟಿಗೆ ತಗೊಳ್ಳೋಣ. ಚಂದನ್ ಅವ್ರು ಕೇಳ್ತಿದ್ದಾರೆ, ಡಸ್ ಗ್ಲೋಬಲ್ ಸರ್ಟಿಫಿಕೇಟ್ ಎಕ್ಸಾಮ್ಸ್ ಹ್ಯಾವ್ ಅ ಫೀಸ್? ಈ ಗ್ಲೋಬಲ್ ಸರ್ಟಿಫಿಕೇಟ್ ಮಾಡೋದ್ರೆ ಏನಾದ್ರು ಫೀಸ್ ಇದೆಯಾ? ಪ್ಲಸ್ ಇದನ್ನು ಎಷ್ಟು ಸಲ ಬರೀಬಹುದು ಅಂತ ಕೇಳ್ತಿದ್ದಾರೆ. ಪ್ಲಸ್ ಅದ್ರ ಕೆಳಗಡೆ ವಿಷ್ಣು ಅವ್ರು ಕೇಳ್ತಿದ್ದಾರೆ, ಹೌ ದೇ ವಿಲ್ ಆಸ್ಕ್ ಇಂಟರ್ವ್ಯೂ ಕ್ವೆಶ್ಚನ್ಸ್ ಅಬೌಟ್ AWS. ಸೊ AWS ಬಗ್ಗೆ ಇಂಟರ್ವ್ಯೂ ಕ್ವೆಶ್ಚನ್ಸ್ ಯಾವ ರೀತಿ ಇರುತ್ತೆ ಆ ಕ್ವೆಶ್ಚನ್ ಅನ್ನು ಕೇಳ್ತಿದ್ದಾರೆ. ಟು ಆನ್ಸರ್ ಅಬೌಟ್ ಅಭಿಷೇಕ್ಸ್ ಕ್ವೆಶ್ಚನ್, ಐ ಹೈಲಿ ರೆಕಮೆಂಡ್ ಯು ಟು ಜಾಯ್ನ್ ಅವರ್ ಕೋರ್ಸ್. ನಮ್ದು ಸಪರೇಟ್ ಆಗಿರುವಂತ ಇಂಟರ್ವ್ಯೂ ಪ್ರಿಪರೇಷನ್ ಸೆಷನ್ ಇರುತ್ತೆ. ನಮ್ಮ ಟ್ರೈನರ್ಸ್ ಏನಿದ್ದಾರೆ, ಐ ಆಮ್ ನಾಟ್ ಅ ಟ್ರೈನರ್ ಆಯ್ತಾ, ಐ ಆಮ್ ಅ ಟೆಕ್ನಿಕಲ್ ಗೈ, ಬಟ್ ನಾನು AWS ಅಲ್ಲಿ ಅಥವಾ ಡೆವಾಪ್ಸ್ ಅಲ್ಲಿ ಟ್ರೈನ್ಡ್ ಅಲ್ಲ. ಸೊ ಆ ನಿಟ್ಟಿನಲ್ಲಿ ನಾನು ಹೋಗೋದು ಅಂತಿದ್ರೆ ಐ ಥಿಂಕ್ ಅವರ ಸಜೆಷನ್ ಅಥವಾ ಅವರ ರೆಕಮೆಂಡೇಶನ್ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅವರು ದೇ ಆರ್ ಸರ್ಟಿಫೈಡ್ ಇಂಜಿನಿಯರ್ಸ್, ಅವರು ನಮ್ಮ ಕೆಲವು ಟ್ರೈನರ್ಸ್ ಇದ್ದಾರಲ್ಲ, ಅವರು ಟೆಕ್ನಿಕಲ್ HR ಆಗಿ ವರ್ಕ್ ಮಾಡ್ತಾರೆ ಅವರ ಕಂಪನಿಯಲ್ಲಿ ಹೈರಿಂಗ್ ಇರುವಾಗ ಅವರನ್ನು ಹೈರ್ ಮಾಡೋದು ಟೆಕ್ನಿಕಲ್ HR ತರ. ಸೊ ಇಂಟರ್ವ್ಯೂ ಅಲ್ಲಿ ಬರುವಂತ ಎಲ್ಲಾ ಪ್ರಶ್ನೆಗಳನ್ನು ನಿಮ್ಗೆ ಹೇಳಿಕೊಡ್ತಾರೆ ಅವರು. ಸೊ ಆ ರೀತಿಯಲ್ಲಿ ನಿಮ್ಗೆ ಕ್ವಶನ್ಸ್ ಅನ್ನು ಕ್ರ್ಯಾಕ್ ಮಾಡಬಹುದು ಇಂಟರ್ವ್ಯೂ ಅಲ್ಲಿ, ಬಿಕಾಸ್ ತುಂಬಾ ಸ್ಮೂತ್ ಆಗಿ ದೇ ವಿಲ್ ಟೇಕ್ ಕೇರ್ ಆಫ್ ದಟ್. ಸೊ ವಾಟ್ ವಾಸ್ ದ ಫಸ್ಟ್ ಕ್ವಶನ್? ಗ್ಲೋಬಲ್ ಸರ್ಟಿಫಿಕೇಶನ್ ಗೆ ಫೀಸ್ ಇದೆ, ಇಟ್ಸ್ ನಾಟ್ ಫ್ರೀ. AWS ನವರು ಗ್ಲೋಬಲ್ ಸರ್ಟಿಫಿಕೇಶನ್ ಗೆ ಫೀಸ್ ಕೊಡಲ್ಲ. ಐ ಬಿಲೀವ್ ಇಟ್ಸ್ $150 ಆರ್ ಸಮಥಿಂಗ್, ಸಮ್ವೇರ್ ಅರೌಂಡ್ 8,000 to 9,000 rupees ಏನೋ ಬರುತ್ತೆ ಅಂತ ಅನಿಸ್ತದೆ ನಂಗೆ. ಅದು ಚೇಂಜ್ ಆಗ್ತಾ ಇರುತ್ತೆ, ನೀವು ಅವರ ವೆಬ್ಸೈಟ್ ಅಲ್ಲಿ ಹೋಗಿ ಅಪ್ಡೇಟ್ ಮಾಡ್ಬೇಕಾಗುತ್ತೆ. ಗ್ಲೋಬಲ್ ಸರ್ಟಿಫಿಕೇಶನ್ ವ್ಯಾಲಿಡಿಟಿ ಈಸ್ ಅಕ್ರಾಸ್ ಎವ್ರಿ ಕಂಟ್ರಿ ಇನ್ ದ ವರ್ಲ್ಡ್. ಎನಿ ಟೈಮ್ ಎಷ್ಟೇ ವರ್ಷ ಆದ್ರೂ ವ್ಯಾಲಿಡಿಟಿ ಇರುತ್ತೆ ಶರವಣನ್. ಓಕೆ, ಹೋಪ್ ಇಟ್ ಇಸ್ ಕ್ಲಿಯರ್ ಅಗೇನ್. ಓಕೆ, ಸೊ ಇಲ್ಲಿ ಚೇತನ್ ಅವರು ಕೇಳ್ತಿದ್ದಾರೆ, ಇಸ್ ದೇರ್ ಎನಿ ಆಫ್ಲೈನ್ ಕ್ಲಾಸ್ ಇನ್ ಬ್ಯಾಂಗ್ಳೂರ್? ಸೊ ಚೇತನ್ ಅವರೇ, ನಮ್ದು ಬಂದ್ಬಿಟ್ಟು ಮ್ಯಾಂಗ್ಳೂರಲ್ಲಿ ಆಫೀಸ್ ಇರುತ್ತೆ ನಮ್ದು. ಸೊ ಬ್ಯಾಂಗ್ಳೂರಲ್ಲಿ ಯಾವುದೇ ರೀತಿಯ ಆಫೀಸ್ ಇಲ್ಲ ಪ್ರೆಸೆಂಟ್ಲಿ. ಅದ್ ಬಿಟ್ಟು ನಮ್ಮ ಎಂಟೈರ್ ಕೋರ್ಸ್ ಇದೆಯಲ್ಲ ಪ್ಯೂರ್ಲಿ ಆನ್ಲೈನ್ ಆಗಿತ್ತು. ಸೊ ನೀವು ಕರ್ನಾಟಕದಲ್ಲಿ ಎಲ್ಲೇ ಇದ್ರು ಥ್ರೂ ಆನ್ಲೈನ್ ಮೂಲಕ ಇದನ್ನ ಕಲಿಬಹುದು. ಸೊ ನಿಮಗೆ ಪ್ರೂಫ್ ಅಂತ ಬೇಕಿದ್ರೆ ನಮ್ದು ಆಲ್ಮೋಸ್ಟ್ 13,000 ಪ್ಲಸ್ ಲರ್ನರ್ಸ್ ಇದ್ದಾರೆ. ಸೊ ಅವರು ಆಲ್ರೆಡಿ ಆನ್ಲೈನ್ ಕಲಿತು ಇದನ್ನು ಎಕ್ಸಾಮ್ ನ ಪಾಸ್ ಕೂಡ ಮಾಡಿದ್ದಾರೆ. ಸೊ ಅದೇ ರೀತಿ ನೀವು ಕೂಡ ಕಲಿಬಹುದು. ಓಕೆನಾ? Okay. Are we taking any other questions? Because it's kind of 8:10 now. Okay. So guys, once again, I'm telling, I will be speaking with you just to fill that sheet, or you can call to my number tomorrow. I will be speaking. There are a lot of things to discuss. I understand. ತುಂಬಾ ಜನರಿಗೆ ಕೇಳಲಿಕ್ಕೆ ತುಂಬಾ ಕ್ವೆಶ್ಚನ್ಸ್ ಇದೆ, ನನಗೂ ಹೇಳಲಿಕ್ಕೆ ಕಾತರ ಇದೆ. ಬಟ್ ಈಗ ವಿ ಹ್ಯಾವ್ ಅ ಲಾಟ್ ಆಫ್ ರೆಸ್ಟ್ರಿಕ್ಟೆಡ್ ಟೈಮ್ ಪೀರಿಯಡ್ ಬಿಕಾಸ್ ನಮ್ಮ ಬ್ಯಾಚಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಸ್ವಲ್ಪ ಹೊತ್ತಲ್ಲಿ. ಸೊ ಬ್ಯಾಚ್ ಸೈಜ್ ವುಡ್ ಬಿ ಲೈಕ್ 20 to 30 people in a batch. Okay, we are doing it very detailed way. That is why we have 5 batches in a month, morning and evening. So you can do it. Morning, we have 7:30 to 9 o'clock, 7:30 a.m. to 9 a.m. Evening, 8 p.m. to 9:30 p.m. is what we have the batches. Vishnu, please call me tomorrow. You have many doubts. We will be discussing that one by one tomorrow in the call itself. I will be spending time with you. Don't worry. Naane matadtene. Nothing to worry. Okay. Are we taking any other questions, Prajwal? I think ಮಣಿಯವರೇ, ನಾವು ಆಲ್ರೆಡಿ ಲಾಟ್ ಆಫ್ ಕ್ವೆಶ್ಚನ್ಸ್ ಆನ್ಸರ್ ಮಾಡಿದ್ದೇವೆ. ಸೊ ಇನ್ನು ಯಾರಿಗೆಲ್ಲ ಈ ತರ ಕ್ವೆಶ್ಚನ್ಸ್ ಕ್ವೈರೀಸ್ ಇದ್ರೆ ಪ್ಲೀಸ್ ಚಾಟ್ ಲಿಂಕ್ ಅನ್ನು ಒಂದು ಫಿಲ್ ಮಾಡ್ಬಿಡಿ. ಸೊ ನಾಳೆ ನಮ್ಮ ಮಣಿಯವರಿಗೆ ರೀಚ್ ಔಟ್ ಆಗ್ಬಿಟ್ಟು ನಿಮಗೆ ಡೀಟೇಲ್ ಆಗಿ ಒನ್ ಆನ್ಸರ್ ಮಾಡ್ತಾರೆ. ಓಕೆನಾ? Yeah, I would like, normally ನಾನು ಮಾಡಲ್ಲ, we have a team who does it, but since you guys have come today for my session, ಸ್ವಲ್ಪ ಪೇಷಂಟ್ ಇಂದ 1 ಗಂಟೆ ಕುತ್ಕೊಂಡು ಕೇಳಿದ್ರಲ್ಲ, ಸೊ ನಾನೇ ನಿಮ್ಗೆ ಕಾಲ್ ಮಾಡಿ ಮಾತಾಡೋಣ ಅಂತ. ದಟ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಡೂ. ಐ ವಿಲ್ ಓನ್ಲಿ ಟ್ರೈಂಗ್ ಟು ಸ್ಪೀಕ್ ವಿತ್ ಯು. ಸೊ ವಿ ವಿಲ್ ಟ್ರೈ ಟು ಡೂ ದಟ್. ಓಕೆ, ಗುಡ್. ಓಕೆ, ಸೊ ಮಣಿಯವರೇ, ಎನಿ ಟೈಮ್ ಪೋಸ್ಟ್ 10:30 ಕಾಲ್ ಮಾಡಿ. ಬೆಳಿಗ್ಗೆ 10:30 ನಂತರ
ಎನಿ ಟೈಮ್ ನೀವು ಕಾಲ್ ಮಾಡ್ಬೋದು ನನಗೆ. ಅಟ್ ದ ಸೇಮ್ ಟೈಮ್ ನಾನು ನಿಮ್ಗೆ ಕಾಲ್ ಮಾಡ್ತೇನೆ. ಸೊ ಗೈಸ್, ಹೋಪ್ ದಿಸ್ ಸೆಷನ್ ವಾಸ್ ಕೈಂಡ್ ಆಫ್ ಹೆಲ್ಪ್ಫುಲ್ ಫಾರ್ ಯು. ಹೋಪ್ಫುಲಿ ಸ್ವಲ್ಪ ಟೈಮ್ ಜಾಸ್ತಿ ಇದ್ದಿದ್ರೆ ನಾನು ಇನ್ನೂ ಜಾಸ್ತಿ ಮಾತಾಡಬಹುದಿತ್ತು. ಬಟ್ ಈ ಒಂದು ಓಪನ್ ಆಗಿರುವಂತ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ವಿ ಹ್ಯಾವ್ ರೆಸ್ಟ್ರಿಕ್ಟೆಡ್ ಟೈಮ್ ಲೈನ್ಸ್. ಅದಕ್ಕೆ ನಾನು ನಾಳೆ 1-to-1 ನಿಮ್ ಜೊತೆನೆ ಮಾತಾಡ್ಲೇಬೇಕು ಎಂಬ ರೀತಿಯಲ್ಲಿ ನಾನು ಹೇಳ್ತಾ ಇರೋದು. ಸೊ ಇಫ್ ದಿಸ್ ಸೆಷನ್ ವಾಸ್ ಹೆಲ್ಪ್ಫುಲ್ ಫಾರ್ ಯು, ಥ್ಯಾಂಕ್ ಯು ಸೋ ಮಚ್ ಪ್ರಜ್ವಲ್ ಫಾರ್ ಹೋಸ್ಟಿಂಗ್ ದಿಸ್ ಪರ್ಟಿಕ್ಯುಲರ್ ಸೆಷನ್ so beautifully and controlled way. So and also thanks to Arshad and Yashash who is working a lot behind the scenes. ನಾನ್ ಮಾತ್ರ ಎದುರು ಬಂದು ಮಾತಾಡ್ತಿದ್ದೇನೆ ಅಂತ ಚಪ್ಪಾಳೆ ನನಗೆ ಮಾತ್ರ ಕೊಡ್ಬೇಡಿ. there is a huge team which is working behind it. So my name is Manikanta Nair. I'm a co-founder at MicroDegree once again, and hope this session was helpful. If this session was helpful and kind of okay with you, give me a quick thumbs up and show your love. And I come from a Kannada medium background. To finish this, I come from a Kannada medium background, and main reason ನಾವು ಯಾಕೆ MicroDegree ಸ್ಟಾರ್ಟ್ ಮಾಡಿರುತ್ತು ಎಂಬುದಾಗಿ ಹೇಳಿ I will wrap. ಸೊ ಐ ಕಮ್ ಫ್ರಮ್ ಕನ್ನಡ ಮೀಡಿಯಂ ಬ್ಯಾಕ್ಗ್ರೌಂಡ್. ನಾನು ಒಂದು ಗ್ರೇಟ್ ಆಗಿರುವಂತ ಇಂಗ್ಲಿಷ್ ಮೀಡಿಯಂ ಬ್ಯಾಕ್ಗ್ರೌಂಡ್ ಇಂದ ಬಂದಿರುವುದಲ್ಲ, ಕನ್ನಡ ಮೀಡಿಯಂ ಅಲ್ಲಿ ಕಷ್ಟಪಟ್ಟು ಕಲ್ತು ಬಂದಿರೋದು. ಅದಾದ ನಂತರ ಪ್ರೋಗ್ರಾಮಿಂಗ್ 2013 ಅಲ್ಲಿ ನಾನು ಫಸ್ಟ್ ಆಗಿ ಪ್ರೋಗ್ರಾಮಿಂಗ್ ಕಲ್ತಿರೋದು. ಸೊ ಪ್ರೋಗ್ರಾಮಿಂಗ್ ಕಲಿಬೇಕು ಅಂತಿದ್ರೆ ನನಗೆ ಇಂಡಿಯನ್ ಇಂಗ್ಲಿಷೇ ಬರ್ತಿರ್ಲಿಲ್ಲ. ಫೊಗೆಟ್ ಅಬೌಟ್ UK and US ಆಕ್ಸೆಂಟ್. ಆ ಆಕ್ಸೆಂಟ್ ಬಿಡಿ, ನನಗೆ ಇಂಡಿಯನ್ ಇಂಗ್ಲಿಷೇ ಪ್ರಾಪರ್ಲಿ ಬರ್ತಿರ್ಲಿಲ್ಲ. ಕಾಲೇಜಲ್ಲಿ ಎಷ್ಟು ಕಲಿಸ್ತಾರೆ, ನಾವೆಷ್ಟು ಕಲಿತೇವೆ, ಯಾರಾದ್ರೂ ಸರ್ ಅಥವಾ ಲೆಕ್ಚರ್ಸ್ ಇಲ್ಲಿದ್ರೆ ದಯಮಾಡಿ ನನ್ನ ಹತ್ರ ಕ್ಷಮಿಸಿ. ಕಾಲೇಜಲ್ಲಿ ಏನು ಕಲಿತೇವೆ, ಎಷ್ಟು ಕಲಿತೇವೆ ಅಂತ ನಮ್ಗೆ ಐಡಿಯಾ ಇದೆ. ಕಾಲೇಜಲ್ಲಿ ಕಲ್ತಿರೋದು ಇಲ್ಲಿ ಸ್ವಲ್ಪ ಬ್ಯಾಕ್ಲಾಗ್ಸ್ ನನ್ಗೆ ಸಹ ಇತ್ತು ಬಿಡಿ. ಸೊ ಐ ವಾಸ್ ನಾಟ್ ಗುಡ್ ಅಟ್ ಅಕಾಡೆಮಿಕ್ಸ್ ಅಲ್ಲಿ ನಾನು ಗ್ರೇಟ್ ಇರ್ಲಿಲ್ಲ. ಸೊ ಯೂಟ್ಯೂಬ್ ಅಲ್ಲಿ ಕೆಲವು ವಿಡಿಯೋಸ್ ಗಳನ್ನು ನೋಡ್ಕೊಂಡು ಕಲಿತಿದ್ದೆ. ಯೂಟ್ಯೂಬ್ ಅಲ್ಲಿ 2013-2014 ಅಲ್ಲಿ ಇಂಡಿಯನ್ ಯಾರ್ದೇ ಕಂಟೆಂಟ್ಸ್ ಇರ್ಲಿಲ್ಲ, ಅಷ್ಟು ಗ್ರೇಟ್ ಆಗಿರುವಂತ ಕಂಟೆಂಟ್ಸ್ ಇರ್ಲಿಲ್ಲ. ಸೊ ಯುರೋಪಿಯನ್ ಕಂಟೆಂಟ್ಸ್ ಮಾತ್ರ ಇತ್ತು. ಸೊ ಈ ಯುರೋಪಿಯನ್ ಕಂಟೆಂಟ್ಸ್ ಅಲ್ಲಿ ನನ್ಗೆ ತೃಪ್ತಿನೂ ಆಗ್ತಿರ್ಲಿಲ್ಲ, ಬಿಕಾಸ್ ಅರ್ಥನೇ ಆಗ್ತಿರ್ಲಿಲ್ಲ. ನಾನು ಏನಂತ ಹೇಳಿ, US ಆಕ್ಸೆಂಟ್ ಅಲ್ಲಿ ಗೊತ್ತೇ ಆಗ್ತಿರ್ಲಿಲ್ಲ. ಬಟ್ ಕಷ್ಟಪಟ್ಟು ಕಲ್ತು ಫೈನಲಿ ಐ ಬಿಕಮ್ ಅ ಡೆವಲಪರ್. ಐ ಆಮ್ ಅ ಫುಲ್ ಸ್ಟ್ಯಾಕ್ ಜಾವಾ ಸ್ಕ್ರಿಪ್ಟ್ ಡೆವಲಪರ್ ಬೈ ಪ್ರೊಫೆಷನ್. ಅದಾದ ನಂತರ ಈ ಒಂದು ಪ್ರಾಬ್ಲಮ್ ಮುಂದೆ ಬರುವಂತ ನನ್ನ ಫ್ರೆಂಡ್ಸಿಗೆ ಬರಬಾರ್ದು ಅಂತ ಹೇಳ್ಬಿಟ್ಟು MicroDegree ಎಂಬ ಸಂಸ್ಥೆ ಸ್ಟಾರ್ಟ್ ಮಾಡಿರೋದು. 2019 ಅಲ್ಲಿ ಸ್ಟಾರ್ಟ್ ಮಾಡಿರೋದು. ಅಂಡ್ ಟುಡೇ I don't know, I myself have taught more than 3,000 people. 3,000ಕ್ಕಿಂತ ಹೆಚ್ಚು ಜನರಿಗೆ ನಾನೇ ಕಲಿಸಿದ್ದೇನೆ. And I'm really happy and really satisfied with whatever I'm trying to do. 13,000ಕ್ಕಿಂತ ಹೆಚ್ಚು ಇದೆ ನಮ್ಮ ಫ್ಯಾಮಿಲಿ ಇವಾಗ. ಡಿಫ್ರೆಂಟ್ ರೀತಿಯಲ್ಲಿ ನಾವು ಗ್ರೋ ಆಗ್ತಾ ಇದ್ದೇವೆ. ಸೊ ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಕೇಳ್ತಾ ಇದ್ದೇವೆ. ಬಿಕಾಸ್ ಇದು ಹೋಲ್ ಹಾರ್ಟೆಡ್ಲಿ ಕನ್ನಡಿಗರಿಗೆ ನನ್ನ ಮನಸಾರೆ ನಾನು ಮಾಡ್ತಿರುವಂತ ಒಂದು ಪ್ರಯತ್ನ. ಸೊ ಯಾಕೆ ಹೇಳಿ, ನಾನು 7 o'clock ನಾನು ಇಷ್ಟು ಬಿಸಿ ಶೆಡ್ಯೂಲ್ ಅಲ್ಲಿ ಕಷ್ಟಪಟ್ಟು ಪುನಃ ಬಂದು ನಿಮ್ಮ ಹತ್ರ ಮಾತಾಡ್ಬೇಕು. ಬಿಕಾಸ್ ನನ್ಗೆ ಇಷ್ಟ, ಐ ವಾಂಟ್ ಪೀಪಲ್ ಟು ಗ್ರೋ. ಅಂಡ್ ಎಷ್ಟು ನಾವು ಕಷ್ಟಪಟ್ಟಿದ್ದೇವೆ ಆ ಕಷ್ಟ ನಿಮ್ಗೆ ಬರಬಾರ್ದು. ಆದಷ್ಟು ಒಳ್ಳೆ ನೆಸೆಸರಿ ಇನ್ಫಾರ್ಮೇಶನ್ ನಿಮ್ಗೆ ಕೊಡಬೇಕು. ಆ ಇನ್ಫಾರ್ಮೇಶನ್ ಇಂದ ನೀವು ಗ್ರೋ ಆಗ್ಬೇಕು. ತುಂಬಾ ಜನ ಪ್ಲೇಸ್ ಆಗಿದ್ದಾರೆ. ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಿದ್ರೆ, ಅಟ್ ಲೀಸ್ಟ್ ಅವರ ಮನೆಯಲ್ಲಿ ಏನಾದ್ರೂ ನಡೀತಾ ಇದೆ ಅಂತಿದ್ರೆ ನಮ್ಮ ಕಡೆಯಿಂದಾಗಿ ನಡೀತಾ ಇದೆಯಲ್ಲ ಎಂಬ ಒಂದು ಖುಷಿ. ಮನಿ ಕಮ್ಸ್ ಬ್ರೋ, ಮನಿ ಹಣ ಬರುತ್ತೆ, ಹಣ ಬಂದೇ ಬರುತ್ತೆ. ಹಣ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ದ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ವಾಟ್ ಯು ಗೆಟ್. ಒಂದು ಕೆಲಸ ಮಾಡಿ ಅದರಿಂದ ಒಬ್ಬರ ಬಾಯಿಂದ ಆದ್ರೂ ಅವರಿಂದಾಗಿ ಅಟ್ ಲೀಸ್ಟ್ ನಮ್ಗೆ ಏನಾದ್ರೂ ಒಂದು ಒಳ್ಳೆ ಕೆಲಸ ಆಯ್ತಲ್ಲಪ್ಪ ಅಂತ ಹೇಳುವಂತ ರೀತಿಯಲ್ಲಿ ನಾವು ಬಂದ್ರೆ, ದಟ್ ಈಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಎವರ್ ಡೂ ಇನ್ ಯುವರ್ ಲೈಫ್. ಸೊ ಅದನ್ನು ಮಾಡುವಂತ ಒಂದು ರೀತಿಯಲ್ಲಿ ನಾವಿದ್ದೇವೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದಿಸ್ ಪರ್ಟಿಕ್ಯುಲರ್ ಸೆಷನ್. ಹೋಪ್ ದಿ ಸೆಷನ್ ವಾಸ್ ಗುಡ್ and the session was helpful, and really wishing everyone all the very best in their life and their career, and I want everyone to grow. Thank you so much, and wishing everyone a great night. ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ಮಲ್ಕೊಳ್ಳಿ. ಗರ್ಲ್ ಫ್ರೆಂಡ್ಸ್ ಜೊತೆ ಟೆಕ್ಸ್ಟ್ ಮಾಡಿ, ನಮ್ಗೆ ಯಾರು ಇಲ್ಲದ ಕಾರಣ ಮಾಡಕ್ಕಿರೋದಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಜಸ್ಟ್ ಕಿಡಿಂಗ್. ಥ್ಯಾಂಕ್ ಯು ಸೋ ಮಚ್ and have a great day guys. Okay, thank you. Okay, on that note, thank you so much Mani. So ನೀವು ಅಷ್ಟೊಂದು ಬಿಸಿ ಆಗಿದ್ರು ನಾವು ರಿಕ್ವೆಸ್ಟ್ ಮಾಡಿದಕ್ಕೋಸ್ಕರ ಆಲ್ಮೋಸ್ಟ್ ಲಾಸ್ಟ್ 1 hour ಇಂದ ನಮ್ಮ ಜೊತೆ ಬಂದು ನಮ್ಮ ಆಡಿಯನ್ಸ್ ಗೆ ಎಂಟೈರ್ ವ್ಯಾಲ್ಯೂ ಪ್ಯಾಕ್ ಸೆಷನ್ ಕೊಟ್ಟಿದ್ದೀರಾ. ಸೊ ಐ ಹೋಪ್ ಇಲ್ಲಿರೋ ಆಡಿಯನ್ಸ್ ಕೂಡ ಅಷ್ಟೇ ವ್ಯಾಲ್ಯೂ ಸಿಕ್ಕಿದೆ ಅಂತ ಕೂಡ ಭಾವಿಸ್ತೀರಾ. ಅಕಸ್ಮಾತ್ ಸಿಕ್ಕಿದ್ರೆ ಜಸ್ಟ್ ನಮ್ಮ ಚಾಟ್ ಸೆಕ್ಷನ್ ಅಲ್ಲಿ ನಮಗೊಂದು ಅಪ್ರಿಸಿಯೇಷನ್ ಕೊಡ್ಬೋದು. ಅಂಡ್ ಇದಲ್ಲದೆ ನಾವು ಪ್ರತಿ ವೀಕ್ ಇದೇ ತರ ನಾವು ಲಾಸ್ಟ್ ಟೈಮ್ ಕೂಡ ಪ್ರಾಮಿಸ್ ಮಾಡಿದ್ದೀವಿ, ಪ್ರತಿ ವೆಡ್ನೆಸ್ಡೇ ಇದೇ ತರ ಹೊಸ ಕಾನ್ಸೆಪ್ಟ್ ಅನ್ನು ಬಂದು ನಿಮ್ಗೆ ಈ ತರ ಫ್ರೀ ನಾಲೆಜ್ ಅನ್ನ ಕೊಡ್ತೇವೆ. ಸೊ ನಿಮ್ಗೆ ಇಷ್ಟ ಆದ್ರೆ ಪದೇ ಪದೇ ಬರ್ತಾ ಇರಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಇದನ್ನು ಶೇರ್ ಮಾಡ್ತಾ ಇರಿ. ಯಾಕಂದ್ರೆ I won't be coming, ಆಯ್ತಾ? I won't be coming. Don't think that I will be coming for the every week. If you really ask, I might come, but not planned for the rest of the week. But thank you so much. Yeah, Prajwal, please take over. Okay.
ಸೊ ಅದೇ ರೀತಿ ಹೇಳಿದ್ರೆ, ಯಾಕಂದ್ರೆ ಈ ನಮ್ದು ಎಂಟೈರ್ ಮೈಕ್ರೋ ಡಿಗ್ರಿ ಮಿಷನ್ ಏನಿದೆ ಇದು ಕರ್ನಾಟಕದಲ್ಲಿರುವ ಕನ್ನಡಿಗರೋಸ್ಕರ ಮಾಡಿರುವಂತಹ ಮಿಷನ್. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸೊ ನಮ್ಮದೇ ಆದಂತಹ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಕೂಡ ಇದೆ, ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಆಗಿರ್ಬೋದು. ಯೂಟ್ಯೂಬ್ ಅಲ್ಲಿ ಆಲ್ಮೋಸ್ಟ್ 500ಕ್ಕಿಂತ ಹೆಚ್ಚು ವಿಡಿಯೋಸ್ ಅನ್ನು ನಾವು ಹಾಕಿದ್ದೇವೆ. ಸೊ ನೀವು ಅಲ್ಲಿ ಹೋಗಿ ಕಂಟೆಂಟ್ ಅನ್ನು ವಾಚ್ ಮಾಡಿ, ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಪ್ಲಸ್ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸೊ ಆದಷ್ಟು ಇದನ್ನು ಜಾಸ್ತಿ ಜನರಿಗೆ ರೀಚ್ ಮಾಡಿ. ಸೊ ನಾವು ಇದೇ ರೀತಿ ಹೊಸ ಕಂಟೆಂಟ್ ಅನ್ನು ಬಂದು ನಿಮ್ಗೆ ನಿಮ್ಮ ವ್ಯಾಲ್ಯೂ ಕೊಡ್ತಾ ಇದ್ದೀವಿ. ಓಕೆ ಗೈಸ್, ಸೊ ಆನ್ ದಟ್ ನೋಟ್ ವಿಲ್ ಎಂಡ್ ದ ಸೆಷನ್. ಎಲ್ಲರಿಗೂ ಶುಭರಾತ್ರಿ. ಸೊ ಯಾರೆಲ್ಲ ಇನ್ನೂ ಚಾಟ್ ಸೆಕ್ಷನ್ ಇರುವ ಲಿಂಕ್ ಅನ್ನು ಫಿಲ್ ಮಾಡಿಲ್ಲ, ದಯವಿಟ್ಟು ಫಿಲ್ ಮಾಡಿ. ಯಾಕಂದ್ರೆ ನಾಳೆ ನಿಮ್ಗೆ